ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ಹೆಸರಲ್ಲಿ ಈ ಮಧ್ಯಾಹ್ನ ಕಾಲದ ತರಗತಿಗೆ ಹಾಜರಾದಂತ ನನ್ನೆಲ್ಲ ಆತ್ಮೀಯರಿಗೆ ಯೇಸು ಕ್ರಿಸ್ತನ ಹೆಸರಲ್ಲಿ ವಂದನೆಗಳನ್ನು ತಿಳಿಸ್ತಿದ್ವಿ. ಪ್ರಿಯರೇ, ಇವತ್ತಿನ ದಿನ ಪಾಠ್ಯಾಂಶವಾಗಿರ್ತಕ್ಕಂಥ ದೇವರಾತ್ಮನು ಸ್ಪಷ್ಟವಾಗಿ ತಿಳಿಸಿದ ಸಂಗತಿಗಳು ಎಂಬ ಈ ವಿಚಾರವನ್ನು ಕುರಿತು ದೇವರ ವಾಕ್ಯದಿಂದ ಅನೇಕ ವಿಷಯಗಳನ್ನು ನಾವು ಬೆಳಗಿನ ಜಾವದಲ್ಲಿ ಕಲಿತಿದ್ದೇವೆ. ಮುಂದಿನ ಭಾಗದಲ್ಲಿ ಚಿಕ್ಕ ಕೆಲವು ಸಂಗತಿಗಳನ್ನು ನಾವು ಆಲೋಚನೆ ಮಾಡಿಕೊಂಡು ಬೇರೆ ಬೆಳಿಗ್ಗೆ ಹೇಳಿದಂತ ವಿಚಾರಗಳನ್ನು ಒಂದು ಬಾರಿ ನಾನು ನಿಮ್ಗೆ ರಿಮೈಂಡ್ ಮಾಡಿ ಒಂದ್ಸಲ ನೆನಪಿಸಿ ನಾನು ಮುಂದಿನ ಭಾಗಕ್ಕೆ ಹೋಗ್ತೀನಿ. ದೇವರಾತ್ಮನು ಸ್ಪಷ್ಟವಾಗಿ ಅಂತ್ಯ ದಿನಗಳಲ್ಲಿ, ಕಡೆಯ ದಿನಗಳಲ್ಲಿ ನಡೀತಾ ಇರತಕ್ಕಂತ ಕೆಲವು ಸಂಗತಿಗಳನ್ನು ಸ್ಪಷ್ಟವಾಗಿ ತಿಳಿಸುತ್ತಾನೆ. ಆ ಕಡೆಯ ದಿನಗಳಲ್ಲಿ ಆ ಸಂಗತಿಗಳು ನಡೀತವೆ ಎಂಬುದಾಗಿ, ಆ ಕಡೆಯ ದಿನಗಳು ಸಭೆ ಪ್ರಾರಂಭ ಆದಾಗಿನಿಂದ ಕ್ರಿಸ್ತನ ಬರೋಣದವರೆಗೂ ಇರ್ತಕ್ಕಂಥ ಈ ಕಾಲಗಳನ್ನು ಅಂತ್ಯ ಕಾಲಗಳು ಅಥವಾ ಅಂತ್ಯ ದಿನಗಳು ಎಂಬುದಾಗಿ, ಅಂತ್ಯ ದಿನಗಳಲ್ಲೇ ನಾವು ಪ್ರಸ್ತುತ ಇದ್ದೀವಿ. ಈ ದಿನಗಳಲ್ಲಿ ಪವಿತ್ರಾತ್ಮನು ಸ್ಪಷ್ಟವಾಗಿ ಕೆಲವು ಸುಳ್ಳು ಬೋಧಕರು ಬಂದು ಗಲಿಬಿಲಿಗೊಳಿಸಿ ನಿಮ್ಮನ್ನು ಸತ್ಯಭ್ರಷ್ಟರನ್ನಾಗಿ, ನಂಬಿಕೆ ಭ್ರಷ್ಟರನ್ನಾಗಿ ಮಾಡ್ತಾರೆ. ಆದ್ರಿಂದ ಆ ವಿಷಯಗಳಲ್ಲಿ ನೀವು ಜಾಗರೂಕರಾಗಿರಬೇಕು. ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಿರೆಂಬುದಾಗಿ ನನ್ನ ಅಪೋಸ್ತಲರ ಮೂಲಕ ದೇವರಾತ್ಮ ಸ್ಪಷ್ಟವಾಗಿ ತಿಳಿಸುತ್ತಾನೆ. ಆದ್ದರಿಂದ ಅಂತ ಕೆಲವು ವಿಚಾರಗಳನ್ನು ಆದಿ ಕ್ರೈಸ್ತರು ಅಥವಾ ಸಭೆಗಳನ್ನು ಗಲಿಬಿಲಿಗೆ ಗೊಂದಲಕ್ಕೆ ಈಡು ಮಾಡಿದ ಕೆಲವು ಸಂಗತಿಗಳನ್ನು ನಾವು ಈ ಪಾಠದಲ್ಲಿ ಆಲೋಚನೆ ಮಾಡ್ತೇವೆ. ಮೊದಲನೇದಾಗಿ ಸುನ್ನತಿಯನ್ನು ಮಾಡಿಸಿಕೊಳ್ಳಬೇಕೆಂಬ ಈ ತಪ್ಪಾದ ಬೋಧನೆ ಆದಿ ಸಭೆಯಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲವನ್ನು ಉಂಟು ಮಾಡಿತ್ತು. ಆದ್ರಿಂದ ಸುನ್ನತಿ ಅನ್ನೋದು ರಕ್ಷಣೆಗೆ ಸಂಬಂಧಪಟ್ಟದ ವಿಚಾರ ಅಲ್ಲ, ಅದು ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ವಿಚಾರ. ಆ ನಂತರ ಪುನರುತ್ಥಾನವೇ ಗತಿಸಿ ಹೋಗಿದೆ, ಪುನರುತ್ಥಾನವೇ ಇಲ್ಲ ಎಂಬ ಒಂದು ತಪ್ಪಾದ ಉಪದೇಶ ಆದಿ ಸಭೆ ಕ್ರೈಸ್ತರನ್ನು ಗಲಿಬಿಲಿಗೆ ಈಡು ಮಾಡಿತು. ಆದ್ದರಿಂದ ಪುನರುತ್ಥಾನ ಅನ್ನೋದಿದೆ, ಪುನರುತ್ಥಾನ ಇಲ್ಲ ಅನ್ನೋದು ಸುಳ್ಳಾದ ಬೋಧನೆ. ಪುನರುತ್ಥಾನ ಗತಿಸಿ ಹೋಗುತ್ತದೆ ಎಂಬುದಾಗಿ ನಂಬುವಂತ ಜನರು, ಉಪದೇಶ ಮಾಡತಕ್ಕಂಥ ಜನರು, ಅವರು ಸತ್ಯಭ್ರಷ್ಟರು, ಅನೇಕರ ನಂಬಿಕೆಯನ್ನು ಕೆಡಿಸ್ತಾರೆ ಮತ್ತು ಭೂಸಂಬಂಧವಾದ ಜೀವಿತಕ್ಕೆ ಮನುಷ್ಯರು ತಿರುಗಿಕೊಳ್ಳುವಂತೆ ಈ ಒಂದು ಸಿದ್ಧಾಂತ ಮಾಡುತ್ತೆ. ಆದ್ರಿಂದ ಪುನರುತ್ಥಾನ ಇದೆ ಅನ್ನೋದನ್ನ ಬೆಳಗಿನ ಕ್ಲಾಸ್ ಅಲ್ಲಿ ನಾವು ಕಲ್ತೇವೆ. ಆ ನಂತರ ಕ್ರಿಸ್ತನ ಬರೋಣವು ಕೂಡ ಗತಿಸಿ ಹೋಗಿದೆ ಅಥವಾ ಕ್ರಿಸ್ತನ ಬರೋಣವು ಇಲ್ಲ ಎಂಬುದಾಗಿ ಹೇಳಿಕೊಳ್ಳುವಂತ ಜನರು ಮೊದಲನೇ ಶತಮಾನದಲ್ಲಿ ಇದ್ರು, ಈಗಲೂ ನಮ್ಮ ಮಧ್ಯದಲ್ಲಿ ಇರ್ಬೋದು. ಆದ್ರಿಂದ ಕ್ರಿಸ್ತನ ಬರೋಣವು ಗತಿಸಿ ಹೋಗಿದೆ ಅಥವಾ ಆತನ ಪ್ರತ್ಯಕ್ಷತೆ ಇಲ್ಲ ಅಂತ ಹೇಳುವುದು ಅದು ಸುಳ್ಳಾದಂತ ಉಪದೇಶ ಆಗಿರುತ್ತೆ. ಆದ್ರಿಂದ ಕ್ರಿಸ್ತನ ಬರೋಣ ಇದೆ. ನಾವೆಲ್ಲರೂ ಕೂಡ ಕ್ರಿಸ್ತನ ಬರೋಣಕ್ಕಾಗಿ ಸ್ವಸ್ಥಚಿತ್ತರಾಗಿ, ನೀತಿವಂತರಾಗಿ, ಭಕ್ತಿಯುಳ್ಳವರಾಗಿ ಲೋಕದಲ್ಲಿ ಬದುಕಬೇಕು. ರಕ್ಷಕನಾದ ಯೇಸು ಕ್ರಿಸ್ತನ ಪರಲೋಕದಲ್ಲಿದ್ದಾನೆ, ಅಲ್ಲಿಂದ ಬರ್ತಾನೆ ಎಂಬುದಾಗಿ ಈ ಭಾಗ್ಯಕರವಾದ ನಿರೀಕ್ಷೆಯಿಂದ ಲೋಕದಲ್ಲಿ ನಾವು ಎದುರು ನೋಡುತ್ತಾ ನೀತಿಯಿಂದ ಭಕ್ತಿಯಿಂದಲೂ ಬದುಕಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಆದ್ರಿಂದ ಇಂಥ ತಪ್ಪಾದಂತ ವಿಷಯಗಳು, ಗಲಿಬಿಲಿಯನ್ನು ಉಂಟು ಮಾಡುವಂತ ಸಂಗತಿಗಳು ಹೇಳುವಂತ ಜನರು ನಮ್ಮ ಬಳಿಗೆ ಬಂದಾಗ ನಾವು ಏನ್ ನಂಬಿದೀವೋ, ನಮ್ಗೆ ಏನ್ ತಿಳಿಸಲ್ಪಟ್ಟಿದೆಯೋ ಪ್ರಾರಂಭದಲ್ಲಿ ಅದನ್ನ ನಾವು ಕೈಗೆಟ್ಟಿಕೊಂಡು ಅದರಲ್ಲಿ ಸ್ಥಿರವಾಗಿ ನಿಂತುಕೊಂಡು ಮುಂದಕ್ಕೆ ಹೋದ್ರೆ ನಮ್ಮ ಆತ್ಮಿಕವಾದ ಬದುಕು ನಮ್ಮನ್ನು ನಿತ್ಯ ಜೀವಕ್ಕೆ ಸೇರಿಸುತ್ತದೆ. ಈಗ ಈ ಮೂರಾಯ್ತು. ಇನ್ನು ಕೆಲವು ಸಂಗತಿಗಳು, ನಾಲ್ಕನೇದಾಗಿ ನಾನು ಇದನ್ನ ಅಳಿಸ್ಬಿಡ್ತೀನಿ. ನಾಲ್ಕನೇದೇನಂದ್ರೆ ಯೇಸು ದೇವರ ಮಗನು ಅಲ್ಲ. ಯೇಸು ದೇವರ ಮಗನು ಅಲ್ಲ ಎಂಬುದಾಗಿ ಹೇಳುವಂತ ಜನರು, ಉಪದೇಶಕರು ಬರ್ತಾರೆ. ಅಂತ ಉಪದೇಶಕರು ಬಂದು ನಮ್ಮ ನಂಬಿಕೆಯನ್ನು ಕೆಡಿಸುತ್ತಾರೆ. ವಾಸ್ತವವಾಗಿ ಮನುಷ್ಯರು ಯೇಸು ಕ್ರಿಸ್ತರನ್ನು ದೇವರ ಮಗನೆಂದು ನಂಬಬೇಕೆಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಜೀಸಸ್ ಈಸ್ ಎ ಸನ್ ಆಫ್ ಗಾಡ್. ಯೇಸು ಯಾರಾಗಿದ್ದಾನೆ? ದೇವರ ಮಗನು ಎಂಬುದಾಗಿ ಮನುಷ್ಯರು ನಂಬಿ ದೀಕ್ಷಾ ಸ್ನಾನ ಹೊಂದಿದ್ರೆ ಅವರಿಗೆ ರಕ್ಷಣೆಯನ್ನು ಕೊಡ್ತಾರೆ. ಯೇಸು ದೇವರ ಮಗನೆಂಬುದಾಗಿ ಮಾನವ ಕುಲವು ನಂಬಬೇಕು. ಸಭೆ ಅನ್ನೋದೇ ಯೇಸು ದೇವರ ಮಗನು ಅಥವಾ ಯೇಸು ದೇವರ ಪುತ್ರನು ಎಂಬುದರ ಮೇಲೆ ಕ್ರಿಸ್ತನ್ ಸಭೆಯು ಕಟ್ಟಲ್ಪಟ್ಟಿದೆ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮತ್ತಾಯನ ಬರೆಸುವಾರ್ತೆ 16:18 ಫಿಲಿಪ್ಪಿ ಪಟ್ಟಣದ ಕೈಸರ್ಯ ಪ್ರಾಂತ್ಯಕ್ಕೆ ಬಂದಾಗ ಜನರು ನನ್ನನ್ನು ಯಾರೆಂದು ಎಂಬುದಾಗಿ ಮಾತಾಡ್ಕೊಳ್ತಾ ಇದ್ದಾರೆ ಎಂಬುದಾಗಿ
ಕರ್ತನಾದ ಯೇಸು ಕ್ರಿಸ್ತನು ಶಿಷ್ಯರನ್ನು ಕೇಳಿದಾಗ ಅವರಲ್ಲಿ ಕೆಲವರು ಇರ್ಮಿಯಾ ಎಂಬುದಾಗಿ, ಏಲಿಯನು ಎಂಬುದಾಗಿಯೂ, ಅಥವಾ ಪ್ರವಾದಿಗಳಲ್ಲಿ ಒಬ್ಬನು ಎಂಬುದಾಗಿಯೂ, ಅಥವಾ ಸ್ನಾನಿಕನಾದ ಯೋಹಾನನೇ ತಿರುಗಿ ಬಂದಿದ್ದಾನೆ ಎಂಬುದಾಗಿ ಜನರು ಮಾತಾಡ್ಕೊಳ್ತಾ ಇದ್ದಾರೆ ಎಂಬುದಾಗಿ ಹೇಳಿದಾಗ ಶಿಷ್ಯರನ್ನು ಪ್ರಶ್ನೆ ಮಾಡ್ತಾನೆ ಯೇಸು ಕ್ರಿಸ್ತನು. ಹಾಗಾದ್ರೆ ನೀವು ನನ್ನನ್ನು ಯಾರಂತ ತಿಳ್ಕೊಳ್ತಾ ಇದ್ರಿ, ನನ್ನನ್ನು ಏನಂತ ನೀವು ತಿಳ್ಕೊಳ್ತೀರಂತ ಶಿಷ್ಯರನ್ನು ನೇರವಾಗಿ ಯೇಸು ಕ್ರಿಸ್ತನು ಕೇಳಿದಾಗ, ಆಗ ಟಕ್ಕನೆ ಎದ್ದು ಅಪೊಸ್ತಲನ ಅಂತ ಪೇತ್ರನು, ಶಿಷ್ಯನ ಅಂತ ಪೇತ್ರನು ಹೇಳಿದ್ರೆ, ನೀನು ಜೀವ ಸ್ವರೂಪನಾದ ದೇವರ ಪುತ್ರನು, ಜೀವ ಸ್ವರೂಪನಾದ ದೇವರ ಮಗನು ಎಂಬುದಾಗಿ ಹೇಳಿದ. ಆಗ ಯೇಸು ಕ್ರಿಸ್ತನು, ಸಿಮೋನ್ ಪೇತ್ರನೇ ನೀನು ಧನ್ಯನು. ಯಾರು ಯೇಸು ಕ್ರಿಸ್ತರನ್ನು ದೇವರ ಮಗನೆಂದು ಒಪ್ಪಿಕೊಳ್ತಾರೋ ಅವರು ಧನ್ಯರು. ಪರಲೋಕದಲ್ಲಿರುವ ನನ್ನ ತಂದೆ ಇದನ್ನು ನಿನಗೆ ತಿಳಿಸಿದ್ದಾನೆ, ಮಾನವ ಮಾತ್ರ ಯಾರು ಕೂಡ ನಿನಗೆ. ಆದ್ರಿಂದ ಈ ಬಂಡೆ ಮೇಲೆ ಒಬ್ಬ ವ್ಯಕ್ತಿಯ ಕ್ರಿಸ್ಟಿಯಾನಿಟಿ ಲೈಫ್, ಒಬ್ಬ ವ್ಯಕ್ತಿಯ ಕ್ರೈಸ್ತತ್ವದ ಜೀವಿತ ಯಾವಾಗ್ಲಿಂದ ಪ್ರಾರಂಭವಾಗ್ತದೆ? ಯೇಸು ದೇವರ ಮಗನು ಎಂಬುದಾಗಿ ಜೀವಿತವನ್ನು ಪ್ರಾರಂಭಿಸಿದಾಗ ಅವನು ಕ್ರಿಸ್ಟಿಯಾನಿಟಿ ಲೈಫ್ನ, ಕ್ರೈಸ್ತತ್ವದ ಬದುಕನ್ನು ಪ್ರಾರಂಭ ಮಾಡಿದ. ಯೇಸು ಕ್ರಿಸ್ತನು ದೇವರ ಮಗನು ಎಂಬ ತಿಳುವಳಿಕೆಯಲ್ಲಿದೆ, ಯೇಸು ಕ್ರಿಸ್ತನು ದೇವರ ಮಗನು ಎಂಬ ನಂಬಿಕೆಯಲ್ಲಿದೆ, ಒಬ್ಬ ವ್ಯಕ್ತಿ ಕ್ರೈಸ್ತನಾಗಿರ್ಲಿಕ್ಕೆ ಅಸಾಧ್ಯ. ಮಾತುಗಳು ಅರ್ಥ ಆಗ್ತಿಲ್ಲ? ಈ ವಿಷಯದ ಬಗ್ಗೆ ಲೋಕದಲ್ಲಿ ಇವತ್ತಿನ ಕ್ರಿಸ್ತನ ಸಭೆಗಳಲ್ಲಿ ಕೂಡ ಅನೇಕ ಗೊಂದಲಗಳು. ಯೇಸು ದೇವರ ಮಗನು ಅನ್ನೋದು ದೇವರ ಸಾಕ್ಷ್ಯ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ, ಇಗೋ ಈತನು ನನ್ನ ಪ್ರಿಯ ಕುಮಾರ, ನಾನು ಈತನಲ್ಲಿ ಆನಂದ ಪಡ್ತಾ ಇದ್ದೀನಿ. ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ, ಇಗೋ ಈತನು ನನ್ನ ಪ್ರಿಯ ಕುಮಾರನು, ನಿಮ್ಮಲ್ಲಿ ಪ್ರತಿಯೊಬ್ಬನು ಈತನ ಮಾತನ್ನು ಹೇಳಿದೆ. ಆದ್ರಿಂದ ತಂದೆ ಈತನನ್ನು ತನ್ನ ಮಗನು ಎಂಬುದಾಗಿ ಹೇಳಿದ. ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 1ನೇ ಅಧ್ಯಾಯ 18ನೇ ವಚನದಲ್ಲಿ, ದೇವರನ್ನು ಯಾರು ಎಂದು ಕಂಡಿಲ್ಲ, ಯಾವನು ಏಕಪುತ್ರನು ಸ್ವತಃ ದೇವರೂ ಆಗಿದ್ದು ತಂದೆ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು. ಕನ್ನಡದಲ್ಲಿ ದೇವರು ಆಗಿದ್ದು ಎಂಬುದಾಗಿದೆ, ತಪ್ಪಾದಂತ ಅನುವಾದ. ಏಕಪುತ್ರನು ಅಂದ್ರೆ ಯೇಸು ಕ್ರಿಸ್ತನಿಗೆ ದೇವರು ಏಕಪುತ್ರನು ಎಂಬುದಾಗಿ ಹೇಳಲ್ಪಟ್ಟಿದೆ. ಅಂದ್ರೆ ತನ್ನ ರಾಜ್ಯಾಧಿಕಾರವನ್ನು, ಆಡಳಿತವನ್ನು ಮಾಡುವಂತ ದೇವರು ಆಯ್ಕೆ ಮಾಡಿಕೊಂಡಂತೆ ಏಕೈಕ ವ್ಯಕ್ತಿ ಎಂಬುದಾಗಿ. ಒಬ್ಬನೇ ಮಗ ಅಂದ್ರೆ ನಮ್ಮ ಮಾನವ ಭಾಷೆಯಲ್ಲಿ ಒಬ್ಬರೇ ಮಗ ಬದಲ ಅಂತ, ಆ ರೀತಿಯಲ್ಲಿ ಅಲ್ಲ. ಆದ್ರಿಂದ ಯೇಸು ದೇವರ ಮಗನು ಎಂಬುದಾಗಿ ನಂಬಿ ಒಬ್ಬ ವ್ಯಕ್ತಿ ದೀಕ್ಷಾಸ್ನಾನ ತೆಗೆದುಕೊಂಡು ತನ್ನ ಕ್ರಿಸ್ತಿಯ ಜೀವಿತವನ್ನು ಏನ್ ಮಾಡ್ಬೇಕಂದ್ರೆ ಪ್ರಾರಂಭ ಮಾಡಿ. ಯೇಸು ದೇವರ ಮಗನು ಎಂಬ ಭಾವನೆ ಇಲ್ಲದೆ ಒಬ್ಬ ವ್ಯಕ್ತಿ ನಂಬಿಕೆಯ ಜೀವಿತವನ್ನು ಮುಂದುವರಿಸಲಿಕ್ಕೆ, ಕ್ರೈಸ್ತನಾಗಿ ಮುಂದುವರಲಿಕ್ಕೆ ಸಾಧ್ಯನೇ ಇಲ್ಲ. ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿಯಾಗಿರ್ತದೆ. ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ, ದೇವಕುಮಾರನಾದ ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಯ ಪ್ರಾರಂಭ. ಮಾರ್ಕನು ತನ್ನ ಸುವಾರ್ತೆಯ ರಚನೆಯನ್ನು ಪ್ರಾರಂಭ ಮಾಡುತ್ತಾ ಈ ಸುವಾರ್ತೆ ಯಾರಿದು ಅಂತ ಹೇಳ್ತಾನೆ ಅಂತ ಹೇಳಿದ್ರೆ, ದೇವಕುಮಾರನಾದ ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಯ ಪ್ರಾರಂಭ. ದೇವಕುಮಾರನು, ದೇವಕುಮಾರನ್ ಅಂದ್ರೆ ಯಾರಂದ್ರೆ ಇಲ್ಲಿ ಹೇಳ್ತಾನೆ, ಆ ದೇವಕುಮಾರನ ಬೇರೆ ಯಾರಲ್ಲ, ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಯ ಪ್ರಾರಂಭ. ಸ್ಪಷ್ಟವಾಗಿ ಮಾರ್ಕನು ಬರಿತಾ ಇದ್ದಾನೆ, ಯೇಸು ಕ್ರಿಸ್ತನು ದೇವಕುಮಾರನು. ಸುವಾರ್ತೆಯಲ್ಲಿ ಯೇಸುವನ್ನು ನಾವು ದೇವಕುಮಾರನು ಎಂಬುದಾಗಿ, ಮಾರ್ಕನು ಯಾರ ಬಗ್ಗೆ ಬರಿತಾ ಇದ್ದಾನೋ ಸ್ಪಷ್ಟವಾಗಿ ಬರಿತಾ ಇದ್ದಾನೆ. ದೇವಕುಮಾರನಾದ ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಯ ಪ್ರಾರಂಭ. ಸುವಾರ್ತೆನ ಪ್ರಾರಂಭ ಮಾಡ್ತಾ ಆ ಸುವಾರ್ತೆ ಯಾರಿಗೆ ಸಂಬಂಧಪಟ್ಟಿದ್ದೋ, ಯಾರ ಬಗ್ಗೆನೋ ಸ್ಪಷ್ಟವಾಗಿ ಪ್ರಾರಂಭದ ಮಾತಿನಲ್ಲೇ, ಪೀಠಿಕೆಯಲ್ಲೇ ಮಾರ್ಕನು ತನ್ನ ಉದ್ದೇಶವನ್ನು ಹೇಳ್ತಾನೆ. ಯಾರ ಬಗ್ಗೆ ಬರೀತಾರೆ? ದೇವಕುಮಾರನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ವಿಷಯವಾದ. ಆದ್ರಿಂದ ಯೇಸು ಕ್ರಿಸ್ತನು ದೇವಕುಮಾರನು, ನಾನು ನನ್ನ ತಂದೆ ಇದ್ದಾನೆ, ನಾನು ಆತನ ಪುತ್ರನು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ಕೊಂಡ. ದೇವರು ಕೂಡ ಈತನನ್ನು ತನ್ನ ಮಗನು ಎಂಬುದಾಗಿ ಹೇಳ್ಕೊಂಡ. ಅಪೊಸ್ತಲರು ಕೂಡ ಯೇಸು ದೇವರ ಮಗನು ಎಂಬುದಾಗಿ ಹೇಳಿದರು. ಸುವಾರ್ತೆ ರಚನೆಗಾರರು ಕೂಡ ಯೇಸು ಕ್ರಿಸ್ತನನ್ನು ದೇವರ ಮಗನು ಎಂಬುದಾಗಿ. ಆದ್ದರಿಂದ ಯೇಸುವನ್ನು ದೇವರ ಕುಮಾರನು ಎಂಬುದಾಗಿ ನಂಬಿ ಯೇಸುವಿನಲ್ಲಿಟ್ಟಂತ ಆ ನಂಬಿಕೆಯನ್ನೇ ನಾವು ಮುಂದುವರಿಸಿಕೊಂಡು ಹೋಗ್ತೀವಿ. ಮೇಲಾಗಿ ಯೇಸು ಕ್ರಿಸ್ತನನ್ನು ದೇವಕುಮಾರನಾಗಿ ನಂಬಿದ್ರೆ
ಅಂತ ವ್ಯಕ್ತಿಗಳಿಗೆ ನಿತ್ಯ ಜೀವ ಇದೆ ಎಂಬುದಾಗಿ ಯೋಹಾನು ಬರೆದ ಸುವಾರ್ತೆ 20ನೇ ಅಧ್ಯಾಯ, ಯೋಹಾನು ಬರೆದ ಸುವಾರ್ತೆ 20ನೇ ಅಧ್ಯಾಯ 31ನೇ ವಚನ. ಆದ್ರೆ ಯೇಸು ದೇವಕುಮಾರನಾದ ಯೇಸು ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರ ಮೂಲಕವಾಗಿ ಜೀವವನ್ನು ಪಡೆದುಕೊಳ್ಳುವಂತೆಯೂ ಇಷ್ಟೆಲ್ಲ ಬಂದಿದೆ. ಯೋಹಾನನೆಂಬ ಈ ರಚನೆಗಾರನು ಅಪೊಸ್ತಲನು ತನ್ನ ರಚನೆಯ ಉದ್ದೇಶವನ್ನು ಸ್ಪಷ್ಟವಾಗಿ ಬರೀತಾರೆ. ಯಾಕೆ ಯೋಹಾನು ಈ ರಚನೆಯನ್ನು ಬರೆದಿದ್ದಾನಂದ್ರೆ, ಯೇಸು ದೇವರ ಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ. ಯೇಸು ಯಾರಂತೆ? ದೇವಕುಮಾರನಾದ ಕ್ರಿಸ್ತನೆಂದು ನಂಬುವಂತೆಯೂ, ಆ ರೀತಿಯಾಗಿ ನಂಬಿ ನೀವು ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಇಷ್ಟೆಲ್ಲ ಬರೆದಿದೆ. ಅಂದ್ರೆ ಯೇಸುವನ್ನು ದೇವರ ಕುಮಾರನು ಎಂಬುದಾಗಿ ನಂಬುವುದರಲ್ಲಿಯೇ ಮನುಷ್ಯರಿಗೆ ಏನಿದೆ? ನಿನ್ನ ನಂಬಿಕೆ ಬೇರೆ ಆಗಿದ್ರೆ ನಿತ್ಯ ಜೀವಕ್ಕೆ ಪಾತ್ರನಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಯೇಸು ದೇವರ ಮಗನು, ಯೇಸು ದೇವಪುತ್ರನು ಎಂಬ ನಂಬಿಕೆಯಲ್ಲಿ ಮನುಷ್ಯರು ಮುಂದುವರಿಬೇಕಾದ ಅವಶ್ಯಕತೆ ಇದೆ. ಯೇಸುವನ್ನು ದೇವಕುಮಾರನಾದ ಯೇಸು ಕ್ರಿಸ್ತನು ಎಂಬುದಾಗಿ ನಂಬುವುದು ಅವಶ್ಯಕ. ಆ ರೀತಿಯಾದಂತ ನಂಬಿಕೆಯು ಮನುಷ್ಯರನ್ನು ನಿತ್ಯ ಜೀವಕ್ಕೆ ತೆಗೆದುಕೊಂಡು ಹೋಗುತ್ತೆ. ಆದ್ದರಿಂದ ಅಂತ ನಂಬಿಕೆಯನ್ನು ಬಿಟ್ಟು ಮನುಷ್ಯರು ಬೇರೆ ನಂಬಿಕೆಗಳಿಗೆ ಹೋದಾಗ ಏನಾಗ್ತದೆ? ಅವರು ನಿತ್ಯ ಜೀವಕ್ಕೆ ಅಪಾತ್ರರು ಆಗ್ತಾರೆ. ಆದ್ರಿಂದ ನಮ್ಮ ನಂಬಿಕೆ ಯೇಸು ದೇವ ಕುಮಾರನು ಎಂಬುದಾಗಿ ಆಗಿರಬೇಕು. ಯೇಸು ನಮಗೆ ದೇವಕುಮಾರನು ಆಗಿದ್ದಾನೆ ಎಂಬುದಾಗಿ ಅಪೊಸ್ತಲರು ಅನೇಕ ಕಡೆ ಬರೆದಿದ್ದಾರೆ. ಎಂಬುದ ಇಬ್ರಿಯರಿಗೆ ಬರೆದ ಪತ್ರಿಕೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನ. 5:14 ಸ್ಪಷ್ಟವಾಗಿ ಇಬ್ರಿ ರಚಿತ 5ನೇ ಅಧ್ಯಾಯ 14 4:14 ತಪ್ಪಾಗಿ ಹೇಳಿದ್ರೆ 4:14. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ನೋಡಿ, ಇಬ್ರಿ ರಚಯಿತನ ಏನಿರುತ್ತದೆ? ಆಕಾಶ ಮಂಡಲಗಳನ್ನು ದಾಟಿ ಹೋದ ಯೇಸು ಕ್ರಿಸ್ತನು ಮಹಾಯಾಜಕನು ಎಂಬುದಾಗಿ ಹೇಳ್ತಾ, ಆತನು ಪರಿಶುದ್ಧ ಸ್ಥಳದೊಳಗಲ್ಲ, ಅತಿ ಪರಿಶುದ್ಧ ಸ್ಥಳಗಳೊಳಗೆ ಅಲ್ಲ, ಎಲ್ಲಿಗೆ ಹೋಗಿದ್ದಾನಂತೆ? ಆಕಾಶ ಮಂಡಲಗಳನ್ನ ಏನ್ ಮಾಡಿದಾನೆ? ದಾಟಿ ಪರಲೋಕಕ್ಕೆ ಹೋಗಿದ್ದಾನೆ. ಯಾಜಕರು ಪರಿಶುದ್ಧ ಸ್ಥಳಕ್ಕೆ ಹೋಗ್ತಾರೆ, ಮಹಾಯಾಜಕರು ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗ್ತಾರೆ. ಆದ್ರೆ ನಮ್ಮ ಮಹಾಯಾಜಕರು ಎಲ್ಲಿಗೆ ಹೋಗಿದ್ದಾನಂತೆ? ಆಕಾಶ ಮಂಡಲಗಳನ್ನು ದಾಟಿ ಹೋಗಿದ್ದಾನೆ. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ, ಯಾರಂತ ಬದಲಾತ? ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ, ಕ್ರೈಸ್ತರಿಗೆ, ನಮಗಂದ್ರೆ ಕ್ರೈಸ್ತರಿಗೆ ಯೇಸು ಏನಾಗಿದ್ದಾನೆ ಅಂದ್ರೆ ದೇವಕುಮಾರನಾದ ಶ್ರೇಷ್ಠ ಮಹಾಯಾಜಕನು. ಆ ಶ್ರೇಷ್ಠ ಮಹಾಯಾಜಕನು ಬೇರೆ ಯಾರು ಅಲ್ಲ, ಯೇಸು ಎಂಬ ವ್ಯಕ್ತಿ, ದೇವಕುಮಾರನಾದ ಯೇಸು. ಈತನು ಮನುಷ್ಯರೊಳಗಿಂದ ಆರಿಸಲ್ಪಟ್ಟಂತ ಮಹಾಯಾಜಕನಲ್ಲ. ಮನುಷ್ಯರೊಳಗಿಂದ ಆರಿಸಲ್ಪಟ್ಟಂತ ಯಾಜಕರು ಮಹಾಯಾಜಕರು. ಯಾಜಕರಾದ್ರೆ ಪರಿಶುದ್ಧ ಸ್ಥಳಕ್ಕೆ ಬರ್ತಾರೆ. ನೋಡಿ ಇಲ್ಲಿ ನೋಡಿ, ಯಾಜಕರಾದ್ರೆ ಪರಿಶುದ್ಧ ಸ್ಥಳಕ್ಕೆ ಬರ್ತಾರೆ. ಮಹಾಯಾಜಕರಾದ್ರೆ ಇಲ್ಲಿ ಇದು ಪರಿಶುದ್ಧ ಸ್ಥಳ, ಇಲ್ಲಿಗೆ ಬರ್ತಾರೆ. ಸೊ ಮಹಾಯಾಜಕರು ಇಲ್ಲಿಗೆ ಬರ್ತಾರೆ. ಯೇಸು ಎಂಬ ಈ ಮಹಾಯಾಜಕನು ಇಲ್ಲಿಗಲ್ಲ ಆಕಾಶ ಮಂಡಲಗಳನ್ನು ದಾಟಿ ಅಂತ ದೊಡ್ಡ ವ್ಯಕ್ತಿ ನಮಗಿದಾನ. ಯಾರಂದ್ರೆ ದೇವಕುಮಾರನಾದ ಯೇಸು ಎಂಬ ಮಹಾಯಾಜಕನು. ಈ ಮಾತು ಏನಂದ್ರೆ, ಅಂತ ಯಾಜಕ ನಮಗಿರೋದ್ರಿಂದ ನಾವು ಪ್ರತಿಜ್ಞೆ ಮಾಡಿರೋದನ್ನು ಬಿಡದೆ ಗಟ್ಟಿಯಾಗಿ ನಮ್ಮ ಅರ್ಪಣೆ, ಆರಾಧನೆ, ನಮ್ಮ ಪ್ರಾರ್ಥನೆ, ನಮ್ಮ ವಿಜ್ಞಾಪನೆಗಳು ಸಮಸ್ತವನ್ನು ದೇವರಿಗೆ ಮುಟ್ಟಿಸುವಾತನ ಯಾರು? ಮಹಾಯಾಜಕ. ಅರ್ಪಣೆ ಕಾಣಿಕೆಗಳನ್ನು ಇಸ್ರಾಯೇಲ್ ಯಾರ ಕೈ ಕೊಡ್ತಾ ಇದ್ರು? ಯಾಜಕರು, ಮಹಾಯಾಜಕರು. ಆ ಯಾಜಕರು ಮಹಾಯಾಜಕರು ಅದನ್ನ ದೇವರಿಗೆ ಅರ್ಪಣೆ ಮಾಡ್ತಾರೆ.
ಈಗ ನಮಗೆ ನಮ್ಮ ಅರ್ಪಣೆ, ಆರಾಧನೆ, ಪ್ರಾರ್ಥನೆ, ವಿಜ್ಞಾಪನೆ ದೇವರಿಗೆ ತಲುಪಿಸುವವರು, ಮುಟ್ಟಿಸುವವರು ಯಾರು? ಯಾರಂದ್ರೆ ಆಕಾಶ ಮಂಡಲಗಳನ್ನು, ಇದು ಆರ್ಡಿನರಿ ಅಲ್ಲ. ಅದಕ್ಕೆ ಆ ಶಬ್ದ ಏನ್ ಹೇಳ್ತಂದ್ರೆ, ಅಂತ ಆರೋಹಣ ಕ್ರಮದಲ್ಲಿ ಬಂದಿರತಕ್ಕಂತ ಸುಪ್ರೀಂ ಬಿಂಗ್, ಆ ಯಾಜಕರಿಗೆ ಈ ಯಾಜಕರು ಅಂದ್ರೆ ಅವರೆಲ್ಲ ಜುಜುಬಿ. ಯಾಕಂತ ಹೇಳಿದ್ರೆ ಅವ್ರು ಪರಿಶುದ್ಧ ಸ್ಥಳಕ್ಕೆ ಅತಿ ಪರಿಶುದ್ಧ ಹೋಗ್ತಾರೆ. ಆದ್ರೆ ನಮಗಿರುವಂತವನು ಅಂತ ವ್ಯಕ್ತಿ ಅಲ್ಲ. ಅತಿ ಎಂತಾನು ಅಂದ್ರೆ ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕ. ಶ್ರೇಷ್ಠ ಇಲ್ಲ ಶಬ್ದ ಇದೆ ನೋಡಿ, ಯಾರಂತ ಬದ? ಯಾಜಕರಂದ್ರೇನೆ ಶ್ರೇಷ್ಠರು, ಹೌದಾ ಬದ? ಯಾಜಕರಂದ್ರೇನೆ ಮಹಾಯಾಜಕರಂದ್ರೇನೆ ಶ್ರೇಷ್ಠ. ಆದ್ರೆ ಈತನ ಮಹಾಯಾಜಕನು ಯಾಜಕರು ಶ್ರೇಷ್ಠ ಅಂತ ಹಂಗಲ್ಲ, ಶ್ರೇಷ್ಠವಾದ ಮಹಾಯಾಜಕ. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರ, ನಮಗಿದಾನೆ ಇಲ್ಲ. ಆತನ ಮೂಲಕ ನಾವು ದೇವರ ಸನ್ನಿಧಿಗೆ, ಆತನ ಮೂಲಕ ನಾವು ದೇವರನ್ನ ಆರಾಧಿಸ್ತೀವಿ, ಆತನ ಮೂಲಕ ನಾವು ದೇವರಿಗೆ ಏನ್ ಮಾಡ್ತೀವಿ? ಪ್ರಾರ್ಥನೆ, ಜ್ಞಾಪನೆಗಳನ್ನು ಮಾಡ್ತೀವಿ, ಹೌದಾ ಬದ? ತಂದೆ, ಈ ಪ್ರಾರ್ಥನೆ ನಿನ್ನ ಮಗನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥನೆ, ಆರಾಧನೆ, ನಮ್ಮ ಕೃತಜ್ಞತೆಗಳು ಎಲ್ಲ ಯಾರ ಮೂಲಕ ದೇವ್ರಿಗೆ ಹೋಗ್ತವೆ? ಯಾಕೆ ಅಂದ್ರೆ ಆತನು ನಮಗೆ ಶ್ರೇಷ್ಠ ಮಹಾಯಾಜಕ. ಹಾಡಿನಲ್ಲ, ಆಕಾಶ ಮಂಡಲಗಳನ್ನು ದಾಟಿ ಹೋದ ಪವರ್ಫುಲ್ ಯಾಜಕ. ಆಕಾಶ ಮಂಡಲ, ಅತಿ ಪರಿಶುದ್ಧ ಸ್ಥಳದಲ್ಲಿ ಹೋಗೋರ್ನೆ ಅಷ್ಟು ಶ್ರೇಷ್ಠ, ಅಷ್ಟು ಮಹತ್ವ ಕೊಡ್ತಾ ಇದ್ರು. ಓ ಮಹಾಯಾಜಕರಪ್ಪ, ಅವ್ರು ಎಲ್ಲಿ ಹೋಗ್ತಾರೆ? ಅತಿ ಪರಿಶುದ್ಧ ಸ್ಥಳಕ್ಕೆ ಹೋದ್ರೆ ಅವ್ರು ಬಹಳ ಗೌರವದಿಂದ ನೋಡ್ತಿದ್ರು. ಇಲ್ಲಿ ನಮ್ಮ ಯಾಜಕನು ಪರಿಶುದ್ಧ ಸ್ಥಳ ಅಲ್ಲ, ಅತಿ ಪರಿಶುದ್ಧ ಸ್ಥಳ ಅಲ್ಲ, ಏನ್ ದಾಟಿ ಹೋಗಿ ಅನ್ಬೋದ? ಆಕಾಶ ಮಂಡಲಗಳನ್ನು ದಾಟಿ ನಮ್ಮ ಪರವಾಗಿ ದೇವರ ಬಳಿಯಲ್ಲಿ ಇದ್ದಾನೆ. ನಾವೆಷ್ಟು ಭಾಗ್ಯವಂತರು ಆಲೋಚನೆ ಮಾಡ್ರಿ ಕ್ರೈಸ್ತರು, ಇಲ್ಬದ? ನಾವೆಷ್ಟು ಭಾಗ್ಯವಂತರು, ನಾವೆಷ್ಟು ಧನ್ಯರು ಆಲೋಚನೆ ಮಾಡ್ರಿ. ಯಾಕಂದ್ರೆ ನಮಗಿರೋದು ಯಾರಂದ್ರೆ ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗುವಂತ ಯಾಜಕನಲ್ಲ, ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗುವಂತ ಯಾಜಕನಲ್ಲ, ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಶ್ರೇಷ್ಠ ಮಹಾಯಾಜಕರು ನಮಗಿರುವುದರಿಂದ ನಾವು ಧನ್ಯರು. ನಮ್ಮ ಅರ್ಪಣೆ, ಆರಾಧನೆ ಎಲ್ಲದರಲ್ಲಿ ಯೇಸು ಕ್ರಿಸ್ತನು ನಮ್ಗೆ ಏನ್ ಮಾಡ್ತಾನೆ? ಸಹಾಯ. ಯೇಸು ಕ್ರಿಸ್ತನ ಯಾರು ಬದರ್? ದೇವ. ಆ ರೀತಿಯಾಗಿ ನಂಬಿದ್ರೆ, ಆ ರೀತಿಯಾದ ನಂಬಿಕೆ ಕಟ್ಟಿಕೊಂಡ್ರೆ ನಾವು ನಿತ್ಯ ಜೀವನ ಪಡ್ಲಿಕ್ಕೆ ಸಾಧ್ಯ. ಆದ್ರೆ ಇದಕ್ಕೆ ಭಿನ್ನವಾಗಿ ಮೊದಲನೇ ಶತಮಾನದಲ್ಲಿ ಯೇಸು ದೇವರ ಮಗನು ಅಲ್ಲ ಎಂಬುದಾಗಿ ಹೇಳ್ತಾ ಇದ್ರಂತೆ. ನೋಡೋಣ, ಯೋಹಾನ ಬರೆದ ಪತ್ರಿಕೆ, ಯೋಹಾನ ಬರೆದಂತ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ, 1 ಜಾನ್ 4ನೇ ಅಧ್ಯಾಯ 1ರಿಂದ ಓದ್ತೀನಿ ನೋಡಿ. ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲಾ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವ ಪ್ರೇರಿತವಾದವುಗಳು ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಪ್ರೇರಿಸುವಂತವನು ದೇವರ ಆತ್ಮನೇ ಎಂದು ತಿಳಿದುಕೊಳ್ಳುವ ಲಕ್ಷಣವೇನೆಂದ್ರೆ, ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು. ಯೇಸುವನ್ನು ಒಪ್ಪದೇ ಇರುವ ಆತ್ಮವು ದೇವರಿಂದ ಪ್ರೇರಿತವಾದದ್ದಲ್ಲ, ಅದು ಕ್ರಿಸ್ತ ವಿರೋಧಿಯ ಆತ್ಮವಾಗಿದೆ. ಅದು ಬರುವುದೆಂಬುದನ್ನು ನೀವು ಕೇಳಿದ್ರಲ್ಲ, ಈಗಲೂ ಲೋಕದಲ್ಲಿ ಅದೇ. ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವ ಪ್ರೇರಿತವಾದದ್ದು ಅಲ್ಲ. ಮೊದಲನೇ ಶತಮಾನದಲ್ಲಿ ಯೇಸು ಮನುಷ್ಯನಾಗಿ ಬಂದಿಲ್ಲ. ಕಾರಣ ಏನಂದ್ರೆ, ದೇವ ಸ್ವಭಾವ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನರಮನುಷ್ಯನಾಗಿ ಬರುವುದು ಅಸಾಧ್ಯ ಎಂಬುದಾಗಿ ಒಂದು ತಪ್ಪಾದಂತ ಸಿದ್ಧಾಂತವನ್ನು ಯೋಹಾನ ಕಾಲದಲ್ಲಿ ಪ್ರಕಟಣೆ ಮಾಡ್ತಾ ಇದ್ರು. ಆದ್ದರಿಂದ ನೀವು ಆತ್ಮದ ಎಲ್ಲಾ ನುಡಿಗಳನ್ನು ನಂಬದೆ ಅವುಗಳನ್ನ ಏನ್ ಮಾಡ್ಬೇಕಂದ್ರೆ ಪರೀಕ್ಷಿಸಬೇಕು. ಯೇಸುವನ್ನು ಒಪ್ಪದೇ ಇರುವ ಆತ್ಮವು ದೈವ ಪ್ರೇರಿತವಲ್ಲ, ಅದು ಕ್ರಿಸ್ತ ವಿರೋಧಿಯ ಆತ್ಮ. ಯೇಸುವನ್ನು ಒಪ್ಪದ ಆತ್ಮ ಅಂದ್ರೆ ಯೇಸುವನ್ನು ಒಪ್ಪದ ಮನುಷ್ಯನು. ಏನಂತ ಒಪ್ಬೇಕು ಯೇಸುವನ್ನು? ರೈಟ್, ಕರೆಕ್ಟ್ ಆಗಿದ್ರೆ. ಯೇಸುವನ್ನು ಒಪ್ಬೇಕಾದ್ರೆ ಏನಂತ ಒಪ್ಬೇಕು ಬದ? ಈಗ ಯಾರಾದ್ರೂ ಯೇಸು ಯಾರಂತ ಹೇಳಿದ್ರೆ ಏನಂತ ಹೇಳ್ಬೇಕು? ಅದಕ್ಕೆ ಮಾತಾಡಬಾರ್ದು. ದೇವರೊಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯವಸ್ಥೆಯ ದೇವರೊಬ್ಬನೇ, ಏನ್ ಬದ? ಕರ್ತನೊಬ್ಬನೇ, ಆತ್ಮನು ಒಬ್ಬನೇ. ಸೊ ದೇವರಂದ್ರೆ ಯಾರು? ಯೆಹೋವ. ಕರ್ತನಂದ್ರೆ ಯಾರು? ಆತ್ಮನಂದ್ರೆ ಸೊ ಈ ರೀತಿಯಾದಂತ ನಂಬಿಕೆ. ಆದ್ರಿಂದ ಮೊದಲನೇ ಶತಮಾನದಲ್ಲಿ ಯೇಸುವನ್ನು ಒಪ್ಪದ, ಯೇಸು ದೇವಕುಮಾರನ ಅಲ್ಲ ಎಂಬ ದುರ್ಬೋಧನೆಯನ್ನು ಅನೇಕ ಜನರು ಮಾಡ್ತಾ ಇದ್ರು. ಅಂತ ವ್ಯಕ್ತಿಗಳು ದೇವರಿಂದ ಪ್ರೇರಿತರಾದವರು
ಅಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳುತ್ತೆ. 6ನೇ ವಚನ ನೋಡಿ, ನಾವಂತೂ ದೇವರಿಂದ ಹುಟ್ಟಿದವರಾಗಿದ್ದೇವೆ, ದೇವರನ್ನು ಬಲ್ಲವನು ನಮ್ಮ ಮಾತನ್ನು ಕೇಳುತ್ತೇನೆ. ದೇವರಿಂದ ಹುಟ್ಟಿದವನು ನಮ್ಮ ಮಾತನ್ನು ಕೇಳುವುದಿಲ್ಲ, ದೇವರಿಂದ ಹುಟ್ಟಿದವನು ನಮ್ಮ ಮಾತನ್ನು ಕೇಳುವುದಿಲ್ಲ. ಇದು ಸತ್ಯವನ್ನು ಬೋಧಿಸುವ ಆತ್ಮ, ಅದು ಸುಳ್ಳನ್ನು ಬೋಧಿಸುವ ಆತ್ಮ ಎಂದು ಇದರಿಂದಲೇ ತಿಳಿದುಕೊಂಡಿದ್ದೇವೆ. ನೋಡ್ರಿ, ಆದ್ರಿಂದ ನೀವು ಯೇಸುವನ್ನು ಒಪ್ಪದೆ ಇರ್ತಕ್ಕಂತ ಯಾವುದೇ ವ್ಯಕ್ತಿ ಆಗ್ಲಿ, ಅವನು ದೇವರನ್ನು ಬಲ್ಲವನು ಅಲ್ಲ, ಸತ್ಯವನ್ನು ಬೋಧಿಸುವವನು ಅಲ್ಲ ಎಂಬುದಾಗಿ ಯೋಹಾನನು ಇಲ್ಲಿ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ. ಆದ್ರೆ ದೇವರಿಂದ ಹುಟ್ಟಿದವರು, ದೇವರಿಂದ ಬಂದವರು ಅಥವಾ ದೇವರನ್ನು ಬಲ್ಲವರು ಯಾರಂದ್ರೆ ಯೇಸುವನ್ನು ದೇವರ ಮಗನು ಎಂಬುದಾಗಿ ಒಪ್ಪುಕೊಳ್ಳುವಂತ ಜನರೇ ಆಗಿರ್ತಾರೆ. ಅದೇ 4ನೇ ಅಧ್ಯಾಯ 15ನೇ ವಚನ ನೋಡಿ, 4:15. ಯೇಸು, 1 John 4:15, ಯೇಸು ದೇವರ ಮಗನಾಗಿದ್ದಾನೆಂದು ಯಾವನು ಒಪ್ಪಿಕೊಂಡು ಹೇಳುತ್ತಾನೋ ಅವನಲ್ಲಿ ದೇವರು ನೆಲೆಗೊಂಡಿದ್ದಾನೆ, ಅವನು ದೇವರಲ್ಲಿ ನೆಲೆಗೊಂಡಿದ್ದಾನೆ. ನೋಡಿ, ಸ್ಪಷ್ಟವಾಗಿ ಯೋಹಾನನು ಬರಿತಾ ಇದ್ದಾನೆ. ಯೇಸು ಯಾರಾಗಿದ್ದಾನಂತೆ? ದೇವರ ಮಗನಾಗಿದ್ದಾನೆಂದು ಯಾವನು ಒಪ್ಪಿಕೊಂಡು. ನೋಡಿ, ಏನಂತ ಒಪ್ಪಿಕೋಬೇಕು? ಯೇಸುವನ್ನು ನಿನಗೆ ಬಂದ ರೀತಿಯನ್ನು ಒಪ್ಪಿಕೋಬಾರದು. ಯೇಸುವನ್ನು ಏನಂತ ಒಪ್ಪಿಕೋಬೇಕು ಬದರ್? ನಾನು ಹೇಳೋದಲ್ಲ, ಯಾರು ಅಪೊಸ್ತಲರೇ ಬರೀತದೆ. ಯಾರು ದೇವರ ಮಗನಾಗಿದ್ದಾನೆಂದು ಯಾವನು ಒಪ್ಪಿಕೊಳ್ಳುತ್ತಾನೋ ಅವನಲ್ಲಿ ದೇವರು ಇರ್ತಾನಂತೆ, ಅವನು ದೇವರಲ್ಲಿ ಇರ್ತಾನೆ. ನೆಲೆಗೊಂಡಿದ್ದಾನಂದ್ರೆ ಅವನಲ್ಲಿ ದೇವರು ಇರ್ತಾನೆ, ಆ ವ್ಯಕ್ತಿ ದೇವರಲ್ಲಿ ಇರ್ತಾನೆ. ಯೇಸು ದೇವರ ಮಗನು ಎಂಬುದಕ್ಕೆ ನಾನು ಒಪ್ಪಿಕೊಳ್ಳದಿದ್ರೆ ನನ್ನಲ್ಲಿ ದೇವರಿಲ್ಲ, ನಾನು ದೇವರಲ್ಲಿ ಕೂಡ ಏನಂತ ಒಪ್ಪಿಕೊಳ್ಬೇಕನ್ನೋದನ್ನ ಸ್ಪಷ್ಟವಾಗಿ ಅಪೊಸ್ತಲರು ಬರೆದರೆ. ಯಾರು ಯೇಸು ಕ್ರಿಸ್ತನನ್ನು ದೇವರ ಮಗನು ಎಂಬುದಾಗಿ ಒಪ್ಪಿಕೊಳ್ಳುತ್ತಾರೋ ಅವರಲ್ಲಿ ದೇವರು ಇರ್ತಾನೆ, ಅವರು ದೇವರಲ್ಲಿ ಇರ್ತಾರೆ ಎಂಬುದಾಗಿ ಸ್ಪಷ್ಟವಾಗಿ ಬರೀತಾರೆ. ಅದೇ ಯೋಹಾನ ಬರೆದ ಪತ್ರಿಕೆ 2ನೇ ಅಧ್ಯಾಯ 2:22 ನೋಡಿ, ಯೇಸು ಕ್ರಿಸ್ತನಲ್ಲ ಎನ್ನುವವನು ಸುಳ್ಳುಗಾರನಲ್ಲವಾದರೆ ಸುಳ್ಳುಗಾರನು ಬೇರೆ ಎಲ್ಲಿದ್ದಾನೆ? ನೋಡ್ರಿ, ಯೇಸು ಯಾರಂತೆ? ಕ್ರಿಸ್ತನು. ಯೇಸು ಯಾರು ಬದರ್? ಕ್ರಿಸ್ತನ್ ಅಂದ್ರೆ ದೇವರ ಮಗನಂತ, ಅಭಿಷೇಕ್ತನಂತ. ಸೊ ಯೇಸು ಕ್ರಿಸ್ತನಲ್ಲ ಅಂತ ಹೇಳಿದ್ರೆ ಅವನೇ ಸುಳ್ಳುಗಾರನು. ನೋಡ್ರಿ, ಯಾವನಾದರೂ ತಾನು ತಂದೆಯನ್ನು ಮಗನನ್ನು ಅರಿಯನು ಎಂದು ಹೇಳಿದರೆ ಅವನೇ ಕ್ರಿಸ್ತ ವಿರೋಧಿ. ತಂದೆಯನ್ನು ಮಗನನ್ನು ಅರಿಯನು ಅಂತ ಹೇಳಿದ್ರೆ ಅವನೇ ಯಾರಂತೆ? ಸುಳ್ಳುಗಾರನು. ತಂದೆ ಇದ್ದಾನೆ, ಆದ್ರೆ ಇದಕ್ಕೆ ಭಿನ್ನವಾಗಿ ಲೋಕದಲ್ಲಿ ಏನ್ ಹೇಳ್ತಾರ? ತಂದೆಯ ಮಗನು, ಮಗನೇ ಪವಿತ್ರಾತ್ಮ, ಮೂವರು ಸೇರಿದ್ರೆ ಒಂದೇ. ತಂದೆ, ಮಗನು, ಆತ್ಮ. ಇವ್ರು ಮೂವರು ಸೇರಿದ್ರೆ ಯಾರಂದ್ರೆ ಯಾರಂತ ಇವ್ರು? ಯಾರು ಬದರ್? ಏಕ ದೇವರು. ಮೂವರು ಸೇರಿಸಿದ್ರೆ ಒಬ್ಬ ದೇವರಾಗ. ಈ ಬೈಬಲ್ ಹೇಳ್ತಿದೆ ತಂದೆಯನ್ನು ಮಗನನ್ನು ಅರಿಯದವನು. ತಂದೆ ಮಗ ಇದೇನೆ ಬೇರೆ, ಮಗನಿಗೆ. ತಂದೆ ಯಾರಂದ್ರೆ ದೇವರು, ಮಗ ಯಾರಂದ್ರೆ ಕ್ರಿಸ್ತನು. ಹೌದಾ ಬದರ್? ಮೂವರು ಬೇರೆ ಬೇರೆ ಅಲ್ಲ, ಮೂವರು ಒಂದೇ ಅಲ್ಲ. ತಂದೆನೇ ಬೇರೆ, ತಂದೆ ಕಳಿಸ್ಕೊಟ್ಟ ಆತನು, ಈತ ಬಂದ ಆತನು. ಈತ ಹೋಗಿ ಮತ್ತೆ ಆತ್ಮನನ್ನು ಕೂಡ. ಮೂವರು ಬೇರೆ ಬೇರೆನಾ ಒಂದೇನಾ? ಅಂದ್ರೆ ಅವ್ರ ಆಲೋಚನೆ, ಅವ್ರ ಸಂಕಲ್ಪ, ಅವ್ರ ಪ್ರೀತಿ ಎಲ್ಲ ಒಂದೇ, ಆದ್ರೆ ವ್ಯಕ್ತಿಗಳು ಬೇರೆ ಬೇರೆ. ಏನ್ ಬದರ್? ಈಗ ನೀವ್ ಹೇಳ್ತೀರಿ, ನಿಮ್ ಜೀವನ ಹೇಳ್ತಾನೆ, ಯಾರಾದ್ರು ನನಗೆ ಹೇಳಿದ್ರೆ ನಮ್ಮ ತಂದೆಗೆ ಹೇಳಿದ ಹಾಗೆ ಹೇಳ್ರಿ ಅಂತ ಹೇಳ್ತಾನೆ. ನನಗೆ ಹೇಳಿದ್ರೆ ಹೇಳಿದಾಗ ಹಾಗಂತ ಜೀವನ ಇಬ್ರು ಒಂದಾಗ ದೇಹದಲ್ಲಿ ಒಂದಾಗ ಸಾಧ್ಯನೆ? ಆದ್ರಿಂದ ತಂದೆ ಮಗ ಪವಿತ್ರಾತ್ಮ ಸೇರಿದ್ರೆ ಒಬ್ಬ ದೇವರು ಅನ್ನೋದು ಸುಳ್ಳು. ಸೊ ಮೂವರ್ನು ಸೇರಿ ಆರಾಧನೆ ಮಾಡ್ತೀವಿ ಅಂದ್ರೆ ತಪ್ಪು. ಮೂವರಿಗೂ ಪ್ರಾರ್ಥನೆ ಮಾಡ್ತೀವಿ ಅಂದ್ರೆ ತಪ್ಪು. ಯಾರಿಗ್ ಪ್ರಾರ್ಥನೆ ಮಾಡ್ಬೇಕು? ಲೋಕದಲ್ಲಿ ಇರುವ ನಮ್ಮ ತಂದೆ ಎಂಬುದಾಗಿ ಪ್ರಾರ್ಥನೆ ಮಾಡಿರೋದು ಯಾರು ಹೇಳ್ಕೊಟ್ರು? ಯೇಸು ಕ್ರಿಸ್ತ. ಮತ್ತೇನು ಬರ್ಸ್ವಾರ? ಯಾರ ಮೂಲಕ ಮಾಡ್ಬೇಕು? ಯಾರಿಗೆ ಆರಾಧನೆ ಮಾಡ್ಬೇಕು? ಯಾರ ಮೂಲಕ ಮಾಡ್ಬೇಕು? ನಾನು ಮೂವರ್ನು ಆರಾಧನೆ ಮಾಡ್ತೀನಿ, ಮೂವರ್ಗೂ ಪ್ರಾರ್ಥನೆ ಮಾಡ್ತೀನಿ, ಇದ್ರಲ್ಲಿ ಯಾರನ್ನು ತೆಗಿಯಂಗಿಲ್ಲ. ಈ ತೆಗೆದು ಈ ಸಿಟ್ಟು ಹಾಕ್ತಾನೆ, ಈ ಸಿಟ್ಟು ಹಾಕ್ತಾನೆ, ಯಾರು ಏನು ಸಿಟ್ಟಾಗಲ್ಲ, ನೀನ್ ಸಿಟ್ಟಾಗ್ತಿ ಅಷ್ಟೇ. ಹೌದಾ ಬದ? ಮನುಷ್ಯರು ಈ ರೀತಿ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತೆ, ತಂದೆಯನ್ನು ಮಗನನ್ನು ಒಪ್ಪಿಕೊಳ್ಳದವನು, ತಂದೆಯನ್ನು ಮಗನನ್ನು ಅರಿಯದವನೇ ಅವನೇನಾಗಿದ್ದಾನೆ ಅಂದ್ರೆ ಸುಳ್ಳುಗಾರನು ಆಗಿದ್ದಾನೆ. ಆದ್ದರಿಂದ ಯಾರು ಯೇಸುವನ್ನು ದೇವರ ಮಗನೆಂದು ಒಪ್ಪಿಕೊಳ್ಳುತ್ತಾರೋ ಅವರು ದೇವರ ಸಂಬಂಧಿಗಳು ಆಗಿರ್ತಾರೆ.
ಆದ್ರಿಂದ ಮೊದಲನೇ ಶತಮಾನದಲ್ಲಿ ಯೇಸು ದೇವರ ಮಗನು ಅಲ್ಲ ಎಂಬುವಂತ ಜನರು ಅನೇಕರು ಈ ಲೋಕದಲ್ಲಿ ಇದ್ರು. ಬೈಬಲ್ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಅಪೊಸ್ತಲನಾದ ಪೌಲನು ಕೂಡ ನಾನು ಯಾರಲ್ಲಿ ನಂಬಿಕೆಯಿಂದ ಮುಂದುವರಿತಾ ಇದ್ರೆ ಅನ್ನೋದಕ್ಕೆ ಒಂದು ಒಳ್ಳೆಯ ಮಾತನ್ನು ತಿಳಿಸ್ತಾನೆ ನೋಡಿ. ಗಲಾತ್ಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20 ನಿಮಿಷ ನೋಡಿ. ಗಲಾತ್ಯ 2:20. ಗಲಾತ್ಯರಿಗೆ ಬರೆದ ಪತ್ರಿಕೆ 2:20 ನಿಮಿಷ ನೋಡಿ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಪೌಲನಲ್ಲಿ ಯಾರು ಜೀವಿಸ್ತಾ ಇದಾರಂತೆ? ನಾನಲ್ಲ ಪೌಲನೆಂಬ ನಾನಲ್ಲ, ನನ್ನೊಳಗೆ ಯಾರು ಜೀವಿಸ್ತಾ ಇದಾರೆ ನೋಡ್ರಿ, ಕ್ರಿಸ್ತನು ಜೀವಿಸುತ್ತಾನೆ. ಈಗ ಶರೀರದಲ್ಲಿ ನಾನು ಜೀವಿಸುವುದು ಹೇಗೆಂದ್ರೆ ನೋಡ್ರಿ, ದೇವಕುಮಾರನ ಮೇಲಿನ ನಂಬಿಕೆಯಲ್ಲಿಯೇ. ಪೌಲನಿಗೆ ಯೇಸು ಕ್ರಿಸ್ತನ ಯಾರಂತ ನಂಬಿಕೆ ಇದೆ ಅನ್ನೋದ, ಆ ನಂಬಿಕೆಯಲ್ಲೇ ನಾನು ಮುಂದುವರಿತಾ ಇದ್ದೇನೆ ಅಂತ ಅಪೊಸ್ತಲ ಪೌಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇನ್ನೊಂದ್ಸಲ ಅಂಡರ್ಲೈನ್ ಮಾಡ್ಕೊಳ್ಳಿ. ಈಗ ನಾನು ಶರೀರದಲ್ಲಿ ಜೀವಿಸುವುದು ಹೇಗೆಂದ್ರೆ ದೇವಕುಮಾರನ ಮೇಲಿನ ನಂಬಿಕೆಯಲ್ಲಿಯೇ. ಯಾರು ಬದರ ದೇವಕುಮಾರ ಅಂದ್ರೆ ಪೌಲನಿಗೆ ಯೇಸು ಕ್ರಿಸ್ತನು ಯಾರಂತ ನಂಬಿಕೆ ಇದೆ? ಅದಕ್ಕೆ ಭಿನ್ನವಾಗಿ ಆ ನಂಬಿಕೆಯಲ್ಲೇ ನಾನು ಜೀವಿಸ್ತಾ ಇದ್ದೇನೆ ಅಂದ್ರೆ ಸ್ಪಷ್ಟವಾಗಿ ತನ್ನ ನಂಬಿಕೆಯನ್ನು ಇಲ್ಲಿ ಪೌಲನು ಪ್ರಸ್ತಾಪ ಪಡಿಸ್ತಾರೆ. ಆ ನಂಬಿಕೆಯಲ್ಲಿ ನಾನು ದೇವಕುಮಾರನ ಯೇಸು ದೇವರ ಕುಮಾರನು ನನಗಾಗಿ ಪ್ರಾಣ ಕೊಟ್ಟಂತ ನನ್ನಲ್ಲಿ ಜೀವಿಸ್ತಾ ಇರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ದೇವಕುಮಾರನ ಮೇಲೆ ನಂಬಿಕೆಯಲ್ಲಿಯೇ ನಂಬಿಕೆಯಿಂದಲೇ ನಾನು ಬರ್ತೇನೆ. ಇವತ್ತು ಕೂಡ ನಾವು ಯಾವ ನಂಬಿಕೆಯಲ್ಲಿ ಬದುಕಬೇಕು? ಯಾವ ನಂಬಿಕೆಯಿಂದ ಜೀವಿಸ್ಬೇಕು? ಯೇಸು ದೇವರ ಯೇಸು ದೇವರ ಮಗನು ಎಂಬ ನಂಬಿಕೆಯಿಂದ. ಅಪೊಸ್ತಲನಾದ ಪೌಲನು ಅಥವಾ ಅಪೊಸ್ತಲರು ಯಾವುದನ್ನು ಮರೆ ಮಾಡಿ ಹೇಳಿಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ರು, ನಾವು ಈ ನಂಬಿಕೆಯಲ್ಲಿ ಇದ್ದೀವಿ, ನಮ್ ನಂಬಿಕೆ ಇದೆ ಅಂತ. ಅದರಿಂದ ಪೌಲ ನಂಬಿಕೆ ಎಂತ ಆಗ್ತದೆ? ತನಗಾಗಿ ಸತ್ತು ಜೀವಿಸುತ್ತಿರುವ ದೇವಕುಮಾರನಾದ ಯೇಸು ಕ್ರಿಸ್ತನಲ್ಲಿರ್ತಕ್ಕಂಥ ನಂಬಿಕೆಯಲ್ಲಿ, ಯೇಸು ದೇವರ ಮಗನೆಂಬ ನಂಬಿಕೆಯಲ್ಲಿ ಆತನ ಏನ್ ಮಾಡ್ತಾ ಇದ್ದ? ನಾನು ಜೀವಿಸ್ತೇನೆ, ನೀನು ಜೀವಿಸುವುದು ನಾನಲ್ಲ ಅಂತ ಬಹಳ ಸ್ಪಷ್ಟವಾಗಿ. ಅವೆಲ್ಲರೂ ದೇವಕುಮಾರನ ಜ್ಞಾನಕ್ಕೆ ಸೇರ್ಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ನೋಡಿ. ಎಫೆಸದವರಿಗೆ ಬರೆದ ಪತ್ರಿಕೆ 11ನೇ ವಚನ ಹೇಳ್ತಾರೆ, ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸುವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಕರನ್ನಾಗಿಯೂ ನಾವೆಲ್ಲರೂ ನೋಡ್ರಿ 13ನೇ ವಚನ, ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿಕೊಂಡು ಪ್ರವೀಣತೆಗೆ ಬರುವುದು. ನೋಡ್ರಿ ಬಹಳ ಸ್ಪಷ್ಟವಾಗಿ, ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನ. ನೋಡ್ರಿ ಯಾವ ವಿಷಯವಾದ ಜ್ಞಾನ? ದೇವಕುಮಾರನ ವಿಷಯವಾದ ಜ್ಞಾನ. ಯಾರು ದೇವಕುಮಾರನ ವಿಷಯವಾದ್ರೆ ಯಾರ ವಿಷಯ? ದೇವಕುಮಾರನ ವಿಷಯವಾಗಿ ನಿನಗೆ ಜ್ಞಾನ ಇರಬೇಕು. ಮನುಷ್ಯರಿಗೆ ಇವತ್ತು ದೇವಕುಮಾರನ ಬಗ್ಗೆ ಏನಿಲ್ಲ ಬದ ಜ್ಞಾನ ಇಲ್ಲ. ಯೇಸು ಯಾರಂದ್ರೆ ಅದು ಇದು ಇದು ಅವತಾರ ಪುರುಷ, ಹೌದಿಲ್ಲ. ನಾನು ದೇವಕುಮಾರನೆಂಬುದಾಗಿ ನಂಬುತ್ತೆ. ಬೈಬಲ್ ಹೇಳ್ತಾ ಇದೆ ದೇವಕುಮಾರನೆಂಬುದಾಗಿ ನಂಬುತ್ತೆ. ದೇವರೊಬ್ಬನೇ ಅಂತ ಹೇಳುತ್ತೆ. ನಮಗಾದ್ರೂ ಒಬ್ಬನೇ ದೇವರು, ಆತನ ತಂದೆ ಅಂತ ಇದೆ. ಅದಕ್ಕೆ ಭಿನ್ನವಾಗಿ ನನ್ನ ನಂಬಿಕೆ ಇದ್ರೆ, ಪೌಲನಿಗೆ ಏನ್ ನಂಬಿಕೆ ಇದೆ? ದೇವಕುಮಾರನೆಂಬುದಾಗಿ ನನ್ನ ನಂಬಿಕೆಯನ್ನು ಕಟ್ಟಿಕೊಂಡಿದ್ದೆ. ಸೊ ದೇವಕುಮಾರನೆಂಬುದಾಗಿ ನೀವು ನಂಬ್ರಿ. ಮಾರ್ಕನು ಕೂಡ ತನ್ನ ಸುವಾರ್ತೆಯನ್ನು ಪ್ರಾರಂಭ ಮಾಡುತ್ತೆ ದೇವಕುಮಾರನಾದ ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಯ ಪ್ರಾರಂಭ. ನಮಗೆ ಯಾರಿದ್ದಾರೆ ಅಂದ್ರೆ ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು. ಸೊ ನನ್ನ ಪಾಲಿಗೆ ಯೇಸು ಯಾರು? ನನ್ನ ಪಾಲಿಗೆ ಯಾರು ಬದ? ನಮ್ಮ ಪಾಲಿಗೆ ಯಾರು? ಯೇಸು ಕ್ರಿಸ್ತ ದೇವಕುಮಾರನು, ದೇವಪುತ್ರನು, ದೇವಕುಮಾರ ನಮ್ಮೆಲ್ಲರ ಪಾಲಿಗೆ ಆ ರೀತಿಯಾಗಿ ದೇವರ ಮಗನು ಅಲ್ಲ, ಬೇರೆ ರೀತಿಯಾಗಿ ನಂಬಿದ್ರೆ ಅದು ಸುಳ್ಳು. ನಮ್ಮನ್ನು ಸತ್ಯಭ್ರಷ್ಟರನ್ನಾಗಿ, ನಂಬಿಕೆ ಭ್ರಷ್ಟರನ್ನಾಗಿ ಮಾಡುತ್ತೆ. ನೀವು ಅಪೊಸ್ತಲ ಕೃತ್ಯ, ಅಪೊಸ್ತಲ ಉಪದೇಶ ಎಲ್ಲ ನೋಡಿದ್ರೆ ದೇವಕುಮಾರನಾದ ಯೇಸು ಕ್ರಿಸ್ತನ ವಿಷಯವಾದ ದೇವಕುಮಾರನ ಜ್ಞಾನವನ್ನು ನಾವು ಪಡೆದುಕೊಳ್ಬೇಕು. ಆದ್ರೆ ಅದಕ್ಕೆ ಭಿನ್ನವಾದಂತ ನಂಬಿಕೆಗಳು ಈ ದಿನದಲ್ಲಿ ಲೋಕದಲ್ಲಿ ಇವೆ. ಬಹಳ ಸ್ಪಷ್ಟವಾಗಿ ಪೇತ್ರನು ಹೇಳ್ತಾನೆ, ನೀನು ಬರಬೇಕಾಗಿರುವ ಜೀವ ಸ್ವರೂಪನಾದ ದೇವರ ಮಗನ ಅಂತ ಹೇಳಿದ. ನೀನೇ ದೇವರಂತ ಹೇಳಿಲ್ಲ, ನೀನು ಬರಬೇಕಾಗಿರುವ ಜೀವ ಸ್ವರೂಪನಾದ ಆ ದೇವರ. ಇವತ್ತು ನಾವೇನ್ ನಂಬೇಕು? ಎಸ್, ಯೇಸು ಕ್ರಿಸ್ತನಿ, ಜೀಸಸ್ ಈಸ್ ದ ಸನ್ ಆಫ್
ಯೇಸು ದೇವರ ಮಗನೆಂಬುದಾಗಿ ನಂಬಬೇಕು. ಅಂತ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ, ಅಂತ ನಂಬಿಕೆಯನ್ನು ನಮ್ಮ ನಂಬಿಕೆ ಆ ಅಪೋಸ್ತಲರ ನಂಬಿಕೆ ನಮ್ಮ ನಂಬಿಕೆ ಆಗಿಲ್ಲ ಅಂತ ಹೇಳಿದ್ರೆ, ನಾವು ನಿತ್ಯ ಜೀವಕ್ಕೆ ಬಹಳ ದೂರವಾಗಿರ್ತೀವಿ. ನಾವು ದೇವರಿಂದ ಹುಟ್ಟಿದವರಲ್ಲ, ನಾವು ಸತ್ಯಭ್ರಷ್ಟರಾಗ್ತೀವಿ. ಸೊ ಮೊದಲನೇ ಶತಮಾನದಲ್ಲಿ ಯೇಸು ದೇವರ ಮಗನಲ್ಲ ಎಂಬ ಬೋಧನೆ ಇತ್ತು. ಸೊ ಇವತ್ತಿಗೂ ಇದೆನಾ? ಇವತ್ತಿಗೂ ಯೇಸು ಯಾರಲ್ಲ? ಅದೇ ಪವಾಡ ಪುರುಷ ಅಂತಾರೆ, ದೇವ್ರಂತಾರೆ, ಇನ್ನೊಂದಂತಾರೆ. ಅದು ಅವ್ರವ್ರ ನಂಬಿಕೆ. ಯಾರು ಏನ್ ಅನ್ಕೊಂತಾರೋ ನನಗ್ ಬೇಕಾಗಿಲ್ಲ. ಅಪೋಸ್ತಲರು ಏನ್ ಬರೆದಿದ್ದಾರೆ? ತಂದೆ ದೇವ್ರು ಏನ್ ಹೇಳಿದ? ಈತನು ನನ್ನ ಪ್ರಿಯ ಮಗನು. ಈತ ಏನ್ ಹೇಳ್ಕೊಂಡ? ಆತನು ನನ್ನ ಯೇಸು ಕ್ರಿಸ್ತನ ಭೂಮಿ ಮೇಲೆ ಇದ್ದಾಗ ಏನ್ ಹೇಳುದು? ಆತನು ನನ್ನ ತಂದೆ ನನ್ನನ್ನು ಕಳಿಸಿ ಕೊಟ್ಟಿದ್ದಾನೆ. ನನ್ನ ತಂದೆ ಏನ್ ಹೇಳಿದಾನೋ ಅದನ್ನೇ ನಾನು ನಿಮಗೆ ಇಂತಿದ್ದನ್ನು ನುಡಿಬೇಕೆಂಬುದಾಗಿ ನನ್ನ ತಂದೆಯಿಂದ ನನಗೆ ಏನಾಗಿದೆ? ಆಜ್ಞಾಪಿಸಲ್ಪಟ್ಟಿದೆ. ನನ್ನ ತಂದೆ ಚಿತ್ತವನ್ನು ನೆರವೇರಿಸುವುದೇ ನನ್ನ ಪಾನೀಯ. ಎಷ್ಟು ಮಾತುಗಳು ಹೇಳಲ್ಲ ಬದ? ತಂದೆ 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 ಅಂದ್ರೆ ಈತ ಯಾರು? ಮಗ. ಮತ್ತೆ ಈತನ್ನೇ ತಂದೆ ಮಾಡ್ಬಿಟ್ರೆ ನೀನು ತಂದೆ ಎಲ್ಲಿಗೆ ಹೋಗ್ಬೇಕು? ಬರ್ಬೋದ? ಇವರನ್ನೇ ತಂದೆ ಮಾಡಿದ್ರೆ ಮತ್ತೆ ತಂದೆ ಎಲ್ಲಿ ಹೋಗ್ಬೇಕು? ತಪ್ಪು ತಾನೆ. ಆದ್ದರಿಂದ ನಮ್ಮ ನಂಬಿಕೆ ಏನಾಗಿದೆ? ಯೇಸು ದೇವರ ಮಗನು ಎಂಬ ನಂಬಿಕೆ. ರಾಜೇಶ್ ಬದರ್, ಅರ್ಥ ಆಗ್ತಿದ್ಯಾ? ಯೇಸು ಯಾರು ಬದರ್? ದೇವರ ಮಗನು. ಆ ರೀತಿಯಾದ ನಂಬಿಕೆಯಿಂದ ಆ ರೀತಿಯಾಗಿ ಒಪ್ಪಿಕೊಂಡು ನಾವು ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ನಾವಾಗ ಕ್ರಿಸ್ತನ ಸಭೆ. ಅರ್ಥ ಆಯ್ತು ಬದ? ರೈಟ್. ಐದನೇದಾಗಿ ಪೇತ್ರ ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ, ಬೆಳಿಗ್ಗೆ ಓದಿದಂತ 4ನೇ ಅಧ್ಯಾಯ, ಮೊದಲನೇ ತಿಮೋತಿ 2ನೇ ವಚನ. ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳವರಾದರೂ ತಾವು. ಮೊದಲನೇ ತಿಮೋತಿ 4ನೇ ಅಧ್ಯಾಯ 2ನೇ ವಚನ. ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳವರಾದರೂ ತಾವು ನೀತಿವಂತರೆಂದು ತೋರ್ಪಡಿಸಿಕೊಂಡು ಅವರನ್ನು ಮರಳುಗೊಳಿಸಿ ಮದುವೆಯಾಗಬಾರದೆಂತಲೂ. ನೋಡ್ರಿ ಏನದು ಬದಲ? 5ನೇದು ಮದುವೆ ಏನ್ ಮಾಡ್ಬಾರ್ದಂತೆ? ಸೊ ಬೈಬಲ್ ಪ್ರಕಾರ, ಅದೇ ದೇವರ ವಾಕ್ಯದ ಪ್ರಕಾರ ಮದುವೆ ಆಗ್ಬೇಕಾ ಆಗ್ಬಾರ್ದ? ಸಿಸ್ಟರ್, ಮದುವೆ ಆಗ್ಬೇಕಾ ಮದುವೆ ಆಗ್ಬಾರ್ದ? ಅವ್ರು ಹೇಳ್ತಾ ಇಲ್ಲ. ಸಿಸ್ಟರ್, ವೆರಿ ಗುಡ್. ಮನುಷ್ಯನು ಒಬ್ಬಂಟಿಗನಾಗಿರೋದು ಒಳ್ಳೆಯದು ಅಲ್ಲ. ಅದಕ್ಕೆ ದೇವರು ಆತನಿಗೆ ಸರಿ ಬೀಳುವ ಸಹಕಾರಣೆಯನ್ನು ಉಂಟು ಮಾಡಿದ. ಆಕೆಯನ್ನು ಪುರುಷನ ಎಲುಬಿನಿಂದ ಸೃಷ್ಟಿ ಮಾಡಿ ಆಕೆಗೆ ಅವಳು ಎಂಬುದಾಗಿ ನಾಮಕರಣ ಮಾಡಿ ಆಕೆಯನ್ನು ಆದಾಮನಿಗೆ ಒಪ್ಪಿಸಿದೆ, ಅಂದ್ರೆ ಮದುವೆ ಮಾಡಿದೆ. ಆದ್ದರಿಂದಲೇ ಮದುವೆ ಎನ್ನುವುದು ದೇವರ ಸಂಕಲ್ಪದಲ್ಲಿ ಒಂದು ಭಾಗ. ಮದುವೆ ಅನ್ನೋದು ದೇವ್ರ ಚಿತ್ತ. ಆದ್ರಿಂದ ಎಲ್ಲರೂ ಏನಾಗ್ಬೇಕು? ಮದುವೆ ಆಗೋದು ಒಳ್ಳೇದಾ ಕೆಟ್ಟದ? ಅವ್ರು ಹೇಳಿದ್ರೆ ಎಲ್ಲ ನೀವೇ ಹೇಳ್ತೀರಲ್ಲ. ಅವ್ರೇನು ಒಳ್ಳೇದು ಅನಿಸ್ತಾ ಇಲ್ಲ ಅವ್ರಿಗೆ. ಯಾಕೋ ಆಲೋಚನೆ ಮಾಡ್ತಿದ್ರೆ, ಯಾಕಾರ ಮದುವೆ ಆದಪ್ಪ ಇವ್ರನ್ನ. ಮದುವೆ ಆಗೋದು ಒಳ್ಳೇದ ಕೆಟ್ಟದ? ರಾಜೇಶ್ ಬದರ್, ನಿಮ್ಮನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ಬೇಡ. ಸಿಸ್ಟರ್, ಮದುವೆ ಆಗೋದು ಒಳ್ಳೇದ ಕೆಟ್ಟದ? ಒಳ್ಳೇದು ಬ್ರದರ್. ಅಂದ್ರೆ ನಮಗ್ ಸಮಸ್ಯೆಗಳೇನೋ ಇರ್ತವೆ, ಆಗ್ಬಾರ್ದು ಅಂತ ಬೇರೆಯವ್ರಿಗೆ ಹೇಳ್ತೀವಿ. ಆದ್ರೆ ದೈವ ದೃಷ್ಟಿಯಲ್ಲಿ ಮದುವೆ ಆಗ್ಬೇಕು, ಮದುವೆ ಆಗೋದು ಒಳ್ಳೇದು. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆ 13ರಲ್ಲಿ ಮದುವೆಯು ಎಲ್ಲಾ ವಿಷಯಗಳಲ್ಲಿ ಮಾನ್ಯವಾದದ್ದು. ಇಬ್ರಿಯರಿಗೆ ಬರೆದ ಪತ್ರಿಕೆ ಆ ವಚನ ಬರುತ್ತೆ. ದಾಂಪತ್ಯವು ಅಂತ ಇರುತ್ತೆ. ಹದಿಮೂರು 3 ಒತ್ತಿ ನೋಡಿ. ದಾಂಪತ್ಯವು ಮಾನ್ಯವಾದದ್ದೆಂದು ಎಲ್ಲರೂ ಎಣಿಸಬೇಕು. ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು. ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವರೆಂದು ತಿಳಿದುಕೊಳ್ಳಬೇಕು. ಗಂಡ ಹೆಂಡತಿಯರ ಸಂಬಂಧ ನಿಷ್ಕಳಂಕವಾಗಿರ್ಬೇಕು. ಗಂಡ ಹೆಂಡತಿ ಹೇಗಾಗ್ತಾರೆ? ಗಂಡ ಹೆಂಡತಿ ಹೇಗಾಗ್ತಾರೆ ಬದ? ಮದುವೆ ಮೂಲಕನೇ ಏನಾಗ್ತಾರೆ? ಗಂಡ. ಮದುವೆ ಆಗ್ಲಾರ್ದಾಗ ಗಂಡ ಹೆಂಡತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನಿಗೆ ದೇವರು, ಚೆನ್ನಾಗಿ ನನ್ನ ಕಡೆ ಕೇಳಿ, ಮನುಷ್ಯನಿಗೆ ಆಹಾರ, ನಿದ್ರೆ, ಹಸಿವು ಈ ರೀತಿಯಲ್ಲಿ ಮನುಷ್ಯನ ದೇಹದಲ್ಲಿ ಒಂದು ಪ್ರಾಯಕ್ಕೆ ಬಂದಾಗ ಲೈಂಗಿಕ ಇಚ್ಛೆ ಇರುತ್ತೆ, ಲೈಂಗಿಕ ಕೋರಿಕೆಗಳಿರ್ತವೆ. ಆ ಕೋರಿಕೆ ಅಥವಾ ಆ ಲಕ್ಷಣವನ್ನು ತೀರಿಸಿಕೊಳ್ಳಲು ದೇವರು ಏರ್ಪಾಟು ಮಾಡಿದಂತ ಪದ್ಧತಿ ಏನಂದ್ರೆ ಮದುವೆ.
ಪ್ರತಿಯೊಬ್ಬ ಪುರುಷನಿಗೆ ಸ್ವಂತ ಹೆಂಡತಿ ಇರಬೇಕು. ಪ್ರತಿ ಸ್ತ್ರೀಗೆ ಸ್ವಂತ 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 ಗಂಡ ಸ್ವಂತ ಹೆಂಡತಿ ಅಂದ್ರೆ ಸ್ವಂತ ಹೆಂಡತಿ ಸ್ವಂತ ಗಂಡ ಅಂದ್ರೆ ಯಾವಾಗ ಸ್ವಂತ ಹೆಂಡತಿ ಆಗ್ತಾಳೆ, ಯಾವಾಗ ಆ ವ್ಯಕ್ತಿ ಸ್ವಂತ ಗಂಡನಾಗ್ತಾನೆ? ಮದುವೆಯ ಮೂಲಕ. ಮದುವೆಯ ಮೂಲಕ. ಹೌದಾ ಸಿಸ್ಟರ್? ಆದ್ರಿಂದ ಲೋಕದಲ್ಲಿ ಜಾರತ್ವಗಳು ವ್ಯಭಿಚಾರಗಳು ನಡೀತಕ್ಕಂಥ ಕಾರಣ ಪ್ರತಿಯೊಬ್ಬ ಪುರುಷನಿಗೂ ಸ್ವಂತ ಆ ಹೆಂಡತಿ, ಪ್ರತಿ ಸ್ತ್ರೀಗೂ ಸ್ವಂತ ಗಂಡನು ಇರಬೇಕು. ಸೊ ದಾಂಪತ್ಯವು ಅಥವಾ ಮದುವೆಯು ಮಾನ್ಯವಾದದ್ದನ್ನು ಎಲ್ಲರೂ ಎಣಿಸಬೇಕು. ಗಂಡ ಹೆಂಡತಿಯರ ಸಂಬಂಧ ಪವಿತ್ರ ನಿಷ್ಕಳಂಕವಾಗಿದೆ. ಮದುವೆ ಆದ್ರೆ ಒಬ್ಬ ಪುರುಷನು ಒಬ್ಬ ಸ್ತ್ರೀ ಜೊತೆ ಆಗಿದ್ರೆ ಅದು ನಿಷ್ಕಳಂಕ. ಮದುವೆ ಆಗ್ಲಾರ್ದಂಗ ಒಬ್ಬ ಪುರುಷನು ಸ್ತ್ರೀ ಕೂಡಿದ್ರೆ ಅದೇನಂತ ಇರ್ತದೆ? ಜಾರತ್ವ, ಪಾಪಿ. ಜಾರತ್ವ ಅಂತಾರ, ಇಲ್ಲಂದ್ರೆ ವ್ಯಭಿಚಾರ ಅಂತಾರ. ಇಂಥ ವ್ಯಕ್ತಿಗಳಿಗೆ ದೇವ್ರು ಏನ್ ಮಾಡ್ತಾನೆ? ನ್ಯಾಯ ವಿಚಾರಣೆ ಮಾಡ್ತಾನೆ. ಆದ್ರಿಂದ ಮದುವೆ ಅನ್ನೋದು ದೇವ್ರ ಚಿತ್ತ. ಒಂದು ವೇಳೆ ನಿನ್ನ ವೈಯಕ್ತಿಕ ಅಭಿಪ್ರಾಯ ಬೇಡ ಮದುವೆ ಆಗ್ಬಾರ್ದು, ಕೊರಿಂಥದವರಿಗೆ ಬರೆದ ಮೊದಲೇ 8ನೇ ಅಧ್ಯಾಯದಲ್ಲಿ ಮದುವೆ ಮಾಡ್ಕೋಬೇಕಾ ಬೇಡ ಅಂತ ಅವ್ರು ಬರೆದ್ರು. ಅದಕ್ಕೆ ಪೌಲನು, ನೀವು ಬರೆದಿದ್ರ ವಿಷಯವಾಗಿ ದೇವ್ರು ಹೇಳಿದ್ದಲ್ಲ, ನೀವು ಬರೆದಿದ್ರ ವಿಷಯ ಹೇಳಿ, ನಿನಗೆ ಯಾರಾದ್ರೂ ಆಶಾ ನಿಗ್ರಹವನ್ನು ಮಾಡಿಕೊಂಡು ಮದುವೆ ಆಗ್ಬಾರ್ದು ಅಂತಿದ್ರೆ ಅದು ನಿನ್ನ ವಿಚಾರ. ಈಗ ಕೆಲವ್ರಿಗೆ ನಾನು ಮದುವೆ ಆಗ್ಬಾರ್ದು, ಹಂಗೆ ಇರ್ಬೇಕು, ದೇವ್ರ ಸೇವೆ ಮಾಡ್ಬೇಕು, ಈ ಮದುವೆ ಮಾಡಿದ್ರೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಬರ್ತವೆ, ಹುಡುಗರು ಹುಡ್ತವೆ, ಜೋಪಾನ ಮಾಡ್ಬೇಕು, ರೇಷನ್ ತಂದಾಕ್ಬೇಕು, ಆಮೇಲೆ ನನಗೆ ಫ್ರೀಡಮ್ ಇರಲ್ಲ, ಆಮೇಲೆ ನಾನು ದೇವ್ರ ಸೇವೆ ಮಾಡಕ್ಕಾಗಲ್ಲ, ಕೆಲವು ಜವಾಬ್ದಾರಿಗಳು ಇರ್ತವೆ. ಮದುವೆ ಆದ್ಮೇಲೆ ಏನ್ ಬರ್ತದ? ಇವೆಲ್ಲ ಬೇಡ ಅಂದ್ರೆ ನೀನ್ ಇರ್ತೀನಂದ್ರೆ ನಿನಗ್ ಬಿಟ್ಟಿದ್ದ. ಆದ್ರೆ ದೇವ್ರು ಹೇಳಿದಾನೆ ಮದುವೆ ಆಗ್ಬಾರ್ದು ಅಂತ ಹೇಳಿದ್ರೆ ಅದೇನದು? ದೇವ್ರು ಏನ್ ಹೇಳಿದಾನೆ? ಮದುವೆ ಬಹುಸಂತಾನ ಉಳ್ಳವರಾಗಿ ಮದುವೆ. ನೋಡ್ರಿ, ದಾಂಪತ್ಯವು ಮಾನ್ಯವಾದದ್ದೆಂಬುದಾಗಿ ಎಣಿಸ್ಬೇಕು. ಮತ್ತೇನು ಬರೆಸುವರ್ತೆ ನೋಡಿ, 19ನೇ ಅಧ್ಯಾಯ 7ನೇ ವಚನ. 19ನೇ ಅಧ್ಯಾಯ 4ನೇ ವಚನ ನೋಡಿ. ಮನುಷ್ಯರನ್ನು ನಿರ್ಮಾಣ ಮಾಡಿದವನು ಆದಿಯಿಂದಲೇ ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದ್ದಾನೆ. ಆದಿಯಿಂದಲೇ ದೇವರು ಪ್ರಾರಂಭದಲ್ಲೇ ಮನುಷ್ಯ ಏನ್ ಮಾಡಿದಾನೆ? ಗಂಡು ಹೆಣ್ಣಾಗಿ ಮಾಡಿದಾನೆ. ಗಂಡು ಯಾರಂದ್ರೆ ಪುರುಷನು, ಹೆಣ್ಣು ಸ್ತ್ರೀ ನಿರ್ಮಿಸಿ, ಈ ಕಾರಣದಿಂದ ಪುರುಷನು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳನು, ಅವರಿಬ್ಬರು ಒಂದೇ ಶರೀರವಾಗಿರು ಎಂದು ಹೇಳಿದನೆಂಬುದಾಗಿ ನೀವು ಓದಲಿಲ್ಲ. ಹೀಗಿರುವುದರಲ್ಲಿ ಅವರು ಇನ್ನೂ ಒಬ್ಬರಲ್ಲ, ಒಂದೇ ಶರೀರವು ಆಗಿದ್ದಾರೆ. ಗಂಡ ಹೆಂಡತಿ ಇಬ್ಬರಲ್ಲ, ಒಂದೇ ಶರೀರ. ಅಂದ್ರೆ ನಿಮ್ ಮಿಸಸ್ಗೂ ನಿಮ್ಗೆ ಒಂದೇ ದೇಹ ಇದೆ, ಅವ್ರ ದೇಹ ಅವ್ರದ್ದು, ನಿಮ್ಗಿದ್ಯಾ? ಒಂದೇ ಶರೀರ ಅಂದ್ರೆ ಏನರ್ಥ ಹೇಳಿ, ನೀವೇ ಹೇಳಿ. ಮದುವೆ ಆದವ್ರು ಇದ್ದೀರಲ್ಲ, ಏನ್ ಸಿಸ್ಟರ್ ಒಂದೇ ಶರೀರ ಅಂದ್ರೆ? ಒಂದೇ ಮನಸ್ಸು, ಇನ್ನು ಒಂದೇ ಅಭಿಪ್ರಾಯ, ಒಂದೇ ಆಲೋಚನೆ, ಒಂದೇ ಟೇಸ್ಟ್. ಬ್ರದರ್ ಅವ್ರ ಟೇಸ್ಟ್ ಅವ್ರದ್ದು ನನ್ನ ಟೇಸ್ಟ್ ಅಂದ್ರೆ ನೀವು ಅಲ್ಲ. ಅವ್ರ ಒಪಿನಿಯನ್ ಅವ್ರಿಗೆ ಇರ್ತ ಬ್ರದರ್, ನನ್ನ ಒಪಿನಿಯನ್ ಈ ರೀತಿ ಇರಬಾರ್ದು. ಒಂದೇ ಆಲೋಚನೆ, ಏನ್ ಬ್ರದರ್, ಒಂದೇ ಸ್ವಭಾವ, ಎಲ್ಲದ್ರಲ್ಲಿ ಏನಿರ್ಬೇಕು? ಇವ್ರ ಎಸ್ ಅಂದ್ರೆ ಅವ್ರಿಗೆ ಅದು ಒಂದೇ ಶರೀರ ಅಂದ್ರೆ. ಅನಿಸಿಕೆಗಳು, ಅಭಿರುಚಿಗಳು, ಗಂಡ ಹೆಂಡತಿ ಆಗಲು ಎಲ್ಲವನ್ನು ಒಂದು ಮಾಡ್ಕೊಂಡು ಅವ್ರ ದಾರಿ ಅವ್ರದ್ದು, ನನ್ನ ದಾರಿ ನಂದು ಅನ್ಬಾರ್ದು. ಏನ್ ಬ್ರದರ್, ನಾನು ಬಹಳ ಫ್ಯಾಮಿಲೀಸ್ ಹೋಗ್ತೀನಿ. ಏನ್ ಸಿಸ್ಟರ್, ಏನ್ ಬ್ರದರ್ ನಿಮ್ಮ ಸಿಸ್ಟರ್ ನಿಮ್ ಯಜಮಾನ್ ಅವ್ರ ದಾರಿ ಅವ್ರದ್ದು ಬದಾರ, ನನ್ನ ದಾರಿ ನಂದು, ಹಂಗಾಗಿ ಯಾಕೆ ಮದುವೆ ಆದೆ? ಹೌದಲ್ಲ? ನಿನ್ ದಾರಿಯಲ್ಲಿ ನೀನ್ ಹೋಗ್ಬೇಕು, ಅವ್ರ ದಾರಿಯಲ್ಲಿ ನೀವ್ ಯಾಕೆ ಮದುವೆ ಮಾಡ್ಕೊಂಡ್ರಿ? ನಿಮ್ ದಾರಿ ಬಿಟ್ಟು ಎಲ್ಲರೂ ನೀವಿಬ್ರು ಸೇರಿ ಯಾವ ದಾರಿ ನಡಿ? ಒಂದ್ ದಾರಿಯಲ್ಲಿ. ಹೌದಾ ಸಿಸ್ಟರ್? ಒಂದ್ ದಾರಿಯಲ್ಲಿ ನಡಿಲಿಕ್ಕೆ ಇಬ್ರು ವ್ಯಕ್ತಿಗಳು ಏನ್ ಮಾಡಿರ್ತಾರೆ? ಕೈ ಹಿಡ್ಕೊಂಡಿರ್ತಾರೆ. ಅವ್ರ ದಾರಿ ಮದುವೆ ಆದ ಮೇಲೆ ಕೂಡ ಅವ್ರ ದಾರಿ ಅವ್ರ ಬದಾರ, ನನ್ನ ದಾರಿ ನಂದಂದ್ರೆ ನೀವು ಗಂಡ ಹಿಡ್ತಿಲ್ಲ ಅಂತ ಅರ್ಥ. ಹೌದಾ ಸಿಸ್ಟರ್? ಯಾವಾಗಾರ ಹೇಳಿದಾರ? ಹೇಳಲ್ಲ. ರೈಟ್. ನಿಮ್ ದಾರಿ ನಿಮ್ದ್ರಿ, ನನ್ನ ದಾರಿ ನಂದು ಅಂತ ಹೇಳ್ಬೋದು. ದಯವಿಚಿತ್ತಲ್ಲ, ಅವ್ರ ಒಂದೇ ಶರೀರವಾಗ್ತಾರೆ. ಆದ್ರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು. ಅಂದ್ರೆ ಮದುವೆ ಅಂದ್ರೆ ಏನ ಅರ್ಥ? ದೇವರು ನಿಮ್ಮಿಬ್ಬರನ್ನ ಯಾರು ಕೂಡಿಸಿದಾರೆ? ಬದ ರಾಜೇಶ್ ಬದರ್ ಹೇಳ್ತಿರ್ತಾರೆ. ಸಿಸ್ಟರ್, ನೀವು ದೇವರೇ ನಂಬ್ತೀರಾ? ನಿಮ್ಮನ್ನ ಯಾರು ಕೂಡಿಸಿದಾರೆ ಬದ? ನೀವು ಸಿಸ್ಟರ್? ದೇವ್ರೆ. ನೀವು ಸಿಸ್ಟರ್? ಏನಾದ್ರೂ ಅನುಮಾನ ಇದೆಯಾ? ಅನುಮಾನ ಇದ್ರೆ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಅನುಮಾನ ಇಲ್ಲ ಅಂದ್ರೆ ಮುಂದಕ್ಕೆ ಹೋಗ್ತೀನಿ. ಸೊ ದೇವರು ಕೂಡಿಸಿದ್ದನ್ನು ಮನುಷ್ಯ ಏನ್ ಮಾಡಬಾರ್ದು? ಅಗಲಿಸಬಾರ್ದು. ಆದ್ದರಿಂದ ಮದುವೆ ಆದ್ಮೇಲೆ ಬೇರೆ ಆಗ್ಲಿಕ್ಕೆ ಟ್ರೈ ಮಾಡಬಾರ್ದು. ಅದಕ್ಕೆ ಡಿವೋರ್ಸ್ ಕೊಡೋದು, ನಿಮ್ಮ ಅಮ್ಮನ ಮನೆಗೆ ಹೋಗೋದು, ಓಡಿಸೋದು, ನೀನ್ ಅಲ್ಲಿ ಇದ್ಬಿಡು, ನಿಮ್ಮವ್ರು ನನಗೆ ಆಗಲ್ಲ,
ನಿಮ್ ತಂದೆ ತಾಯಿ ಆಗಲ್ಲ, ನಿಮ್ ಮನೆಗೆ ಹೋಗುತ್ತೆ, ಅವ್ರ ಮನೆಗೆ ಹೋಗುತ್ತೆ, ನಾನು ಇಲ್ಲಿ ಆರಾಮಾಗಿರ್ತೀನಿ, ನೀನಿದ್ರೆ ನನಗೆ ಕಿರಿಕಿರಿ, ನೀನಿದ್ರೆ ನನಗೆ ತಲೆನೋವು, ಈ ರೀತಿ ಎಲ್ಲ ಹೇಳ್ಬಾರ್ದು. ಆ ರೀತಿ ಹೇಳ್ಬಾರ್ದು. ಯಾರೇ ಆ ರೀತಿ ಹೇಳ್ಬಾರ್ದು. ಕಾರಣ ಏನಂದ್ರೆ ದೇವರು ಕೂಡಿಸಿದ್ದನ್ನು ಯಾರು ಏನ್ ಮಾಡ್ಬಾರ್ದು, ಯಾರು ಅಗಲಿಸಬಾರ್ದ, ನೀವು ಕೂಡ ಅಗಲಬಾರ್ದು. ಅಗಲಿಸೋರ್ನೇ ಬೇಡ ಅಂದ್ರೆ ನೀವೇನಾಗ್ಬಾರ್ದು. ಆದ್ರೆ ದಾಂಪತ್ಯ ಜೀವನದಲ್ಲಿ ಮದುವೆಯಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆಗಳು ಬರ್ತವೆ, ಮನಸ್ಪರ್ಧೆಗಳು ಬರ್ತವೆ. ಅವನ್ನೆಲ್ಲ ಏನ್ ಮಾಡ್ಬೇಕಂದ್ರೆ ನಿಭಾಯಿಸ್ಕೊಂಡು ತಾಳ್ಮೆಯಿಂದ ಒಂದು ಸಾಲಿ ಹೆಂಡತಿ ಎಂಬುದಾಗಿ ಕೈ ಹಿಡಿದ್ರೆ ಆಯೋವರೆಗೆ ಏನಾಗಿರ್ಬೇಕು, ಒಂದ್ಸಲ ಮದ್ವೆ ಆದ್ರೆ ಒಬ್ಬ ಸ್ತ್ರೀ ಆ ಗಂಡನಿಗೆ ಸಾಯೋವರೆಗೂ ನಂಬಿಕೆಯಾಗಿ ಇರ್ಬೇಕು. ನಂಬಿಕೆಯಿಂದ ಆತನಿಗೆ ಏನಾಗಿರ್ಬೇಕು, ಆತನಿಗೆ ಹೆಂಡತಿ ಆಗಿರ್ಬೇಕು. ಇದೇ ಇರಲ್ಲ, ಲೈಫ್ ಲಾಂಗ್ ಯಾರಿಗೆ ಹೆಂಡತಿ ಆಗಿರ್ಬೇಕು. ಈ ಅಮೆರಿಕಾದಲ್ಲಿ 6 ತಿಂಗಳು ಚೇಂಜ್ ಮಾಡ್ತಾರ ನೋಡ್ರಿ. ಆಮೇಲೆ 6 ತಿಂಗಳ ಬೋರ್ ಹೊಡಿದ್ರೆ ಮತ್ತೆ ಮದುವೆ ಆಗ್ತಾರ. ಅವರು ಮದುವೆ ವಾರ್ಷಿಕೋತ್ಸವ 25 ವರ್ಷ 50 ವರ್ಷ ವಾರ್ಷಿಕೋತ್ಸವ ಮಾಡ್ತಾರಲ್ಲ. ನಿಮ್ದು ಯಾವ್ದು ಆಯ್ತಲ್ಲ ಬಂದ್ರೆ ಮೊನ್ನೆ ಮದುವೆ ವಾರ್ಷಿಕೋತ್ಸವ ಮಾಡ್ತಾರಲ್ಲ, 25 ವರ್ಷ ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ ಅಂತ ಹೇಳಿ ಮಾಡ್ತಾರಲ್ಲ ಸಿಸ್ಟರ್. ನಿಮ್ದು ಎಷ್ಟು ವರ್ಷ ಆಯ್ತು? 24 ಮಾಡ್ತಾರಲ್ಲ. ಅಲ್ಲಿ ಅಮೆರಿಕದವ್ರು ಏನ್ ಹೇಳ್ತಾರೆ, 25 ವರ್ಷ ನೀವಿಬ್ರು ಗಂಡ ಹೆಂಡತಿ ನಿಮ್ದೇ ಮಾಡ್ಕೊಂತ ಇದೀರಾ ಅಂದ್ರೆ ಮತ್ತೆ ಇನ್ನಾರ ಜೊತೆಗೆ ಮಾಡ್ಕೊಳ್ಳಿ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, 25 ವರ್ಷ ಇದೀರಾ ಅಂದ್ರೆ. ಅವ್ರು 6 ತಿಂಗಳಿಗೆ ಚೇಂಜ್ ಮಾಡ್ಕೋತಾರೆ, ಡೈವರ್ಸ್ ಕೊಡ್ತಾರೆ, ಮಾಡ್ಕೋತಾರೆ. ಆದ್ರೆ ದೇವ್ರ ದೃಷ್ಟಿಯಲ್ಲಿ ಡೈವರ್ಸ್ಗೆ ಏನಿಲ್ಲ. ಏನೇ ಭಿನ್ನಾಭಿಪ್ರಾಯಗಳು ಬಂದ್ರು, ಏನೇ ಒಡಕುಗಳು ಬಂದ್ರು ಕೂಡಿ ಇರ್ಬೇಕಾಗ್ಲಿ, ವಿಚ್ಛೇದನ ಇಲ್ಲ. ಯಾಕಂದ್ರೆ ದೇವರು ಕೂಡಿಸಿದ್ದನ್ನು ಏನ್ ಮಾಡ್ಬಾರ್ದು, ಮನುಷ್ಯರು ಏನ್ ಮಾಡ್ಬಾರ್ದು, ಯಾರೂ ಅಗಲಿಸಬಾರ್ದು. ನೀವು ಕೂಡ. ಆದ್ರೆ ಸಮಸ್ಯೆಗಳು ಬರ್ತಾವ ಸಿಸ್ಟರ್, ಸಮಸ್ಯೆಗಳು ಬರ್ತವೆ, ತೊಂದರೆಗಳು ಬರ್ತವೆ. ಕೆಲವು ಸಾರಿ ಗಂಡನಿಗೆ ಈಕೆ ಯಾಕೆ ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಆ ಹೆಣ್ಮಗಳು ಅನ್ಕೋತೀವಿ, ಇವಪ್ಪಂದ ಏನ್ ಜಾಸ್ತಿ ಆಯ್ತು, ನಾನ್ ಯಾಕೆ ಕೇಳ್ಬೇಕು, ನಾನು ಓದಿದ್ದೀನಿ, ನನಗೂ ಮನಸ್ಸಿದೆ, ನನಗೂ ಅಭಿರುಚಿ ಇದೆ, ನನಗೂ ಟೇಸ್ಟ್ ಇದೆ, ನನಗೂ ಅದಿದೆ, ಉದ್ದ ಮಾತಾಡ್ಕೊಂಡು ಕಚ್ಚಾಡ್ಕೊಂಡು ಏನಾಗ್ತಾರೆ, ದೂರ. ಆದ್ರೂ ಸಮಸ್ಯೆಗಳು ಬರ್ತವೆ, ಹೊಂದಾಣಿಸ್ಕೊಂಡು ಸಿಟ್ಟು ಕೋಪ ಇದ್ರೆ ಏನ್ ಮಾಡ್ಬೇಕಂದ್ರೆ ತಾಳ್ಮೆಯಿಂದ ಸಹಿಸ್ಕೊಂಡು ಹೋಗ್ಬೇಕು. ಯಾವಾಗ್ಲೂ ಬೈಬಲ್ ರೂಲ್ಸ್ ನ ಫಾಲೋ ಮಾಡ್ಬೇಕು. ಏನಂದ್ರೆ ಯಾರಾದ್ರೂ ಗಂಡ ಹೆಂಡತಿ ಸಿಟ್ಟು ಬಂದ್ರೆ ಆ ಸಿಟ್ಟನ್ನು ನೆಕ್ಸ್ಟ್ ದಿನಕ್ಕೆ ಕ್ಯಾರಿ ಫಾರ್ವರ್ಡ್ ಮಾಡಬಾರ್ದಂತೆ. ಸೂರ್ಯ ಮುಳುಗೋದ್ರೊಳಗ ಏನ್ ಮಾಡ್ಬೇಕು, ಏನ್ ಮಾಡ್ಬೋದು. ಆಗಿದ್ದೀರಾ ನೀವು ಸರ್? ಆಗಿದ್ದೀರಾ? ಬಹಳ ಜೋರ್ ಇದಾರೆ ಬದರ್ ನಮ್ಮ ಅವ್ರೇ ರಾಜ ಆಗ್ತಾರೆ ಅಂದ್ರೆ. ಥ್ಯಾಂಕ್ಸ್ ಬದರ್, ನಿಮ್ ನೋಡ ತುಂಬಾ ಸಂತೋಷ. ಸಿಸ್ಟರ್ ನೀವು ಇಲ್ಲ ಅವರೇ ಮಾತಾಡ್ಸ್ಲಂತೀರಾ, ರಾಜ ಆಗ್ತೀರಾ? ಹೇಳ್ತೇನೆ ಸಿಸ್ಟರ್, ನೀವೇ ಸಿಸ್ಟರ್. ಹಾ, ಸಿಸ್ಟರ್ ನೋಡಿದ್ರೆ ಹಂಗೇನ ಸಿಟ್ಟು ಮಾಡ್ಕೊಳ್ಳೋ ವ್ಯಕ್ತಿ ಕಾಣಿಸೋದಿಲ್ಲ ನನಗೆ. ಏನಿದ್ರೆ ನಮ್ ಇಸ್ಡರ್ ರಿಸರ್ಚ್ ಬದಲು ಅಷ್ಟೇನ್ ಸಿಟ್ಟಿಲ್ಲ ಪಾಪ, ಬಹಳ ಅಮಾಯಕರು, ಮುಗ್ಧರು. ಇವ್ರಿಗಿನ್ನ ಮುಗ್ಧರು ಅವರು, ಇವ್ರಿಗಿನ್ನ ಅಮಾಯಕರು ಕಾಣದಂಗ್ ಕಾಣ್ತಾರೆ. ಅಂದ್ರೆ ಕೆಲವ್ರು ಇರ್ತಾರೆ ಸಿಟ್ಟು ಮಾಡ್ಕೊಂಡು ಅದನ್ನ ತಿಂಗಳಾನುಗಟ್ಟೆ ಹಾಗೆ ಸಾಸುತ್ತೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಜೀವನ ಹಾಳು ಮಾಡ್ತಾರೆ. ಒಂದ್ ವೇಳೆ ಸಿಟ್ಟು ಬಂದ್ರೆ ಸಾಯಂಕಾಲಕ್ಕೆಲ್ಲ ಏನ್ ಮಾಡ್ಬೇಕು ಬ್ರದರ್, ಏನ್ ಹೇಳ್ತಾರೆ, ಸೂರ್ಯ ಮುಳುಗೋದ್ರೊಳಗಾಗಿ ನೀವೇನಾಗ್ಬೇಕು, ನಿಮ್ ಪ್ರಾರ್ಥನೆ ಅದಕ್ಕೆ. ಆದ್ರಿಂದ ಮದುವೆ ಆಗ್ಬೇಕು ಅನ್ನೋದು ದೇವರ ಚಿತ್ತ. ಆದ್ರೆ ಕೆಲವರು ಮದುವೆ ಆಗ್ಬಾರ್ದು ಎಂಬುದಾಗಿ ಹೇಳ್ತಾರಂತೆ. ಇದು ಸುಳ್ಳ ನಿಜನ ಏನ್ ಸಿಸ್ಟರ್? ಈ ಕ್ರಿಶ್ಚಿಯಾನಿಟಿಯಲ್ಲಿ ಕೆಲವರು ಮದುವೆ ಆಗಲ್ಲ ಒಂದಿದೆ. ಕೆಥಲಿಕ್ ಅವ್ರು ನೋಡಿದಿರಾ ನೀವು? ನನ್ಸ್ ಅಂತಾರ ನೋಡ್ರಿ. ಗಂಡ್ ಮಕ್ಳೇನ್ ಮಾಂಕ್ಸ್ ಅಂತಾರಲ್ಲ, ಪುರುಷರಿಗಿನ ಮಾಂಕ್ಸ್ ಅಂತಾರೆ, ಹೆಣ್ಮಕ್ಳೇನ್ ನನ್ಸ್ ಅಂತಾರೆ. ಫಾದರ್ಗಳು ಪೋಪ್ಗಳು ಇರ್ತಾರೆ. ಅವ್ರ ಏನ್ ಹೇಳ್ತಾರೆ, ಮದುವೆ ಆದ್ರೆ ಪಾಪ ಅಂತ ಹೇಳ್ತಾರೆ. ಮದುವೆ ಆದ್ರೆ ಪಾಪ ಅಂತಿದ್ಯಾ? ಮದುವೆ ಆದ್ರೆ ಪಾಪ ಅಂದ್ರೆ ಮದುವೆನ ಯಾಕೆ ಪ್ರವೇಶ ಮದುವೆ ಮಾಡ್ಕೊಂಡ್ರೆ ದೇವ್ರ ಯಾಕೆ ಕೇಳ್ತಾರೆ ಸಿಸ್ಟರ್? ವೇಳೆ ಮದುವೆ ಮಾಡ್ಕೊಳ್ಳೋದು ಪಾಪದ ಕೆಲಸ ಅಂದ್ರೆ ಪಾಪದ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಿ ದೇವ್ರು ಹೇಳ್ತಾರೆ. ಆದ್ರಿಂದ ಮದುವೆ ಅನ್ನೋದು ಪವಿತ್ರವಾದ ಕಾರ್ಯ. ಗಂಡ ಹೆಂಡತಿರ ಸಂಬಂಧವನ್ನು ಕುರಿತು ಅದನ್ನು ಪವಿತ್ರವಾದ ಸಂಬಂಧ ಅಂತ ಹೇಳಿದ್ರು. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಅದು ಪವಿತ್ರವಾದ ಸಂಬಂಧ. ಆದ್ರಿಂದ ಮದುವೆ ಆಗ್ಬೇಕನ್ನೋದು ಯಾರ ಚಿತ್ತ? ದೇವರು ಕೂಡಿಸ್ತಾನೆ. ಆದ್ರೆ ಒಂದ್ ವೇಳೆ ನೀನು ವೈಯಕ್ತಿಕ ಕಾರಣಗಳಿದ್ದು ನೀನು ಮದುವೆ ಆಗ್ಬಾರ್ದಂತ ಅದು ನಿನ್ ಡಿಸಿಷನ್. ಯಾರದು? ನಿಂದು. ಆದ್ರೆ ದೇವ್ರಿಗೆ ಹೇಳಿದಾನೆ ಮದುವೆನೇ ಆಗ್ಬಾರ್ದು, ಮದುವೆ ಮಾಡ್ಕೊಳ್ಬಾರ್ದು, ಮಕ್ಕಳು ಹುಟ್ಟಿದ್ರೆ ಪಾಪ, ಗಂಡ ಹೆಂಡತಿರ ಸಂಬಂಧ ಪಾಪ, ಮದುವೆ ಆಗ್ಬಾರ್ದು, ದೇವ್ರ ಚಿತ್ತ, ನೀವು ಮದುವೆ ಆಗ್ಬೇಡಿ ಅಂತ ಹೇಳಿದ್ರೆ ಅದೇನದು? ಸುಳ್ಳು. ಆದ್ರೆ ಲೋಕದಲ್ಲಿ ಜಾರತ್ವಗಳು, ವ್ಯಭಿಚಾರಗಳು ಒಂದು ವಯಸ್ಸಿಗೆ ಬಂದಾಗ ದೇಹದಲ್ಲಿ ಲೈಂಗಿಕ ವೃತ್ತಿಗಳಿರ್ತವೆ.
ಆದ್ರಿಂದ ಒಬ್ಬಂಟಿಗನಾಗಿರೋದ್ರಿಂದ ಮನುಷ್ಯನಿಗೆ ಏನಾಗುತ್ತಂದ್ರೆ ಕಷ್ಟನೇ ಜಾಸ್ತಿ. ಮನುಷ್ಯನಿಗೆ ಹಿಂಸೆಗಳು ಬರ್ತವೆ. ಕೊರಿಂಥರಿಗೆ ಬರೆದ ಮೊದಲನೇ ಪತ್ರಿಕೆ ನೋಡಿ 7ನೇ ಅಧ್ಯಾಯ. ಕೊರಿಂಥರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 2ನೇ ವಚನ ಓದ್ತೀನಿ ನೋಡಿ. ಆದರೆ ಜಾರತ್ವವು ಪ್ರಬಲವಾಗಿರುವುದರಿಂದ ಪ್ರತಿಯೊಬ್ಬನಿಗೆ ಸ್ವಂತ ಹೆಂಡತಿ ಇರಲಿ, ಪ್ರತಿಯೊಬ್ಬಳಿಗೆ ಸ್ವಂತ ಗಂಡನು ಇರಲಿ. ಲೋಕದಲ್ಲಿ ಏನಿವೆ ಅಂತೆ? ಜಾರತ್ವ ಅಂದ್ರೆ ವ್ಯಭಿಚಾರ. ಈಗ ಮದುವೆ ಮಾಡಿಕೊಳ್ಳದೆ ಯಾರ ಜೊತೆಗಾದ್ರೂ ಅಫೇರ್ ಇಟ್ಕೊಂಡ್ರೆ, ಲೈಂಗಿಕವಾದ ಸಂಪರ್ಕ ಇಟ್ಕೊಂಡ್ರೆ, ಯಾರ ಜೊತೆಗಾದ್ರೂ ಅನೈತಿಕ ಸಂಬಂಧ ಇಟ್ಕೊಂಡ್ರೆ ಅದನ್ನ ಏನಂತಾರೆ? ವ್ಯಭಿಚಾರ. ಅದಕ್ಕನ್ನ ಬೆಟ್ರು ಮದುವೆ ಮಾಡ್ಕೊಳ್ಳೋ ತಪ್ಪೇನು ಕೂಡ. ಆದ್ರಿಂದ ಲೋಕದಲ್ಲಿ ಜಾರತ್ವಗಳು ವ್ಯಭಿಚಾರಗಳು ಇರೋದ್ರಿಂದ ಪ್ರತಿಯೊಬ್ಬನಿಗೆ ಸ್ವಂತ ಹೆಂಡತಿ ಇರ್ಬೇಕು. ಮತ್ತೆ ಕೀಪ್ ಅಲ್ಲ. ಸ್ವಂತಕ್ಕೂ ಕೀಪ್ಗೂ ವ್ಯತ್ಯಾಸ ಇದೆಯಾ? ಕೀಪ್ ಅಂತಾರೆ, ಸ್ಟೆಪ್ನಿ ಅಂತಾರೆ, ಇನ್ನು ಏನ್ ಅಂತಾರೆ ಏನ್ಬದ? ಇಲ್ಲಿ ಏನಂತಾರ ಗೊತ್ತಿಲ್ಲ. ಕೀಪ್ ಅಂತಾರೆ, ಸ್ಟೆಪ್ನಿ ಅಂತಾರೆ ಅಂದ್ರೆ ಈ ಬೇರೆಯವ್ರನ್ನ, ಹೌದಲ್ವ? ಕದ್ದು ಮುಚ್ಚಿ ಅನೈತಿಕ ಸಂಪರ್ಕ ಇಟ್ಟಿರ್ತಾಳೆ. ಸೊ ಇವೆಲ್ಲ ಇರ್ಬೇಕು. ಸ್ವಂತ ಹೆಂಡತಿ ಇರ್ಬೇಕು. ಅದೇ ರೀತಿ ಪ್ರತಿಯೊಬ್ಬಳಿಗೆ ಸ್ವಂತ ಗಂಡ ಸ್ವಂತ ಹೆಂಡತಿ ಯಾವಾಗ ಅವ್ರಿಬ್ರು ಮದುವೆ ಮಾಡಿಕೊಂಡ್ರೇನೆ ಏನಾಗ್ತಾರೆ? ಸ್ವಂತ ಗಂಡ ಸ್ವಂತ ಹೆಂಡತಿ. ಅಂದ್ರೆ ಮದುವೆಯನ್ನು ದೇವರು ಒಪ್ತಾ ಇದ್ದಾನೆ, ಮದುವೆಗೆ ದೇವರು ಪರ್ಮಿಷನ್ ಕೊಟ್ಟಿದ್ದಾನೆ. ಆದ್ರೆ ತಿಮೋಥ ಪತ್ರಿಕೆಯಲ್ಲಿ ಕೆಲವರು ಮದುವೆ ಆಗಬಾರ್ದು ಎಂಬುದಾಗಿ ಸುಳ್ಳು ಹೇಳ್ತಾರೆ. ಈಗ ಕೂಡ ಈ ಕೆಥಲಿಕ್ನವರು ಕೆಲವರು ಮದುವೆ ಆಗ್ತಾ ಇದಾರೆ ಇವಾಗ. ಯಾಕಂದ್ರೆ ನನ್ಸು ಇವರೆಲ್ಲ ಇರೋರು ಪಾಪ ಮಾಡಿ ಸಿಕ್ಕಾಕೊಂಡಿದ್ದಾರೆ. ಸುಮ್ನೆ ಈಗ ಅಷ್ಟು ಕಷ್ಟ ಪಡಬಹುದು. ಮದುವೆ ಆದ್ರೆ ತಪ್ಪೇನಿದೆ? ಈ ಮದುವೆ ಮಾಡ್ಕೊಂಡ್ರೆ ಸೇವೆ ಮಾಡಬಾರ್ದಂತ ಐತದ ಏನ್ಬದ? ಅಪೋಸ್ತಲರಲ್ಲೇ ಅನೇಕರು ಮದುವೆ ಮಾಡ್ಕೊಂಡಿದ್ದಾರೆ. ಪೌಲನ ಮದುವೆ ಆಗಿದ್ದಾನೆ, ಪೇತ್ರನು ಕೂಡ ಏನಾಗಿದ್ದಾನೆ. ವೇಳೆ ನೀನು ಮದುವೆ ಆಗ್ಬಾರ್ದಂತ ನಿನ್ನ ಪರ್ಸನಲ್ ಒಪಿನಿಯನ್, ನೀನು ವೈಯಕ್ತಿಕ ಆಲೋಚನೆ ಆದ್ರೆ ನಾನು ಇರಬಲ್ಲೆ ಅಂದ್ರೆ ಅದು ಧಾರಾಳವಾಗಿರ್ಬೋದು. ಆದ್ರೆ ದೇವ್ರು ಹೇಳಿದ್ದಾನೆ, ನಾನೇ ಪರಿಶುದ್ಧನು, ನಾನೇ ಪವಿತ್ರನು, ಮದುವೆ ಆದವರೆಲ್ಲ ಅಯೋಗ್ಯರು, ಅವ್ರು ದೇವ್ರ ಕೆಲ್ಸಕ್ಕೆ ಬರಲ್ಲ, ಸೊ ನೀವು ಕೂಡ ಮದುವೆ ಆಗ್ಬಾರ್ದಂತ ಎಂಬುದಾಗಿ ಯಾರಾದ್ರೂ ಹೇಳಿದ್ರೆ ಅದು ತಪ್ಪಾದಂತ ಉಪದೇಶ. ಈ ಕ್ಯಾಥಲಿಕ್ನವರು, ಆಮೇಲೆ ಕೆಲವು ಗ್ರೂಪ್ಸ್ ಇವೆ, ವೈಟ್ ಡ್ರೆಸ್ ಹಾಕಂತ ನೋಡಿ ಕೆಲವರು, ಅವರು ಕೂಡ ಏನಂತಾರೆ ಅಂದ್ರೆ ಈ ಹೋಸರ್ನ ಮಿನಿಸ್ಟ್ರೀಸ್ ಅಂತ ಒಂದಿದೆ, ಅವರು ಕೂಡ ಮದುವೆ ಆಗ್ಬಾರ್ದಂತ. ಮದುವೆ ಆದ್ರೆ ಅವರು ಅಶುದ್ಧರಾಗ್ತಾರೆ. ಅದ್ರಿಂದ ಯಾವಾಗ್ಲೂ ಅವರು ವೈಟ್ ಅಂಡ್ ವೈಟ್ ಡ್ರೆಸ್ ಹಾಕೋಬೇಕಂತೆ. ವೈಟ್ ಅಂಡ್ ವೈಟ್ ಹಾಕೋಬೇಕು ಮದುವೆ. ಅದನ್ನ ಆ ಲಾಜಿಕ್ ಅವ್ರು ಆಲೋಚನೆ ಮಾಡ್ಬೇಕು. ಈಗ ಅವ್ರ ತಂದೆ ತಾಯಿ ಮದುವೆ ಅಲ್ಲ ಅಂದ್ರೆ ಇವ್ನ ಹೆಂಗ್ ಬರ್ತಿದ್ದ? ಆದ್ದರಿಂದ ಮಕ್ಕಳು ಹುಟ್ಟೋದು, ಗಂಡ ಹೆಂಡತಿರ ಸಂಬಂಧ ಅದು ನಿಷ್ಕಳಂಕ, ಗಂಡ ಹೆಂಡತಿರ ಸಂಬಂಧ ಮಾನ್ಯವಾದ್ದು, ಮದುವೆ ಅನ್ನೋದು ಪರಿಶುದ್ಧವಾದ್ದು, ಪವಿತ್ರವಾದ್ದು, ಮಕ್ಕಳು ದೇವ್ರು ಕೊಡುವಂತ ಬಹುಮಾನ, ಇವೆಲ್ಲವೂ ಇದೆ. ಈ ಭೂಮಿಯನ್ನು ತುಂಬಿಸಿರಂದ್ರೆ ಮದುವೆ ಆಗ್ಬಾರದು. ಮದುವೆ ಆಗೋದು ಪಾಪ ಅಂದ್ರೆ ಭೂಮಿ ತುಂಬಿಸೋದು ಹೆಂಗ? ನೀವ್ ಹೇಳ್ದಂಗ ಏನ್ ಮದ? ಅಪೊಸ್ತಲ 17:26 ಆತನ ಒಬ್ಬನಿಂದಲೇ ಎಲ್ಲಾ ಜಾತಿಯ ಜನರನ್ನ ಏನ್ ಮಾಡದಂತೆ ಉಂಟು ಮಾಡ. ಮತ್ತ ಆ ಒಬ್ಬನ್ ಬಂದ, ಒಬ್ಬನ ಮದುವೆ ಮಾಡ್ದ. ಈ ಪ್ರತಿ ಸಾರಿ ದೇವರು ಮಣ್ಣು ಮಾಡಿ ಮನುಷ್ಯನುಂಟಾಗ್ಲಿ ಮತ್ತೆ ಮಲಗಿಸಿ ಅವನ ಪಕ್ಕೆಲ್ಲ ತೆಗೆದು ಪ್ರತಿ ಸಾರಿ ಮಾಡ್ಕೊಂಡು ಕುಂದಿರ್ಬೇಕಾ ದೇವರು? ಅದಕ್ಕೆ ಅವ್ರಿಬ್ಬರನ್ನ ಒಂದು ಮಾಡಿ ಗರ್ಭಫಲವನ್ನು ಕೊಡ್ತಾರೆ. ಈಗ ಅವರಿಬ್ಬರು ಒಂದಾದ್ಮೇಲೆ ಅವರ ಸಂಬಂಧದಿಂದ ಮಕ್ಕಳು ತಾಯಿಯ ಗರ್ಭದಲ್ಲಿ ಕೊಡ್ತಾರೆ. ಅದಕ್ಕೆ ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 1ನೇ ವಚನದಲ್ಲಿ ಯೆಹೋವನ ದಯೆಯಿಂದ ನಾನು ಒಬ್ಬ ಮಗನನ್ನು ಪಡೆದನೆ ಅಂತ ಹೇಳಿ ಅವನಿಗೆ, ತನ್ನ ಮಗನಿಗೆ ಕಾಯಿನನು ಎಂಬುದಾಗಿ ನಾಮಕರಣ. ಆದ್ದರಿಂದ ಬೈಬಲ್ ಪ್ರಕಾರ, ದೇವರ ಚಿತ್ತ ಪ್ರಕಾರ ಮದುವೆ ಆಗ್ಬೇಕಾ ಆಗ್ಬಾರ್ದಾ? ಸಾಧಕ ಬಾಧಕಗಳು ಕಷ್ಟಗಳು ಇರ್ತವೆ, ಅವನ್ನೆಲ್ಲ ಸೈರಿಸಿಕೊಂಡು ಜೀವನನ್ನು ಒಂಟಿ ಆಗಿರೋದು ಒಳ್ಳೇದು ಅಲ್ಲ. ಒಬ್ಬ ನರ ಮನುಷ್ಯನು ಒಂಟಿ ಆಗಿರೋದು ಒಳ್ಳೇದಲ್ಲ ಅಂತ ಅನಿಸಿದ್ ಯಾರಿಗೆ? ನಮಗಲ್ಲ, ದೇವ್ರಿಗೆ ಅನ್ಸಿದೆ. ಅರ್ಥ ಆಯ್ತು? ಆದ್ರಿಂದ ಮದುವೆ ಆಗ್ಬಾರ್ದೆಂಬುದು ಸುಳ್ಳು ಬೋಧನೆ. ಮದುವೆ ಆಗೋದ್ರಿಂದ ಪ್ರಾಬ್ಲಮ್ ಏನು ಕೂಡ ಇಲ್ಲ. ನೆಕ್ಸ್ಟ್ 6ನೇದು, ಅದೇ ತಿಮೋಥಿಗೆ ಬರೆದಂತ ಮೊದಲನೇ ಪತ್ರಿಕೆ ನೋಡಿ. ಮದುವೆ ಆಗಬಾರದಂತಲೂ ಇಂತಿಂತ ಆಹಾರವನ್ನು ತಿನ್ನಬಾರದಂತಲೂ ಹೇಳುವವರು. ಇಂತಿಂತ ಆಹಾರವನ್ನು, ಸೊ 6ನೇದಾಗಿ 1ನೇ ಶತಮಾನದಲ್ಲಿ ಇಂತಿಂತ ಆಹಾರವನ್ನು ಏನ್ ಮಾಡಬಾರ್ದಂತೆ. ಈಗ ಕ್ರೈಸ್ತರು ಏನ್ ತಿನ್ನಬಾರ್ದು, ಏನ್ ತಿನ್ಬಹುದು? ನಾವೇನ್ ತಿನ್ನಬಾರ್ದು? ಈಗ
ಕೆಲವ್ರು ಹೇಳ್ತಾರಂತೆ, ಕೆಲವು ಇದನ್ನ ತಿನ್ಬೇಕು, ಇದನ್ನ ತಿನ್ನಬಾರ್ದು, ಈ ವಾರ ಇದನ್ನ ತಿನ್ಬೇಕು, ಈ ವಾರ ತಿನ್ಬಾರ್ದು. ಕೆಲವರು ಶನಿವಾರ ಮಾಂಸ ತಿನ್ನಲ್ಲ. ಹೌದಾ ಬ್ರದರ್? ಸೊ ಕ್ರೈಸ್ತರಿಗಿಂತ ಕಟ್ಟುಪಾಡುಗಳು, ನಿಯಮಗಳು ಏನಾದ್ರೂ ಇದೆಯಾ? ಆದ್ರೆ ಧರ್ಮಶಾಸ್ತ್ರದಲ್ಲಿ ಇದೆ. ಧರ್ಮಶಾಸ್ತ್ರದಲ್ಲಿ ಯಹೂದ್ರು ಎಲ್ಲವನ್ನು ತಿನ್ನುವ ಹಾಗೆ ಇಲ್ಲ. ಯಾಜಕಾಂಡ 11ನೇ ಅಧ್ಯಾಯ 12ನೇ ಅಧ್ಯಾಯ ಬರ್ಕೊಳ್ಳಿ, ಆಮೇಲೆ ನೀವು ಓದ್ಕೊಳ್ಳಿ. ಯಾಜಕಾಂಡ ಪುಸ್ತಕ 11 ಮತ್ತು 12ನೇ ಅಧ್ಯಾಯ. ಯಹೂದ್ಯರು ಏನ್ ತಿನ್ಬೇಕು, ಏನ್ ತಿನ್ನಬಾರದು ಅನ್ನೋದನ್ನ ದೇವರು ಸ್ಪಷ್ಟವಾಗಿ ಆ ಅಧ್ಯಾಯಗಳಲ್ಲಿ ಬರ್ಸಿದ್ದಾನೆ. ಯಾಜಕಾಂಡ ಪುಸ್ತಕ ನೀವು ಆಮೇಲೆ ಓದ್ಕೊಳ್ಳಿ. ಯಾಜಕಾಂಡ 11 ಮತ್ತು 12. ಇದು ಧರ್ಮಶಾಸ್ತ್ರದಲ್ಲಿ ಇಸ್ರಾಯೇಲರಿಗೆ ಸಂಬಂಧಪಟ್ಟಂತೆ. ಅವರು ತಿನ್ನದೇ ಇರತಕ್ಕಂತ ಪ್ರಾಣಿಗಳಲ್ಲಿ ಹಂದಿ ಕೂಡ ಒಂದು. ಪೋರ್ಕ್, ಹಂದಿಯನ್ನು ಅವ್ರು ಏನ್ ಮಾಡಲ್ಲ. ಕ್ರೈಸ್ತರಾದ್ಮೇಲೆ ಧರ್ಮಶಾಸ್ತ್ರ ಪ್ರಕಾರ ಕೆಲವು ತಿನ್ಬೇಕು, ಕೆಲವು ತಿನ್ಬಾರ್ದು. ಆದ್ರೆ ಕ್ರೈಸ್ತರಾದ್ಮೇಲೆ ಹೊಸ ಒಡಂಬಡಿಕೆ ಪ್ರಕಾರ ಏನೇನ್ ತಿನ್ನಬಾರ್ದು, ಇಂತಿಂತ ಆಹಾರವನ್ನು ತಿನ್ನಬಾರದು ಅಂತ ಹೇಳ್ತಾರಂತೆ, ಸುಳ್ಬೋದು ನೀವು. ಆದ್ರೆ ಹೊಸ ಒಡಂಬಡಿಕೆ ಪ್ರಕಾರ ಏನ್ ಮಾಡ್ಬೇಕಂದ್ರೆ ಎಲ್ಲವನ್ನು ತಿನ್ಬೋದು. ಒಂದು 3 ಮಾತ್ರ ತಿನ್ಬಾರ್ದು. ಏನ್ ಸಿಸ್ಟರ್? 3 ಮಾತ್ರ. ಏನಂದ್ರೆ ಮೊದಲನೇದು ವಿಗ್ರಹಗಳಿಗೆ ಅರ್ಪಿತವಾದದ್ದು. ವಿಗ್ರಹಗಳಿಗೆ ಅಂದ್ರೆ ವಿಗ್ರಹಗಳ ಬಲಿ ಕೊಟ್ಟಿರ್ತಾರೆ, ನೈವೇದ್ಯ ಮಾಡಿರ್ತಾರ, ಅದನ್ನ ತಿನ್ಬೇಕು. ಒಂದ್ ವೇಳೆ ಗೊತ್ತಿಲ್ಲದೆ ತಿಂದ್ರೆ ಅದಕ್ ಬೇರೆ. ಅಂದ್ರೆ ಇದು ದೇವರದು ಪ್ರಸಾದ, ನನಗೆ ಒಳ್ಳೇದಾಗುತ್ತೆ, ನೀನು ಕೂಡ ತಿನ್ನಂತ ಯಾರಾದ್ರು ಕೊಟ್ಟಾಗ ಓ ಒಳ್ಳೇದಾಗುತ್ತೆ ಅಂದ್ರೆ ಪಾಪ. ಏನ್ ಬದ ಏನಂತ? ಅದೇ ನಮ್ಗೆ ಒಳ್ಳೇದಾಗಿದೆ, ನಿಮ್ಗೆ ಒಳ್ಳೇದಾಗುತ್ತೆ, ಓ ಇದನ್ನ ತಿಂದ್ರೆ ನನಗೂ ಒಳ್ಳೇದಾಗುತ್ತೆ ಎಂಬ ಭಾವನೆ ಅಂತಿದ್ರೆ ಪಾಪ. ವಿಗ್ರಹಗಳಿಗೆ ನೈವೇದ್ಯ ಅಥವಾ ವಿಗ್ರಹಗಳಿಗೆ ಅರ್ಪಿಸಿದ್ದನ್ನು ಕ್ರೈಸ್ತರು ತಿನ್ನಬಾರ್ದು. ಎರಡನೇದು ಕುತ್ತಿಗೆ ಹಿಸುಕಿ ಸಾಯಿಸಿದ್ದನ್ನು. ಮೂರನೇದು ರಕ್ತದಿಂದ ಕೂಡಿದ ಮಾಂಸವನ್ನು ತಿನ್ನಬಾರ್ದು. ರಕ್ತವನ್ನು ಡೈರೆಕ್ಟ್ ಆಗಿ ತಗೋಬಾರ್ದು. ರಕ್ತವನ್ನು ಮಾಂಸದೊಂದಿಗೆ ಬೆರೆಸಿ ಅದರ ರಕ್ತ ಭೂಮಿ ಮೇಲೆ ಬೀಳ್ಬೇಕು, ಕಟ್ ಮಾಡ್ಬೇಕು, ರಕ್ತ ಎಲ್ಲ ಹೋಗ್ಬಿಡ್ಬೇಕು. ಕರೆಂಟ್ ಕೊಡ್ತೀಯೋ ಸಾಯಿಸ್ತೀಯೋ ನಿನಗ್ ಬಿಟ್ಟಿದ್ದು, ಆದ್ರೆ ರಕ್ತ ಸ್ಟೋರ್ ಆಗಿರ್ಬಾರ್ದು. ರಕ್ತವು ಅದೇನು ಒಲಕಿನ್ ರಕ್ತವು ಧಾರೆ ಆಗ್ಬೇಕು. ಅರ್ಥ ಆಗ್ತದೆ? ಸೊ ಈ 3 ವಿಷಯದಲ್ಲಿ ಜಾಗೃತಿಯಾಗಿ ಇರ್ಬೇಕು. ಯಾವ್ಯಾವು? ವಿಗ್ರಹಗಳಿಗೆ ನೈವೇದ್ಯ, ಕುತ್ತಿಗೆ ಹಿಸ್ಕಿ ಸಾಯಿಸಿದ್ದನು, ಆಮೇಲೆ ರಕ್ತ. ಇವು 3 ಮಾತ್ರನೇ ತಿನ್ಬಾರ್ದು. ಹೌದಾ? ಇದೇ ನಾ ಮಾತು ನೋಡಿ. ಅಪೊಸ್ತಲ ಕೃತ್ಯ 15ನೇ ಅಧ್ಯಾಯ. ಅಪೊಸ್ತಲ ಕೃತ್ಯ 15ನೇ ಅಧ್ಯಾಯ 20, 15, 28. ಅಪೊಸ್ತಲ ಕೃತ್ಯ 15ನೇ ಅಧ್ಯಾಯ 28ನೇ ವಚನ ನೋಡಿ. ಕರ್ತನಾದ ಯೇಸು ಕ್ರಿಸ್ತನ ಹೆಸರು ನಿಮಿತ್ತ ಜೀವದ ಹಂಗನ್ನು ತೊರೆದವರಾದ ನಮ್ಮ ಪ್ರಿಯ ಬಾರ್ನಬ ಪೌಲರ ಜೊತೆಯಲ್ಲಿ ನಿಮ್ಮ ಬಳಿಗೆ ಕಳಿಸಿಕೊಡುವುದು ಯುಕ್ತವೆಂದು ನಾವೆಲ್ಲರೂ ಏಕ ಮನಸ್ಸಾಗಿ ತೀರ್ಮಾನಿಸಿದ್ದೇವೆ. ಆದ್ರಿಂದ ಯೂದನನ್ನು ಸೀಲನನ್ನು ಕಳುಹಿಸಿದ್ದೇವೆ. ಅವರು ಈ ಸಂಗತಿಗಳು ಬಾಯಿ ಮಾತಿನಿಂದಲೂ ನಿಮಗೆ ತಿಳಿಸರು. ವಿಗ್ರಹಕ್ಕೆ 28-29 ನಿಮ್ದಲ್ಲಿ 28-29 ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು, ರಕ್ತವನ್ನು, ಕುತ್ತಿಗೆ ಹಿಸುಕಿ ಕೊಂದದ್ದನ್ನು, ಆದರವನ್ನು ವಿಸರ್ಜಿಸುವುದು ಅವಶ್ಯವಾಗಿದೆ. ಆದರ ಅಂದ್ರೆ ವ್ಯಭಿಚಾರ. 3 ತಿನ್ನೋ ಸಂಗತಿಗಳು ಹೇಳಿದರೆ, ಒಂದು ಮಾಡಬಾರ್ದು ಕೆಲಸ ಹೇಳಿದೆ ವ್ಯಭಿಚಾರ. ಅನ್ಯ ಜನರಿಗೆ ಈ ಅಭ್ಯಾಸ ಇರುತ್ತೆ, ವ್ಯಭಿಚಾರ, ಮೋಸ, ಆಮೇಲೆ ಈ ರಕ್ತ, ಇವೆಲ್ಲ ಇರುತ್ತೆ. 3 ತಿನ್ನಬಾರ್ದು ಹೇಳಿದರೆ, ಒಂದು ಮಾಡಬಾರ್ದು ಕೆಲಸ ಪತ್ರಿಕೆಯಲ್ಲಿ ಬರೆದು ಪೌಲು ಬಾರ್ನಬನ ಮೂಲಕ ಕಳಿಸಿದ್ದಾರೆ. ರೈಟ್ ಬ್ರದರ್? ಏನ್ ತಿನ್ಬಾರ್ದು ಬ್ರದರ್? ಈ 3 ವಿಷಯದಲ್ಲಿ ಕ್ರೈಸ್ತರು ಇವು ನಮ್ಮ ಫುಡ್ ಮೆನ್ಯಲ್ಲಿ ಇರಬಾರ್ದು. ಆದ್ರೆ ಕೆಲವರು ಏನ್ ಹೇಳ್ತಾರೆ ಅಂದ್ರೆ, ಇದನ್ನ ತಿನ್ನಬಾರದು, ಅದನ್ನ ತಿನ್ನಬಾರದು, ಇದನ್ನ ತಿನ್ನಬಾರದು. ತಿನ್ನೋದ್ರಲ್ಲಿ ಯಾವ ಇನ್ಸ್ಟ್ರಕ್ಷನ್ ಕೂಡ ಇಲ್ಲ. ಮೇಲಾಗಿ ಯೇಸು ಕ್ರಿಸ್ತ ಏನ್ ಹೇಳದಂದ್ರೆ, ಹೊರಗಿನಿಂದ ಒಳಗೆ ಹೋಗುವುದು ಮನುಷ್ಯನ ಒಲೆ ಮಾಡುವುದಿಲ್ಲ, ಒಳಗಿನಿಂದ ಬರುವಂತದ್ದೇ ಮಾರ್ಕನ ಬರೆದ ಸುವಾರ್ತೆಯಲ್ಲಿ 7ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಮಾತಾಡಿ. ಯಾರ್ದು? ಅದೇ ಅಪೊಸ್ತಲರಿಗೆ ಪವಿತ್ರಾತ್ಮನು ಪ್ರಕಟಿಸಿದ್ದಾನೆ, ತಿಳಿಸಿದ್ದಾನೆ. ಅದನ್ನ ಅವ್ರ ಪತ್ರಿಕೆಯಲ್ಲಿ ಬರೆದು ಕಳಿಸಿದ್ರು. ಅಪೊಸ್ತಲರು ಹೇಳಿದಾರೆ ಅಂದ್ರೆ ಅವ್ರ ಪವಿತ್ರಾತ್ಮನ ಅಪ್ಪಣೆ ಆಗಿದೆ ಅಂತ. ಕೆಲವು ಸಂದರ್ಭಗಳಲ್ಲಿ ಇದು ನನ್ನ ಆಜ್ಞೆ, ನನ್ನ ಅನಿಸಿಕೆ ಅಂತ ಹೇಳ್ತಾರೆ. ಆ ವಿಷಯದಲ್ಲಿ ಆ ಸಂದರ್ಭ ಬಂದಾಗ ಏನನ್ನೋದು ನಾವು ಆಲೋಚನೆ. ಈ ಸಂದರ್ಭದಲ್ಲಿ ಪವಿತ್ರಾತ್ಮ ತಿಳಿಸಿದ ಸಂಗತಿ. ಆದ್ರಿಂದ ಇದು ತಿನ್ನಬಾರದು, ಅದು ತಿನ್ನಬಾರದು. ಒಂದ್ ವೇಳೆ ನಾನು ನಾನ್ ವೆಜ್ ತಿನ್ನಲ್ಲ, ನೀವೆಲ್ಲ ನಾನ್ ವೆಜ್ ತಿನ್ನಬಾರದು ಅಂತ ನಾನು ಹೇಳ್ಬಾರ್ದು.
ನಾನ್ ತಿನ್ನಲ್ಲ ಅಂದ್ರೆ ಅದು ನನಗ್ ಸ್ವಂತ. ಮನುಷ್ಯರಿಗೆ ಯಾವ್ದು ಬೇಕು ಏನ್ ಬೇಕಾದ್ರೂ, ಆದ್ರೆ ಇನ್ನೊಬ್ರನ್ನ ಅಡ್ಡಿಪಡಿಸ್ಬಾರ್ದು. ಪ್ರಳಯದ ಮೊದಲು ಆಹಾರ ಇದು ತಿಂದ್ರು, ಕಾಯಿಗಡ್ಡೆ ತಿಂದ್ರು. ಮತ್ತೆಲ್ಲ ಜಲಪ್ರಳಯ ಎಲ್ಲ ಒಡ್ಕೊಂಡು ಹೋಯ್ತಲ್ಲ, ಆಗ ಪ್ರಾಣಿಗಳನ್ನು ಆಹಾರಕ್ಕಾಗಿ ಕೊಟ್ಟು 9ನೇ ಅಧ್ಯಾಯದಲ್ಲಿ ಪ್ರಾಣಿಗಳನ್ನು ಕೊಟ್ಟ, ತರಕಾರಿ ಕೊಟ್ಟಿದ್ದ. ಈ ತರಕಾರಿ ಜಲಪ್ರಳಯ ಬಂದು ಹೊಡ್ಕೊಂಡು ಹೋಯ್ತಲ್ಲ, ಆಗ ಎಲ್ಲಾ ಭೂಮಿ ಮೇಲೆ ಇರುವ ಹಣ್ಣುಗಳ ಜೊತೆಗೆ ಪ್ರಾಣಿಗಳು ಅಂತ ಸೇರಿಸಿದ 9ನೇ ಅಧ್ಯಾಯದಲ್ಲಿ ನೋಹನಿಗೆ ಹೇಳ್ತಾರೆ. ಹೌದೌದು, ಅದೇ ರೀತಿಯಲ್ಲಿ. ಆದ್ರಿಂದ ತಿನ್ನೋ ವಿಚಾರದಲ್ಲಿ ದೇವರು ಏನು ರಿಸ್ಟ್ರಿಕ್ಷನ್ಸ್ ಏನು ಕೂಡ ಇಲ್ಲ. ಆದ್ರೆ ಕ್ರೈಸ್ತರು ಇದರಲ್ಲಿ ನೀನು ಏನ್ ತಿನ್ಬೇಕು ಏನ್ ತಿನ್ನಬಾರ್ದು ಅನ್ನೋದು ಯಾರಿಗ್ ಬಿಟ್ಟದ ವಿಚಾರ. ಈಗ ಕೆಲವ್ರು ಹೇಳ್ತಾರೆ ಕ್ರೈಸ್ತರು ಹಂದಿ ತಿನ್ನುವ ಎಲ್ಲಿದೆ ಮತ್ತೆ ಹೋದ್ರೆ ಯಾಜಕಾಂಡ 11ನೇ ಅಧ್ಯಾಯ ತೋರಿಸ್ತಾರೆ. ಯಾವ ಸಿಸ್ಟರ್ ತೋರಿಸಿದ್ರೆ ಅವ್ರು ಏನ್ ತೋರಿಸ್ಬೇಕು? ಯಾಜಕಾಂಡ 11ನೇ ಅಧ್ಯಾಯ 12ನೇ ಅಧ್ಯಾಯ ತೋರಿಸ್ಬೇಕು. ಅದು ಯಾರಿಗೆ ಸಂಬಂಧಪಟ್ಟಿದ್ದು? ಇಸ್ರಾಯೇಲ್, ಕ್ರೈಸ್ತರಿಗೆ ಸಂಬಂಧಪಟ್ಟಿದ್ದು. ಆದ್ರಿಂದ ಯಾವ್ದಾದ್ರೂ ತಿನ್ಬಾರ್ದು, ಯಾವ್ದಾದ್ರೂ ತಿನ್ಬೋದು. ತಿನ್ನುವವನು ತಿನ್ನದೇ ಇರ್ತಕ್ಕಂಥ ವ್ಯಕ್ತಿಯನ್ನು ಅಡ್ಡಿಪಡಿಸಬಾರ್ದು. ತಿನ್ನದೇ ಇರ್ತಕ್ಕಂಥ ವ್ಯಕ್ತಿ ತಿನ್ನುವಂತ ವ್ಯಕ್ತಿಯನ್ನು, ನೀನು ವಾರ ಎಲ್ಲ ನಾನ್ ವೆಜ್ ತಿಂದು ಯಾರು ಬೇಡ ಅಂತಾರೆ, ಇಲ್ಲ ವಾರ ಎಲ್ಲ ನಾನು ಕಾಯಿಗಡ್ಡೆ ತಿಂತೀನಿ ಯಾರು ಬೇಡ ಅಂತಾರೆ. ಅದು ನಿನಗೆ ಸಂಬಂಧಪಟ್ಟಂತ ವಿಚಾರ. ಆದ್ರೆ ನಾನು ಕಾಯಿಗಡ್ಡೆ ತಿಂತೀನಿ ಪರಿಶುದ್ಧನು, ನೀನು ಮಾಂಸ ತಿಂತೀನಿ ನೀನು ಅಪವಿತ್ರ ಅಂತ ಹೇಳ್ಬಾರ್ದು. ಆದ್ರಿಂದ ಇಂತಿದ್ದ ಆಹಾರವನ್ನು ತಿನ್ನಬಾರದೆಂಬುದಾಗಿ ಸುಳ್ಳು ಬೋಧನೆ ಒಂದು ಅವತ್ತಿತ್ತು. ಅವರೆಲ್ಲರೂ ಕೂಡ ನಂಬಿಕೆಯ ಭ್ರಷ್ಟಾಗ್ತಾರೆ. ಆಹಾರದ ವಿಷಯದಲ್ಲಿ ನಾವು ಯಾರಿಗೂ ತೀರ್ಪು ಮಾಡುವಂತ ಅವಕಾಶವನ್ನು ನೀಡಬಾರದೆಂಬುದಾಗಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಮಗೆ ಕೊಲಸದವರು ಬರೆದ ಪತ್ರಿಕೆ ನೋಡಿ, ಕೊಲಸದವರು ಬರೆದ 2ನೇ ಅಧ್ಯಾಯ 16ನೇ ವಚನ. ಕೊಲಸದವರಿಗೆ 2ನೇ ಅಧ್ಯಾಯ 16ನೇ ವಚನ. ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ ಅಮಾವಾಸ್ಯೆಯ ಸಬ್ಬತ್ ಎಂಬುವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು. ನೀವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯೇ ಹೊರತು ನಿಜ ಸ್ವರೂಪವು ಕ್ರಿಸ್ತನೇ. ನೋಡ್ರಿ, ತಿಂದು ಕುಡಿಯುವ ವಿಷಯದಲ್ಲಿಯೂ ನಿಮ್ಮನ್ನು ಯಾರು ಏನ್ ಮಾಡಬಾರ್ದಂತ ದೋಷಿಗಳೆಂಬುದಾಗಿ. ಇವತ್ತಿಗೂ ಬಹಳ ಜನರು ನಾವು ಶುಕ್ರವಾರ ತಿನ್ನಲ್ಲ, ಮಂಗಳವಾರ ತಿನ್ನಲ್ಲ, ಶನಿವಾರ ನೀಸ್ ತಿನ್ನಲ್ಲ. ಕ್ರೈಸ್ತರ ಆದ್ಮೇಲೆ ಈಗ ಒಂದ್ ವೇಳೆ ಗೊಂಬೆಗಳನ್ನ ಆರಾಧನೆ ಮಾಡ್ತಿದ್ವಿ, ಜಾತ್ರೆ ಮಾಡ್ತಿದ್ವಿ, ಅಮಾಸ ಅವ್ರಿಗೆ ಇರ್ತಿದ್ವಿ. ಈಗ ಯಾವ್ದಾದ್ರು ವ್ರತ ಇದೆ, ಲಕ್ಷ್ಮೀ ಪೂಜೆ ಇದೆ, ಸರಸ್ವತಿ ಪೂಜೆ ಅಂದ್ರೆ ಅವರು ಮಾಂಸ ಮಾಡಲ್ಲ ನೋಡಿ. ಹೌದಲ್ಲ ಬಂದ್ರೆ ಯಾಕೆ? ಮನೆಯಲ್ಲಿ ಇದೆ ಅಂತ. ಈ ಕ್ರೈಸ್ತರಿಗೆ ಅಂತ ಭಾವನೆ ಇರಬಾರ್ದು. ಫುಡ್ನಲ್ಲಿ ರಿಸ್ಟ್ರಿಕ್ಷನ್ಸ್ ಏನಿಲ್ಲ. ನಮ್ಗೆ ಏನ್ ಬೇಕಾದ್ರೂ ಮಾಡ್ಕೊಡ್ತೀನಿ. ಇವತ್ತು ಬೇಕಾ ನಾನ್ ವೆಜ್ ತಿನ್ನು, ನಾಳೆ ಬೇಕಾ ನಾನ್ ವೆಜ್ ತಿನ್ನು, ಇವತ್ತು ಕಾಯಿಗಡ್ಡೆ ಬೇಕಾ ಏನ್ ಬದ ನಿಮ್ ಮನ್ಸಿಗೆ ಬಂದಾಗ ಏನ್ ಮಾಡ್ಬೋದು? ಊಟ ಮಾಡೋದ್ರಿಂದ ಮನುಷ್ಯನ ಒಲೆ ಆಗುದಿಲ್ಲ. ಆ ವಿಷಯಗಳಲ್ಲಿ ಯಾರು ನಮ್ಮನ್ನು ದೋಷಿಗಳು ಎಂಬುದಾಗಿ ಎಣಿಸಬಾರದೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. 22ನೇ ವಚನ ನೋಡಿ, 21ನೇ ವಚನ. ಇದನ್ನು ಹಿಡಿಯಬೇಡ, ಇದನ್ನು ರುಚಿ ನೋಡಬೇಡ, ಇದನ್ನು ಮುಟ್ಟಬೇಡ ಎನ್ನುವ ನಿಬಂಧನೆಗಳಿಗೆ ನಿಮ್ಮನ್ನು ಒಳಗಾಗಿ ಮಾಡಿಕೊಳ್ಳುವುದಕ್ಕೆ. ಅದನ್ನು ತಿನ್ನಬಾರದು, ಇದನ್ನು ತಿನ್ನಬಾರದು, ಇದು ಮುಟ್ಟಬಾರದು, ಅದು ಮುಟ್ಟಬಾರದು ಎಂಬ ನಿಬಂಧನೆಗೆ ಕ್ರೈಸ್ತರಾಗಿ ನೀವು ಒಳಗಾಗುವುದೇಕೆ? ಏನ್ ಬದ ಇವತ್ತಿಗೂ ಅಂತ ಭಾವನೆ ಇದೆಯಾ? ಇರಬಾರ್ದು. ಆ ಪದಾರ್ಥಗಳೆಲ್ಲವೂ ಬಳಸುವುದರಲ್ಲಿ ನಾಶವಾಗುತ್ತವೆ. ಪದಾರ್ಥಗಳೆಲ್ಲ ಬಳಸುವುದರಲ್ಲಿ ಏನಾಗ್ತವೆ? ಆದ್ರಿಂದ ಇದನ್ನು ಮುಟ್ಟಬೇಡ, ಅದನ್ನು ತಿನ್ನಬೇಡ ಎಂಬ ಆಲೋಚನೆಗೆ, ಕೊಡುವೆಗೆ ಯಾರು ಹೋಗ್ಬೇಡ್ರಿ ಎಂಬುದಾಗಿ ಹೇಳ್ತಾರೆ. ಆದ್ರಿಂದ ಇಂತಿಂತವುಗಳನ್ನು ತಿನ್ನಬಾರದು, ಹೀಗೆ ತಿನ್ಬೇಕು, ಹಾಗೆ ತಿನ್ಬೇಕು ಅಂತ ಹೇಳ್ತಾರೆ. ಇವತ್ತಿಗೂ ನೋಡ್ರಿ ಕ್ರೈಸ್ತಲ್ಲಿ ಈ ಗುಡ್ ಫ್ರೈಡೆ ಅಥವಾ ಗುಡ್ ಫ್ರೈಡೆ ಅಲ್ಲ, ಈಗ ಸಮ್ಮರ್ ಅಲ್ಲಿ ಯಾವ್ದೋ ಬರುತ್ತಲ್ಲ, ಯಾವ್ದೋ ಹಬ್ಬ ಮಾಡ್ತಾರೆ ಅಲ್ಲಲ್ಲ, ಈ ಶಿಲುಬೆಗೆ ಹಾಕಲ್ ದಿನ ಅಂತ ಹೇಳಿ ಮಾಡ್ತಾರಲ್ಲ, ಮಾರ್ಚ್ ಏಪ್ರಿಲ್. ಯಾವ್ದದ? ಗುಡ್ ಫ್ರೈಡೆನಾ? 40 ದಿನ ಮಾಡ್ತಾರ ನೋಡ್ರಿ ಗುಡ್ ಫ್ರೈಡೆಗ. ಅದಕ್ಕಿಂತ ಮುಂದ್ 40 ದಿನ ನೋಡ್ರಿ ಅವ್ರು ಮಾಂಸ ತಿನ್ನಲ್ಲ, ಊಟ ಮಾಡಲ್ಲ, ಉಪವಾಸ ಇರ್ಬೇಕು. ಇದೆಲ್ಲ ಏನು? ಅದು ಕ್ರೈಸ್ತತ್ವ ಅಲ್ಲ. ಅವರು ನಿಯಮ ನಿಬಂಧನೆ ಮಾಡ್ಕೊಂಡು ದೇವ್ರು ಹೇಳಿದಾನ, ದೇವ್ರೆಲ್ಲಾರು ಹೇಳಿದಾನ 40 ದಿನ ನನ್ನ ಮಗನ ವಿಷಯದಲ್ಲಿ ನೀವು ಉಪವಾಸ ಮಾಡ್ರಿ, ಮಾಂಸವನ್ನು ತಿನ್ಬೇಡ್ರಿ, ಮದುವೆಗಳಿಗೆ ಹೋಗ್ಬೇಡ್ರಿ, ನೀವು ತಲೆಗೆ ಎಣ್ಣೆ ಹಚ್ಕೋಬೇಡ್ರಿ, ದಿನ 40 ದಿನ ಆಡ್ರಿ ಅಂತ ಎಲ್ಲರೂ ಹೇಳಿದಾನ. ಏನಂದ್ರೆ ಕಟ್ಟುಪಾಡುಗಳು. ಕ್ರೈಸ್ತರು ಕಟ್ಟುಪಾಡುಗಳನ್ನು ಪಾಲಿಸುವವರು ಆಗಿದೆ. ಕ್ರಿಸ್ತರು ನಮ್ಮನ್ನ ಏನ್ ಮಾಡಿ ಬಿಡುಗಡೆ ಮಾಡಿದ್ರು, ಧರ್ಮಶಾಸ್ತ್ರ ಬಿಡುಗಡೆ ಮಾಡಿದ್ರು. ಮತ್ತೆ ಅದನ್ನ ಯಾಕೆ ಇನ್ಮೇಲೆ ಒತ್ಕೊಳ್ತೀವಿ ಅಂತ. ನಾವಾದ್ರೂ ನಮ್ಮ ಪಿತೃಗಳಾಗ್ಲೂ ಹೊರಲಾರ್ದಂತ ನೊಗವನ್ನು ಇವ್ರ ಮೇಲೆ ಇಡ್ಸಿ ಮತ್ತೆ ಯಾಕೆ ಹೊರಿಸ್ತೀರಂತ ಪೇತ್ರನು 15ನೇ ಅಧ್ಯಾಯದಲ್ಲಿ ಮಾತಾಡ್ತಾರೆ. ಏನಾದ್ರೂ ಏನ್ ಮಾಡ್ಬೋದು? ಏನಾದ್ರೂ ಮೊಲ ತಿಂತೀಯಾ ತಿನ್ನು, ಜಿಂಕೆ ತಿಂತೀಯಾ ತಿನ್ನು, ಹುಲಿ ತಿಂತೀಯಾ ತಿನ್ನು, ಸಿಂಹ ತಿಂತೀಯಾ ತಿನ್ನು, ಏನ್ ಸಿಸ್ಟರ್ ಏನ್ ಬೇಕಾದ್ರೂ ತಿನ್ನು, ತೊಂದ್ರೆ ಏನಿಲ್ಲ. ಆದ್ರೆ ತಿನ್ನುವವನು ತಿನ್ನದೇ ಇರುವವನು ಅಡ್ಡಿಪಡಿಸಬಾರ್ದು, ತಿನ್ನದೇ ಇರ್ತಕ್ಕಂಥವನು ತಿನ್ನುವವನು. ಆದ್ರೆ
ಅನುಮಾನದಿಂದ ತಿನ್ನಬಾರ್ದು. ರೋಮಾಪುರದವರು ಬರೆದ ಪತ್ರಿಕೆ 14 ರೋಮಾಪುರ 14 ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 20ನೇ ವಚನ ನೋಡಿ. ದೇವರು ಕಟ್ಟಿದ್ದನ್ನು ನೀನು ಆಹಾರದ ನಿಮಿತ್ತವಾಗಿ ಕೆಡವಬೇಡ. ಎಲ್ಲಾ ಪದಾರ್ಥಗಳು ಶುದ್ಧವೇ, ಆದ್ರೆ ತಿಂದು ಮತ್ತೊಬ್ಬರಿಗೆ ವಿಘ್ನವನ್ನುಂಟು ಮಾಡಬಾರ್ದು. ನೀನ್ ತಿಂದು ಅವ್ರಿಗೆ ಏನ್ ಮಾಡಬಾರ್ದು? ವಿಘ್ನವನ್ನು ಉಂಟು ಮಾಡಬಾರ್ದು. ವಿಘ್ನವನ್ನು ಉಂಟು ಮಾಡೋದು ಕೆಟ್ಟದ್ದು. ಮಾಂಸ ತಿನ್ನುವುದನ್ನಾಗಲಿ ದ್ರಾಕ್ಷಾರಸ ಕುಡಿಯುವುದನ್ನಾಗಲಿ ನಿನ್ನ ಸಹೋದರಿಗೆ ಅಡ್ಡಿಯನ್ನುಂಟು ಮಾಡದೆ ಬೇರೆ ಯಾವುದನ್ನಾಗಲಿ ಬಿಟ್ಟು ಬಿಡುವುದು ಒಳ್ಳೇದೇ. ಆದ್ರೆ ನೀನ್ ತಿನ್ನುವಂತ ಫುಡ್ ನನಗೆ ಎಫೆಕ್ಟ್ ಆದ್ರೆ ನನ್ನ ನಿಮಿತ್ತ ನೀನು ಅದನ್ನು ಬಿಡೋದೇ ನನಗೆ ಅಡ್ಡಿ ಆಗುತ್ತೆ. ಚೀಚಿ ಬ್ರದರ್ ಮಾಂಸ ತಿಂತಾರೆ, ಇವ್ರ ಜೊತೆ ನಾನು ಟ್ರಾವೆಲಿಂಗ್ ಹೋಗಿ ಬನ್ನಿ ಬ್ರದರ್ ನಾವು ಕುಂದಾಪುರ ನಾನು ತಿನ್ನಲ್ಲ ಬನ್ನಿ ಅಂತ. ಈಗ ಬ್ರದರ್ ಮಾಂಸ ತಿಂತಾರೆ, ಅದು ತಿಂತಾರೆ, ಎಲ್ಲೋ ನಿಂತ್ಕೊಂಡು ಬ್ರದರ್ ಬಿರಿಯಾನಿ ತಿಂತಾರೆ, ಚಿಕನ್ ತಿನ್ನ ಬರೀ ಬ್ರದರ್ ಹೋಟ್ಲಿಗೆ ಹೋಗ್ತಾರೆ. ನನಗಾದು ಏನ್ ಅನ್ಸುತ್ತೆ? ಬೇಡಪ್ಪ ಬ್ರದರ್ ಜೊತೆ ಹೋಗೋದು ಬೇಡ. ಏನ್ ಬ್ರದರ್ ಬರಲ್ಲ ಅಂತ ಏನ್ ಸಮಾಚಾರ ಅಂತ ಕೇಳ್ತಾರೆ. ಬ್ರದರ್ ನೀವು ಮಾಂಸ ಎಲ್ಲ ಆಗಲ್ಲ ಅಂತ. ಸರಿ ಬ್ರದರ್ ಬಿಡ್ತೀನಿ ಬರ್ರಿ, ನಾನು ಏನ್ ಬೇಡ, ತರಕಾರಿನೇ ತಿನ್ನೋಣ, ಇಡ್ಲಿನೇ ತಿನ್ನೋಣ, ದೋಸೆನೇ ತಿನ್ನೋಣ, ಹೋಗೋಣ ಬರ್ರಿ. ಯಾಕಂದ್ರೆ ಅವ್ರು ತಿನ್ನೋದು ನನಗೆ ವಿಘ್ನ, ಅಥವಾ ನಾನ್ ತಿಂದ್ರು ಅವ್ರಿಗೂ ವಿಘ್ನ. ಬ್ರದರ್ ನಿಮ್ ಜೊತೆಲಿ ಬ್ರದರ್ ಜ್ಞಾನಂದ ಬ್ರದರ್ ಬರಲ್ಲ, ನೀವು ಬರೀ ಬಿರಿಯಾನಿ ತಿಂತೀರಿ, ನನಗೆ ಆಗಲ್ಲಪ್ಪ, ಅಲರ್ಜಿ ಆಗುತ್ತೆ, ಅದಕ್ಕೆ ನಾ ಬರಲ್ಲ ನಿಮ್ ಜೊತೆ ಇಲ್ಲ ಅಂತ. ಅವಾಗ ನಾನು ಏನ್ ಮಾಡ್ಬೇಕು? ಬಿಟ್ಬಿಟ್ಟು ದೋಸೆ ಅದನ್ನ ತಿನ್ಕೊಂಡು ತಿನ್ನೋದ್ರಿಂದ ಯಾರಿಗೂ ವಿಘ್ನವನ್ನು ಉಂಟು ಮಾಡಬಾರದು ಅಂತ ಹೇಳ್ತಾನೆ. 23 ವರ್ಷದಲ್ಲಿ ಸಂಶಯ ಪಟ್ಟು ಉಣ್ಣುವವನು ಸಂಶಯದಿಂದ ಉಣ್ಣುವ ಕಾರಣ ದೋಷ ಆಗ್ತದೆ. ಅನುಮಾನದಿಂದ ತಿನ್ಬೇಡ. ಇದು ತಿಂದ್ರೆ ಏನೇನಾಗುತ್ತೇನೋ, ಶುಕ್ರವಾರ ತಿಂದ್ರೆ ಏನೇನಾಗುತ್ತೇನೋ, ಶನಿವಾರ ತಿಂದ್ರೆ ಏನೇನಾಗುತ್ತೇನೋ, ಅನುಮಾನದಿಂದ ತಿಂದ್ರೆ ಏನಾಗ್ತಿರ್ಬೋದು? ದೋಷ ಆಗ್ತದೆ. ಬೇಡ ಅಂದ್ರೆ ಬಿಟ್ಬಿಡು. ಅನ್ಬೋದು ಬೇಡ ಅಂದ್ರೆ ಬಿಟ್ಟು. ಮೇಲಾಗಿ ಎಲ್ಲಾ ಪದಾರ್ಥಗಳು ಶುದ್ಧವಾಗ್ತದೆ. ಈಗ ಓದ್ತೀನಿ ನೋಡಿ, ತಿಮೋತಿ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಈ ತಿನ್ನುವಂತ ಆಹಾರದ ಬಗ್ಗೆ ಒಂದು ಒಳ್ಳೆ ಮಾತನ್ನು ಅಲ್ಲಿ ಮಾತಾಡ್ತಾರೆ. 4ನೇ ಅಧ್ಯಾಯ. ತಿನ್ನಬಾರದಂತಲೂ ಹೇಳುವರು, ಆದ್ರೆ ಯಾರು ನಂಬುವವರಾಗಿದ್ದು ಸತ್ಯವನ್ನು ಗ್ರಹಿಸಿದ್ದಾರೋ ಅವರು ಕೃತಜ್ಞತಾ ಸ್ತುತಿ ಮಾಡಿ ತಿನ್ನುವುದಕ್ಕೋಸ್ಕರ ದೇವರು ಸಕಲ ವಿಧವಾದ ಆಹಾರವನ್ನು, ಆದ್ರೆ ಊಟ ಮಾಡುವ ಮೊದಲು ಕೃತಜ್ಞತಾ ಸ್ತುತಿಯನ್ನು ಮಾಡಿ ಊಟ ಮಾಡ್ಬೇಕು. ಏನ್ ಮಾಡ್ಬೇಕು? ಊಟ ಮಾಡೋ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಮಾಡಬೇಕು. ಎವ್ರಿ ಮೀಲ್ ಯು ಶುಡ್ ಪ್ರೈಸ್ ಗಾಡ್. ಊಟ ಮಾಡುವ ಮೊದಲು ಪ್ರಾರ್ಥನೆ ಮಾಡುವ ಅಭ್ಯಾಸ ಇರ್ಬೇಕು. ಮಾಡ್ತೀರಾ? ಹಾಗೆ ತಿಂದ್ಬಿಡ್ತೀರಾ? ತಿನ್ಬಾರ್ದು. ಹಾಗೆ ತಿಂದ್ರೆ ನಾಯಿಗಳಿಗೂ ಹಂದಿಗಳಿಗೂ ನಮ್ಗೆ ಏನು ವ್ಯತ್ಯಾಸ ಇರಲ್ಲ. ಹೌದಲ್ಲ ಬ್ರದರ್? ಅದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಯೆಹೋವನಿಗೆ ಪ್ರಾರ್ಥನೆಯನ್ನು ಮಾಡದೆ ಆಹಾರವನ್ನು ತಿನ್ನುವ ಬುದ್ಧಿಗೇಡಿಗಳಿಗೆ ಏನು ಹೇಳಲಂತ ಕೀರ್ತನೆಗಳ ಪುಸ್ತಕ 53ನೇ ಅಧ್ಯಾಯ ಕೀರ್ತನೆಗಳು 14ರಲ್ಲಿ ಯೆಹೋವನಿಗೆ ಪ್ರಾರ್ಥನೆ ಮಾಡದೆ ಆಹಾರವನ್ನು ನುಂಗುವ ಜನರಿಗೆ ಏನೆಂದು ಹೇಳಲಿ. ಕೀರ್ತನೆ 53 ನೋಡಿ 4ನೇ ವಚನ. ದುಷ್ಟವರ್ತನವನ್ನು ನಡೆಸುವವರು ತಿಳಿಯುವುದಿಲ್ಲವೋ, ಅವರು ನನ್ನ ಜನವರನ್ನು ಆಹಾರವು ಎಂಬಂತೆ ನುಂಗಿ ಬಿಡುತ್ತಾರೆ, ದೇವರನ್ನು ಸ್ಮರಿಸುವುದಿಲ್ಲ ಅಂತಿದೆ. ಅಂದ್ರೆ ಆಹಾರವನ್ನು ತಿನ್ಬೇಕಾದ್ರೆ ದೇವರನ್ನ ಏನ್ ಮಾಡ್ಬೇಕಂತೆ? ಸ್ಮರಿಸಬೇಕಂತಿದೆ. ನಿಮ್ದ್ರ ಕನ್ನಡದಲ್ಲಿದೆ, ಯೆಹೋವಾಕು ಪ್ರಾರ್ಥನೆ ಚೇಕಂತ ನಮ್ ತೆಲುಗಿನಾಗಿದೆ. 14 ನೋಡಿ, 14ನಲ್ಲಿ ಕೂಡ ಇದೇ ಮಾತಿರುತ್ತೆ. 14 ಕೀರ್ತನೆ 14 ನೋಡಿ 4ನೇ ವರ್ಷದಲ್ಲಿ. ದುಷ್ಟತನವನ್ನು ನಡೆಸಲು ತಿಳಿಯುವುದಿಲ್ಲವೋ, ಅವರು ನನ್ನ ಜನರನ್ನು ಆಹಾರವೋ ಎಂಬಂತೆ ನುಂಗಿ ಬಿಡ್ತಾರೆ, ಯೆಹೋವನನ್ನು ಸ್ಮರಿಸುವುದಿಲ್ಲ. ಈ ರೀತಿಯಾಗಿದೆ. ತೆಲುಗಿನಾಗ ಏನಂದ್ರೆ ಯೆಹೋವಾಕು ಪ್ರಾರ್ಥನೆ చేయక ఆహారం రింగినట్టు నా ప్రజలు రింగువారకు తెలివిలేదా ಅಂತ. ಅಂದ್ರೆ ಆಹಾರವನ್ನು ನಾವೇನ್ ಮಾಡಬೇಕು? ಕೃತಜ್ಞತಾ ಸ್ತುತಿ ಸಮರ್ಪಿಸಿ ತಿನ್ಬೇಕು. ತಿಂದ್ರೆ ಏನಾಗುತ್ತೆ ನೋಡ್ರಿ, ತಿನ್ನೋದಕ್ಕೆ ದೇವರು ಸಕಲ ವಿಧವಾದ ಆಹಾರ ಉಂಟು ಮಾಡಿದನು, ಆತನು ಉಂಟು ಮಾಡಿದ್ದೆಲ್ಲವೂ ಒಳ್ಳೆಯದೇ, ದೇವರ ಸ್ತೋತ್ರ ಮಾಡಿ ತೆಗೆದುಕೊಳ್ಳುವ ಪಕ್ಷಕ್ಕೆ ಯಾವುದನ್ನು ನಿಷಿದ್ಧವೆಂದು ಹೇಳತಕ್ಕದ್ದು ಅಲ್ಲ. ದೇವರ ವಾಕ್ಯವನ್ನು ಹೇಳಿ ಪ್ರಾರ್ಥಿಸುವುದರಿಂದ ಅದು ಪವಿತ್ರವಾಗುತ್ತದಲ್ಲ. ಯಾವುದು ಅಂದ್ರೆ ದೇವರು ಸಕಲ ವಿಧವಾದ ಆಹಾರವನ್ನು ನಮಗೆ ಉಂಟು ಮಾಡಿದ. ಅಂದ್ರೆ ಆಹಾರ ವಸ್ತುಗಳಿಗಾಗಿ ಸ್ತೋತ್ರ, ಆಹಾರ ಅಲ್ಲದವಳಿಗಾಗಿ ಸ್ತೋತ್ರ ಮಾಡಬಾರ್ದು. ಅರ್ಥ ಆಯ್ತಾ? ಆಹಾರಕ್ಕಾಗಿ ಕೊಟ್ಟಿರುವ ವಸ್ತುಗಳಿಗೋಸ್ಕರ ಏನ್ ಮಾಡ್ಬೇಕು? ಆಹಾರ ಅಲ್ಲದನ್ನ ಅದಕ್ಕೆ ಏನ್ ಮಾಡ್ಬಾರ್ದು? ಅರ್ಥ ಆಯ್ತಾ? ಆಹಾರದ ವಸ್ತುಗಳಿಗಾಗಿ ಏನ್ ಮಾಡ್ಬೇಕು? ಕೃತಜ್ಞತಾ ಸ್ತುತಿ ಸಮರ್ಪಿಸ್ಬೇಕು. ಆಹಾರ ಅಲ್ಲ ಅದು ತೆಗೋಬೇಡ್ರಿ ಅಂದ್ರೆ ಅದಕ್ಕೆ ಕೃತಜ್ಞತಾ ಸ್ತುತಿ ಹೇಳುವಂತ ಅವಶ್ಯಕತೆನೆ, ಯಾಕಂದ್ರೆ ತೆಗೆದುಕೊಳ್ಳೋದೇ ಇಲ್ಲಲ್ಲ. ಇಲ್ಲಿ ಹೇಳೋದು ಆಹಾರಕ್ಕಾಗಿ ಕೊಟ್ಟಿರುವಂತ ವಸ್ತುಗಳಿಗಾಗಿ ನೀವೇನ್ ಮಾಡ್ರಿ? ಆಹಾರ ಅಲ್ಲದಕ್ಕೋಸ್ಕರ ಮತ್ತೆ ಕೃತಜ್ಞತಾ ಸ್ತುತಿ ಮಾಡುವಂತ ಅವಶ್ಯಕತೆನೆ ಮಾಡಬಾರ್ದು. ನೀನ್ ಏನ್ ತಿಂತೀಯೋ ಆಹಾರಕ್ಕೆ ದೇವ್ರು ಏನ್ ಕೊಟ್ಟಿದ್ರೆ ಅದಕ್ಕೆ ಏನ್ ಸಲ್ಸು? ಇಲ್ಲ, ಅದು ಆಹಾರನೇ ಅಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ತಮ್ಮಂದು ಕೃತಜ್ಞ ಸ್ತುತಿ ಏನ್ ಮಾಡೋದು?
ಅದನ್ನ ತಗೊಂಡು ಮತ್ತೆ ನೀನು ಕೃತಜ್ಞತಾ ಸ್ತುತಿ ಅಂದ್ರೆ ಈಗ ನೀವೆಲ್ಲವೂ ತಿನ್ಬೋದು. ರಕ್ತ, ವಿಘ್ನ ನೈವೇದ್ಯ, ಕುತ್ತಿ ಇಷ್ಟೇ ಅಲ್ಲ, ಯಾವ ಪ್ರಾಣಿನ ತಿನ್ಬೋದಲ್ಲ, ಎಲ್ಲವೂ ಆಹಾರ ಪದಾರ್ಥ ಅಂತಿದೆಯಲ್ಲ. ಪ್ರಾರ್ಥನೆ ಕೃತಜ್ಞ ಅಲ್ಲ, ನಿಮ್ಗೆ ಅದು ಬೇಡ ಆದ್ಮೇಲೆ ಅದಕ್ಕಾಗಿ ಇವಕ್ ಸಲಸು, ಇರೋಕ್ ಸಲಸ ಅಂದ್ರೆ ಇರ್ಲಾರ್ದಕ್ಕೆ ಯಾಕೆ ಕೃತಜ್ಞ ಸಲ್ಲಿಸ್ತಿ? 3 ಬಿಡ ಅಂತ ಹೇಳಿದೆ. ಈಗ 100 ಐಟಮ್ಸ್ ಇವೆ ನಿಮ್ ಕಡೆ, ಇವ್ 3 ಬೇಡ ಅಂತ ಹೇಳಿದಾನೆ. 97ಕ್ಕೆ ಏನ್ ಮಾಡು, ನೀನ್ ತಿನ್ನು, ಇದು ಕೃತಜ್ಞ. ನನಗೆ ಬೇಡ ಈ 97 ಬಿಟ್ಟು ಈ 3ಕ್ಕೆ ಸಲ್ಲಿಸ್ತೀನಿ, ತಾಟೆ ಯಾಕೆ ಮಾಡ್ತೀಯ? 97 ಇದೆಯಲ್ಲ, ಸ್ವಲ್ಪ ಅರ್ಥ ಆಯ್ತಾ ಸಿಸ್ಟರ್? ನಿನಗೆ ಏನು ಕೊಡ ಅದಕ್ಕೆ ಏನ್ ಮಾಡು, ನಿನಗೆ ಈ 92 ಮೇಲೆ ದ್ಯಾಸ್ ಇಲ್ಲ, ಈ 3 ಹೋಗಿದೆ ದೇವ ಅದೇ, ಅದನ್ನ ತಿನ್ಬೇಡಪ್ಪ ಅಂತ ಹೇಳ್ದ, ಎಲ್ಲಾ ತಿನ್ನ ಅಂತ ಹೇಳ್ದ. ಯಾವ್ದು ಬೇಡ ಅಂತ ಅದ್ರ ಮೇಲೆ ನಮ್ಗೆ ಕಾನ್ಸಂಟ್ರೇಷನ್. ಅದರಿಂದ ಇದ್ರ ಗೊಡವೆ ನಮಗ್ ಬೇಡ. ಈ ಕೊಟ್ಟಿರ್ತಕ್ಕಂಥ 97 ಏನಿದೆಯಲ್ಲ ಉದಾಹರಣೆಗೆ, ಅವುಗಳಿಗೆ ದೇವ್ರಿಗೆ ಸ್ತೋತ್ರ ಮಾಡು, ಅವುಗಳನ್ನು ಆ ಕೃತಜ್ಞತಾ ಸ್ತುತಿಗಳನ್ನೇ ಇಲ್ಲಿ ಹೇಳಿ ಕೇಳಿ. ಮಾಂಸ ಮಾರ್ತಾರಲ್ಲ, ಈಗ ಕಿರಾಣಿ ಅಂಗಡಿಯಲ್ಲಿ ಮಾರ್ತಾರೆ, ಅವರು ನೈವೇದ್ಯ ಮಾಡಿರ್ತಾರೆ, ಅವರು ಪೂಜೆ ಮಾಡಿರ್ತಾರೆ, ಅದು ಇಂಡೈರೆಕ್ಟ್, ಅದು ವಿಗ್ರಹಕ್ಕಂತ ಕೊಟ್ಟಿರಲ್ಲ. ಈಗ ಇವನು ಮಾಂಸ ತಗೊಳಕ್ಕೆ ಅವನು ಮುಲ್ಲಾ ಮಾಡಿರ್ತಾನೆ, ಏನೋ ಮಾಡಿರ್ತಾನೆ, ಅದು ನಂಗೆ ಸಂಬಂಧ ಇಲ್ಲ. ಅವನ ಅಂಗಡಿಯಲ್ಲಿ ಏನ್ ಮಾಡ್ತಾನೋ ಎಲ್ಲರಿಗೂ ಪ್ರಾವಿಷನ್ ಸೇಮ್ ಕೊಡ್ತಾನೆ, ಅದನ್ನ ತೆಗೆದುಕೊಂಡು ತಿನ್ನು, ತೊಂದ್ರೆ ಏನಿಲ್ಲ. ಪ್ರತ್ಯೇಕವಾಗಿ ಅದು ನಿನಗ್ ಬಿಟ್ಟಿದ್ದು, ನನಗ್ ಗೊತ್ತಿಲ್ಲಲ್ಲ ಅದು ಸತ್ತಿ ತಂದನೋ ಬದುಕಿ ತಂದನೋ, ಅವ್ ನೀನ್ ನೋಡ್ಬೇಕು, ಇದು ಫ್ರೆಶ್ ಸತ್ತಿದ್ದ ಬದುಕಿದ್ದ ಕೊಳತಿದ್ದ ನೀವು ಚೆಕ್ ಮಾಡ್ಕೋಬೇಕು. ಅದನ್ನು ಕೂಡ ದೇವ್ರು ಹೇಳ್ಬೇಕಂದ್ರೆ ಗೊತ್ತಾಗಲ್ಲ, ಮಾಂಸ ತಿನ್ನೋದು ಬಿಡು, ಬೇರೆ ಅಂಗಡಿ ನೋಡ್ಕೋ. ಇವನು ಸುಮಾರು ಕೊಡ್ತಾನೆ, ಸತ್ತಿದ್ ಕೊಡ್ತಾನೆ ಅಂದ್ರೆ ಬೇರೆ ಅಂಗಡಿ ನೋಡ್ಕೋ. ಹೌದಲ್ಲ ಬದರ್? ಈಗ ಆಹಾರ ಏನ್ ತಿನ್ಬೇಕು ಎಲ್ಲೋ ಅದು ದೇವ್ರು ನಮ್ ಪ್ರಜ್ಞೆಗೆ ಬಿಟ್ಟಿದೆ, ನಾವು ಆಲೋಚನೆ ಮಾಡ್ಬೇಕು. ಈ ಅಂಗಡಿಯಲ್ಲಿ ಸುಮಾರು ಕೊಡ್ತಾನ, ಏನೋ ಚಿಕನ್ ಚೆನ್ನಾಗಿದ್ಯಾ, ಮಟನ್ ಚೆನ್ನಾಗಿದ್ಯಾ, ಅದು ನೋಡ್ಕೋಬೇಕು. ಒಂದ್ ಸರ ಕೊಡ್ಲಿಂದ ಅಂಗಡಿ ಚೇಂಜ್ ಮಾಡು. ಅದು ಅಂಗಡಿನೂ ಹಂಗೆ ಇದ್ರೆ ಮಾಂಸನ ತಿನ್ನೋದು ಬಂದ್ ಮಾಡ್ಬಿಡು. ಗೊತ್ತಿಲ್ಲದೆ ಅಂದ್ರೆ ಗೊತ್ತಿದ್ರೆ ತಿನ್ಬೇಡ, ಗೊತ್ತಿಲ್ಲದೆ ಒಂದ್ ವೇಳೆ ತಿಂದ್ರೆ ಆ ದೇವ್ರ ಬಗ್ಗೆ ಗೊತ್ತಿಲ್ಲದೆ ಮಾಡಿದ್ರೆ ದೇವ್ರ ಕ್ಷಮಾಪಣೆ ಕೇಳೋದು, ಪ್ರಾರ್ಥನೆ ಮಾಡ್ಬೋದು. ಗೊತ್ತಿಲ್ಲದೆ ನಾವು ಏನಾದ್ರು ಆದ್ರೆ ಕಟಕನ ಅಂದ್ರೆ ಇವ್ರು ಬದಾರ ಮಾಂಸ ಮಾರೋನ್ ಕಟಕನ್ ಅಂತಾರೆ. ಅಲ್ಲ ಕಟಿಕನ್ ಅಂದ್ರೆ ಈ ಕಟ್ ಮಾಡ್ತಾರಲ್ಲ, ನಮ್ ಭಾಷೆಯಲ್ಲಿ ಕಟಕರ ಅಂತ ಕರೀತಾರ ಅವ್ರನ್ನ. ಇವ್ರ ಭಾಷೆಯಲ್ಲಿ ಏನೋ ಅಂತಾರೆ, ಏನೋ ಹೇಳಿ ಬಂದ್ರೆ ಇವ್ರು ಪಿರಿಯಾಪಟ್ಟಣದಲ್ಲಿ ಏನಂತಾರೆ ಕಟಕರಿಗೆ, ಕಟಕರ್ ಅಂದ್ರೆ ಕಟ್ ಮಾಡೋನ್ ಅಂತ. ಆ ಕಟ್ ಮಾಡೋರು ಮಾಂಸ ಚಿಕನ್ ಕಟ್ ಮಾಡ್ತಲ್ಲ, ಅವನ ಅಂಗಡಿಯಲ್ಲಿ ಏನೇ ಇದ್ರೆ ನೀನ್ ಧಾರಾಳವಾಗಿ ತಿರ್ತು. ನಮ್ ಕಡೆ ಉತ್ತರ ಕರ್ನಾಟಕದಲ್ಲಿ ಕಟಕರು ಅಂತ ಕರಿ. ರೈಟ್, ಅದೇ ಪ್ರಾಂತವರಿಗೆ ಒಂದೊಂದು ಶಬ್ದ ಒಂದೊಂದು ರೀತಿ. ಅಲ್ಲ ಕಟಕರ್ ಅಂದ್ರೆ ಮಾಂಸವನ್ನು ಕಟ್ ಮಾಡೋನು, ಕಟಕ ಆಡು ಭಾಷೆ ಅದು. ಕಟಕ ಅಂದ್ರೆ ಈ ಮಾಂಸವನ್ನು ಮಾಡ್ತಾರೆ. ಅದನ್ನ ಯಾವುದೇ ಸಂಶಯವಿಲ್ಲ. ಒಂದ್ ವೇಳೆ ನಿನ್ಗೆ ಸಂಶಯ ಇದ್ರೆ ತಿನ್ಬೇಡ. ಸಂಶಯ ಇದೆ ನೋಡಿದ್ರೆ ದೋಸೆ ಆಗ್ತಾನೆ ಅನುಮಾನ ಇದ್ರೆ ಬಿಟ್ಟು ಬಿಡು. ಸತ್ತಿದ್ದೋ ಬದುಕಿದ್ದೋ ಅದು ನಿನಗೆ ಮನಸ್ಸಿಗೆ ಒಪ್ಪಿದ್ರೆ ತಿನ್ನು, ಬೇಡ ಅಂದ್ರೆ ಬಿಟ್ಬಿಡು. ಅದರಿಂದ ಯಾಕೆ ತರ್ಜನೆ ಅನ್ನೋದ್ರಿಂದ ಏನೂ ಆಗಲ್ಲ. ಈ 3 ವಿಷಯಗಳನ್ನು ಮಾತ್ರ ಬಿ ಕೇರ್ಫುಲ್ ಆಗಿ ಇರ್ಬೇಕು. ಅರ್ಥ ಇರ್ತದೆ? ಯಾವ್ದಾದ್ರು ತಿನ್ಬೇಕು. ಇದು 6ನೇದು. ಕೊನೆಯದಾಗಿ 7 ಇದು 7 ಕರೆಕ್ಟಾ? ಕೊಲಸ್ದವ್ರು ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನದಿಂದ, ಕೊಲಸ್ಸೆ 2:6. ಆದ್ದರಿಂದ ನೀವು ಕರ್ತನಾದ ಯೇಸು ಎಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆ ಆತನಲ್ಲಿದ್ದವರಾಗಿ ನಡೆದುಕೊಳ್ಳ್ರಿ. ಆತನಲ್ಲಿ ಬೇರೇರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವರಾಗ್ರಿ. ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು ಪ್ರಾಪಂಚಿಕ ಬಾಲಬೋಧನೆಯನ್ನು ಅನುಸರಿಸುವರು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿ ಕೊಂಡಾರು. ನಿರರ್ಥಕವಾದ ತತ್ವಜ್ಞಾನವೆಂಬ ಸುಳ್ಳು ಬೋಧನೆ, ನಿರರ್ಥಕವಾದ ಕ್ರಿಸ್ತನನ್ನು ಅನುಸರಿಸದೆ 8ನೇ ವಚನ ನೋಡಿ, ಮನುಷ್ಯರ ಸಂಪ್ರದಾಯಗಳನ್ನು ಪ್ರಾಪಂಚಿಕ ಬಾಲ ಬೋಧನೆಯನ್ನು ಅನುಸರಿಸುವರು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಸಿಕೊಳ್ಳುತ್ತಾರೆ. ಅಂದ್ರೆ ಕೆಲವರು ತತ್ವಜ್ಞಾನ ನಿರರ್ಥಕ ಅಂದ್ರೆ ಸಾರ್ಥಕವಿಲ್ಲದಂತ ತತ್ವಜ್ಞಾನವನ್ನು ಉಪದೇಶ ಮಾಡಿ ಕ್ರಿಸ್ತ ನಂಬಿಕೆಯಿಂದ ನಿಮ್ಮನ್ನು ಕೆಡಿಸುತ್ತಾರೆ. ಆ ನಿರರ್ಥಕವಾದ ತತ್ವಜ್ಞಾನ ಏನಂದ್ರೆ ಕ್ರಿಸ್ತನನ್ನು ಅನುಸರಿಸುವಂತದ್ದು ಅಲ್ಲ ಅಂತೆ. ಅವರು ಮನುಷ್ಯರ ಸಂಪ್ರದಾಯಗಳನ್ನು ಪ್ರಾಪಂಚಿಕ ಬಾಲಬೋಧನೆಯನ್ನು ಮಾಡ್ತಾರೆ. ಮನುಷ್ಯರ ಸಂಪ್ರದಾಯಗಳನ್ನು ಈ ಜ್ಞಾನ ಹಿಂಗ್ ಹೇಳುತ್ತೆ ಬ್ರದರ್, ಆ ತತ್ವ ಹಿಂಗ್ ಹೇಳುತ್ತೆ, ಈ ತತ್ವ ಪ್ರಕಾರ ಹೀಗಿರ್ಬೇಕು, ಆ ತತ್ವ ಬೋಧಿ ತತ್ವ, ಬುದ್ಧನ ತತ್ವ, ಅಥವಾ ಇನ್ನೊಂದ್ ತತ್ವ ಅಂತ ಹೇಳಿ ಮನುಷ್ಯರ ಕಟ್ಟುಪಾಡು, ಮನುಷ್ಯರ ಸಂಪ್ರದಾಯಗಳನ್ನ ನಿಮ್ಗೆ ಏನ್ ಮಾಡ್ತಾರೆ, ಉಪದೇಶ ಮಾಡಿ ನಿಮ್ಮನ್ನು ಕೆಡಿಸಿ ನಿಮ್ಮನ್ನ ಏನ್ ಮಾಡ್ತಾರೆ, ವಶ ಮಾಡಿಕೊಳ್ತಾರೆ. ಇದು ಕೂಡ ಒಂದು ಪ್ರಾಬ್ಲಮ್. ಮನುಷ್ಯರ ಸಂಪ್ರದಾಯಗಳನ್ನು ಯಾರು
ಕೈಗೊಳ್ಳಬೇಕೆಂಬುದು ಹೇಳ್ತಾರೋ ಅವರೆಲ್ಲ ನಿರರ್ಥಕವಾದ ತತ್ವಜ್ಞಾನವನ್ನು ಅನುಸರಣೆ ಮಾಡ್ರಿ ಅಂತ ಹೇಳ್ದಂಗ ಕ್ರಿಸ್ತನ ಉಪದೇಶಕ್ಕಿಂತ ಯಾವ ತತ್ವ ಬೇಕಾಗಿಲ್ಲ, ಯಾವ ತತ್ವಜ್ಞಾನದ ನಮ್ಗೆ ಅವಶ್ಯಕತೆ ಇದೆ ಬದರ್. ಕ್ರಿಸ್ತನ ಉಪದೇಶದ ಮುಂದೆ ತತ್ವಜ್ಞಾನ ತಗೊಂಡು ನಾ ಏನ್ ಮಾಡ್ಲಿ? ಅವೆಲ್ಲ ಏನಂದ್ರೆ ಬರೀ ಮನುಷ್ಯರ ಸಂಪ್ರದಾಯಗಳಿಂದ ಇವತ್ತಿಗೂ ಅನೇಕ ಸಭೆಗಳಲ್ಲಿ ಅನೇಕ ಕ್ರಿಶ್ಚಿಯನ್ಸ್ ಈ ಮನುಷ್ಯರ ಸಂಪ್ರದಾಯಗಳನ್ನ ಏನ್ ಮಾಡ್ತಿದ್ದಾರೆ? ಮನುಷ್ಯರ ಸಂಪ್ರದಾಯಗಳು, ಆ ಮನುಷ್ಯರ ಕಟ್ಟಳೆಗಳು, ಅವರ ಕಳಿಸ್ಕೊಟ್ಟಂತ ಧರ್ಮಗಳು, ದೇವರ ವಾಕ್ಯಕ್ಕೆ ಏನಿಲ್ಲ ಬೆಲೆ, ಮನುಷ್ಯರ ಸಂಪ್ರದಾಯಗಳು. ಮತ್ತೇನು ಬರೆದ ಸುವಾರ್ತೆ ನೋಡ್ರಿ, ಮತ್ತೇನು ಬರೆದ ಸುವಾರ್ತೆ 15ನೇ ಅಧ್ಯಾಯ 15 9ನೇ ವಚನ 8ನೇ ವಚನ. ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದ್ರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥವೆಂಬುದಾಗಿ ತೋರಿ ಬರುತ್ತದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ದೇವರ ಉಪದೇಶ ಎಂಬುದಾಗಿ ತತ್ವಜ್ಞಾನವನ್ನು ಬೋಧಿಸುತ್ತಾರಂತೆ. ತತ್ವಜ್ಞಾನ ನಮಗ್ ಬೇಕಾಗಿಲ್ಲ. ದೇವರ ವಾಕ್ಯ ಮುಖ್ಯನಾ, ತತ್ವಜ್ಞಾನ ಮುಖ್ಯನಾ? ದೇವರ ಉಪದೇಶಗಳು ಮುಖ್ಯನಾ ಅಥವಾ ಮನುಷ್ಯರ ಈ ತತ್ವಜ್ಞಾನಗಳ ಮುಖ್ಯನಾ? ತತ್ವಜ್ಞಾನ ಎಲ್ಲಿಂದ ಬಂದಿದ್ದು? ಮನುಷ್ಯರಿಂದ. ಸೊ ದೇವರ ವಾಕ್ಯ ಎಲ್ಲಿಂದ ಬಂದಿದ್ದು? ದೇವರಿಂದ. ಸೊ ಮನುಷ್ಯರು ಈ ತತ್ವಜ್ಞಾನಗಳಲ್ಲಿ ಬರೀ ಮನುಷ್ಯರ ಕಲ್ಪಿತ ಬೋಧನೆಗಳು, ಮನುಷ್ಯರ ಕಲ್ಪಿತ ಸಂಪ್ರದಾಯಗಳು, ಕಟ್ಟಳೆಗಳೇ ಇರುತ್ತೆ. ಈಗ ಕ್ರಿಶ್ಚಿಯಾನಿಟಿಯಲ್ಲಿ ದೇವರ ವಾಕ್ಯಕ್ಕಿಂತ ಸಂಪ್ರದಾಯಗಳೇ ಜಾಸ್ತಿ. ಹೌದಾ ಬದರ್? ಸಂಪ್ರದಾಯಗಳೇ ಜಾಸ್ತಿ. ಸೊ ಸಂಪ್ರದಾಯಗಳು, ಕಟ್ಟಳೆಗಳೇ ಜಾಸ್ತಿ. ನಮ್ಮ ಒಂದು ಮತ ಈ ರೀತಿಯಾಗಿ ಹೇಳುತ್ತೆ, ನಮ್ಮ ಸಭೆಯವರು ಈಗ ಹೇಳ್ತಾರೆ, ನಮ್ಮ ಚರ್ಚ್ನವ್ರು ಈಗ ಹೇಳ್ತಾರೆ, ನಮ್ಮ ಚರ್ಚ್ ಸಂಪ್ರದಾಯ ಬ್ರದರ್, ನಮ್ಮ ಒಂದು ಪಾಸ್ಟ್ ಈಗ ಹೇಳಿದ್ದಾರೆ, ನಮ್ಮ ಜನರು ಈಗ ಹೇಳ್ತಾರೆ, ನಮ್ಮ ಗುಂಪು ಈಗ ಹೇಳಿದ್ದಾರೆ, ನಮ್ದು ಇದು ಅದು ಅಂತೇಳಿ ಈ ಕ್ರಿಶ್ಚಿಯಾನಿಟಿ ಎಲ್ಲ ಕ್ರಿಶ್ಚಿಯನ್ಸ್ ಎಂಬುದಾಗಿ ಹೇಳ್ಕೊಳ್ತಕ್ಕಂಥ ಜನರೆಲ್ಲ ಮನುಷ್ಯರ ಕಟ್ಟಳೆಗಳು, ಮನುಷ್ಯರ ಸಂಪ್ರದಾಯಗಳಿಂದ ಅವರೆಲ್ಲ ಯಾರಂದ್ರೆ ನಿರರ್ಥಕವಾದ ತತ್ವಜ್ಞಾನವನ್ನು ಅನುಸರಿಸುವುದು. ದೇವರ ವಾಕ್ಯದ ಮುಂದೆ ನನಗೆ ಯಾವ ತತ್ವಜ್ಞಾನದ ಅವಶ್ಯಕತೆ ಇದೆ ಬದ? ಮನುಷ್ಯರಿಗೆ ಕೇಳಿಸ್ತಾ ಇದೆಯಾ? ತತ್ವಜ್ಞಾನದ ಅವಶ್ಯಕತೆ ಇದೆಯಾ? ಮನುಷ್ಯರ ಸಂಪ್ರದಾಯಗಳು, ಮನುಷ್ಯರ ಕಟ್ಟಳೆಗಳು ಮನುಷ್ಯರನ್ನ ಏನ್ ಮಾಡ್ತು ಅಂದ್ರೆ ಭ್ರಷ್ಟರನ್ನಾಗಿ ಮಾಡ್ತಾರೆ. ಅದಕ್ಕೆ ಈ ನಿರರ್ಥಕವಾದ ತತ್ವಜ್ಞಾನದ ವಿಷಯದಲ್ಲಿ ಜಾಗರೂಕರಾಗಿರ್ಬೇಕು. ಏನಂತ ಅವ್ರು ಬಂದು ನಿಮ್ಮನ್ನು ಕೆಡಿಸಿ ವಶ ಮಾಡಿಸ್ಕೊಳ್ತಾರಂತೆ. ಎಂತ ಗಂಭೀರವಾದ ಮಾತು ನೋಡಿದ್ರೆ, ಅವ್ರು ಬಂದು ನಿಮ್ಮನ್ನ ಏನ್ ಮಾಡ್ತಾರೆ? ಕೆಡಿಸಿ ನಿಮ್ಮನ್ನ ಏನ್ ಮಾಡ್ಕೊಡ್ತಾರೆ? ವಶ ಮಾಡ್ಕೊಳ್ಳೋದಂದ್ರೆ ತಮಗೆ ಅಭಿಮಾನಿಗಳನ್ನ ಮಾಡ್ಕೊಳ್ತಾರೆ. ಹೌದು ಬದ? ಮನುಷ್ಯರ ಸಂಪ್ರದಾಯಗಳು, ಕಟ್ಟಳೆಗಳು ಹೇಗಿರ್ತಾವ ಅಂದ್ರೆ, ಯಾವ್ದಿನಾದ್ರೂ ನೀವು ಆರಾಧನೆ ಮಾಡ್ಬೋದು, ಯಾವ್ದಿನಾದ್ರೂ ರೊಟ್ಟಿ ಮುರಿಬಹುದು. ಇದು ಯಾರ ಸಂಪ್ರದಾಯ? ಏನ್ಬದ? ಮನುಷ್ಯರ ಸಂಪ್ರದಾಯ. ರಕ್ಷಣೆಗೆ ದೀಕ್ಷಾಸ್ನಾನದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಇದು ಯಾರ್ದು? ದೇವ್ರದ? ಮನುಷ್ಯರ ಸಂಪ್ರದಾಯನ? ಮನುಷ್ಯರ ಸಭೆಗೆ ಯಾವ್ದಾದ್ರೂ ಹೆಸರು ಇರ್ಬೋದು ಅಂತ ಹೇಳ್ತಾರೆ. ಸಭೆಗೆ ಯಾವ್ದಾದ್ರೂ ಹೆಸರು ಇರ್ಬೋದು. ಇದು ದೇವ್ರ ವಾಕ್ಯನ, ಮನುಷ್ಯರ ಸಂಪ್ರದಾಯನ? ರೊಟ್ಟಿ ಯಾವತ್ತಾದ್ರೂ ಮುರಿಬೋದು ಅಂತ ಹೇಳ್ತಾರೆ. ಯಾವತ್ ಮುರಿಬೇಕು ಬದ ರೊಟ್ಟಿ? ಸೊ ಹೀಗೆ ಈ ಕ್ರೈಸ್ತರೆಂದು ಹೇಳ್ಕೊಳ್ಳುವಂತ ಜನರೆಲ್ಲ ಕೂಡ ಏನ್ ಮಾಡ್ತಾರೆ? ನಿರರ್ಥಕವಾದ ತತ್ವಜ್ಞಾನವನ್ನು ಅನುಸರಣೆ ಮಾಡ್ತಾರೆ. ಬಿ ಕೇರ್ಫುಲ್. ಅವ್ರು ಬಂದು ನಿಮ್ಮನ್ನು ಕೆಡಿಸಿ ನಿಮ್ಮನ್ನು ಏನ್ ಮಾಡ್ತಾರೆ? ಆದ್ರಿಂದ ಬಿ ಕೇರ್ಫುಲ್ ಎಂಬುದಾಗಿ ಈ ಪವಿತ್ರಾತ್ಮನ ಸ್ಪಷ್ಟವಾಗಿ ಹೇಳ್ತಾರೆ. ಕೊನೆಯದಾಗಿ ನೋಡ್ರಿ, 8ನೇದಾಗಿ ಬರ್ಕೊಳ್ಳಿ. ಗಲಾತ್ಯರಿಗೆ ಬರೆದ ಪತ್ರಿಕೆ ಯಾವ್ದ? 2 ಯೋಹನ ಬರ್ಕೊಳ್ಳಿ. 2ನೇ ಯೋಹನ 9:10. ಕ್ರಿಸ್ತನ ಉಪದೇಶವನ್ನು ಬಿಟ್ಟು ಮುಂದಕ್ಕೆ ಅದನ್ನು ಬರ್ಕೊಳ್ಳಿ. 2ನೇ ಯೋಹನ 9:10 ವಚನ ಕೂಡ ಬರ್ಕೊಳ್ಳಿ. ಆಮೇಲೆ ಯೆಶಾಯ 29:13 ಕೂಡ ಬರ್ಕೊಳ್ಳಿ. ಯೆಶಾಯನು 29:13 ಈ ಪಾಯಿಂಟ್ಗೆ, ನಿರರ್ಥಕವಾದ ತತ್ವಜ್ಞಾನಕ್ಕೆ 29:13. 2ನೇ ಯೋಹಾನ ಬರೆದ ಪತ್ರಿಕೆ 9:10 ವಚನ. ಯೆಶಾಯ 29ನೇ ಅಧ್ಯಾಯ 13 ವಚನ. ಕೊನೆಯದಾಗಿ ಗಲಾತ್ಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನ. 8. ಸೊ ಕೊನೆಯದಾಗಿ 8ನೇದಾಗಿ ನೋಡ್ರಿ, ಗಲಾತ್ಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನ. ಆಯಾ ದಿನಗಳನ್ನು, ಮಾಸಗಳನ್ನು, ಉತ್ಸವ ಕಾಲಗಳನ್ನು, ಸಂವತ್ಸರಗಳನ್ನು ನಿಷ್ಠೆಯಿಂದ ಆಚರಿಸುತ್ತೀರಿ. ನಾನು ನಿಮಗೋಸ್ಕರ ಪ್ರಯಾಸ ಪಟ್ಟಿದ್ದು ನಿಷ್ಫಲವಾಯಿತು ಏನು ಎಂದು ನಿಮ್ಮ ವಿಷಯದಲ್ಲಿ ಭಯಪಡುತ್ತೇನೆ. ಆಯಾ ದಿನಗಳನ್ನು, ಮಾಸಗಳನ್ನು, ಉತ್ಸವಗಳನ್ನು ಆಚರಿಸಬೇಕೆಂಬ ಕೊನೆಯದಾಗಿ 1ನೇ ಶತಮಾನದಲ್ಲಿರ್ತಕ್ಕಂಥ ಒಂದು
ತಪ್ಪಾದ ಉಪದೇಶ ಏನಂತ ಹೇಳಿದ್ರೆ, ಕೆಲವರು ಆಯಾ ದಿನಗಳನ್ನು, ಮಾಸಗಳನ್ನು, ಉತ್ಸವ ಕಾಲಗಳನ್ನು ಅಥವಾ ಉತ್ಸವ ಕಾಲಗಳನ್ನು ಬರ್ಕೊಳ್ಳಿ. ಉತ್ಸವ ಕಾಲಗಳನ್ನು ಆಚರಿಸಬೇಕೆಂಬ ಸುಳ್ಳು ಬೋಧನೆಯನ್ನು ಮಾಡಿದರು. ಕ್ರೈಸ್ತರಿಗೆ ಯಾವ್ದಾದ್ರು ಸ್ಪೆಷಲ್ ಡೇಸ್ ಇದಾವ? ಇಸ್ರಾಯೇಲ್ರಿಗಿದ್ದು ವಿಶ್ರಾಂತಿ ದಿನ, ಆಮೇಲೆ ಹಬ್ಬಗಳಿದ್ದವು. ಪೆಂಟಿಕೋಸ್ಟ್ ಹಬ್ಬ, ಆಮೇಲೆ ಪಸ್ಕಾ ಹಬ್ಬ, ತುಂಗಧ್ವನಿಗಳ ಹಬ್ಬ, ದೇವಾಲಯದ ಪ್ರತಿಷ್ಠಿತ ಹಬ್ಬ, ಹೀಗೆ ಹಲವಾರು ಹಬ್ಬಗಳು ಇಸ್ರಾಯೇಲ್ಗಿದ್ದು. ಕ್ರೈಸ್ತರಿಗೆ ಹಬ್ಬಗಳು ಯಾವಿದೆ? ಕ್ರೈಸ್ತರಿಗೆ ಯಾವ ದಿನ ಒಳ್ಳೇದು, ಯಾವ ದಿನ ಕೆಟ್ಟದ್ದು? ಎಲ್ಲಾ ದಿನಗಳು ಒಳ್ಳೇದು. ಮಾಸ ಯಾವ ತಿಂಗಳು ಒಳ್ಳೇದು? ಎಲ್ಲಾ ತಿಂಗಳು ಒಳ್ಳೇದು. ಉತ್ಸವ ಕಾಲ. ಸೊ ದೇರ್ ಇಸ್ ನೋ ಪರ್ಟಿಕ್ಯುಲರ್ ರಿಸರ್ವ್ ಡೇಸ್ ಫಾರ್ ಕ್ರಿಸ್ಟಿಯನ್ಸ್ ಎಕ್ಸೆಪ್ಟ್ ಸಂಡೇ. ಒಂದಿನ ನಾವು ಆರಾಧನೆಗೆ ಸೇರಿ ಬರ್ತೀವಿ, ಆ ದಿನ ರೊಟ್ಟಿ ಮುರಿತೀವಿ. ಅದನ್ನು ಬಿಟ್ರೆ ದೇರ್ ಇಸ್ ನೋ ಪಬ್ಲಿಕ್ ಹಾಲಿಡೇಸ್ ಫಾರ್ ಕ್ರಿಸ್ಟಿಯನ್ಸ್. ದೇರ್ ಇಸ್ ನೋ ರಿಸರ್ವ್ ಡೇಸ್ ಫಾರ್ ದೇರ್ ಇಸ್ ನೋ ಹಾಲಿಡೇಸ್ ಅಥವಾ ಹೋಲಿಡೇಸ್. ಪರಿಶುದ್ಧ ಪವಿತ್ರವಾದ ದಿನಗಳು ಕ್ರೈಸ್ತರಿಗೆ ಇಲ್ಲ. ಆದ್ರಿಂದ ದಿನಗಳನ್ನು, ಮಾಸಗಳನ್ನು, ಉತ್ಸವ ಕಾಲಗಳನ್ನು ನಾವು ಲಕ್ಷಿಸಬಾರದು. ಇವತ್ತು ಕ್ರಿಸ್ಟಿಯಾನಿಟಿಯಲ್ಲಿ ಬರೀ ಇವೇ ತುಂಬಿಕೊಟ್ಟಿವೆ. ಅದೊಂದು ಸುಳ್ಳು ಬೋಧನೆ. ಹೌದಾ ಬ್ರದರ್? ಹಬ್ಬಗಳು ಮಾಡ್ತಾರೆ, ಆಮೇಲೆ ಜಾತ್ರೆಗಳು ಕೂಡ ಮಾಡ್ತಾರೆ. ವೆಲಂಗಾಣಿ, ಹರಿಹರದಲ್ಲಿ ಕ್ರಿಸ್ಟಿಯಾನಿಟಿಯಲ್ಲಿ ಮರಿಯಮ್ಮನೇಶ್ವರಲ್ಲಿ ಏನ್ ಮಾಡ್ತಾರೆ? ಜಾತ್ರೆ, ತೇರು ಮಾಡ್ತಾರೆ. ನೋಡಿದಿರಾ? ಈ ಜಾತ್ರೆ ಮಾಡ್ತಾರೆ, ತೇರು ಮಾಡ್ತಾರೆ. ಈಗ ಕೆಥಲಿಕ್ ನಲ್ಲಿ ಕೂಡ ಜಾಸ್ತಿ ಮಾಡ್ತಾರೆ. ಸಂತ ಅಂತೋಣಿ, ಕಾರ್ಕಳದಲ್ಲಿ, ನಮ್ ಕಡೆ ಹರಿಹರ, ಆಮೇಲೆ ಈ ತಮಿಳ್ನಾಡಲ್ಲಿ ವೆಲಂಗಾಣಿ, ಕನ್ಯಾಕುಮಾರಿ, ಆ ಕಡೆ ಎಲ್ಲ ಮಾಡ್ತಾರೆ. ಸೊ ಅದಕ್ಕೇನಾದ್ರೂ ವಾಕ್ಯದ ಆಧಾರ ದೇವ್ರು ಹೇಳಿದಾನ? ಕ್ರಿಸ್ತನ್ ಎಲ್ಲಾರು ಹೇಳಿದಾನ? ಅಪೋಸ್ತಲರು ಎಲ್ಲಾರು ಹೇಳಿದಾರ? ಅಥವಾ ಆದಿಮ ಸಭೆಯವರು ಎಲ್ಲಾದ್ರೂ ಮಾಡಿದಾರ? ಆದ್ರಿಂದ ಪೌಲನು ಗಲಾತ್ಯದಲ್ಲಿ ಇರ್ತಕ್ಕಂಥ ಹೇಳ್ತೇನೆ, ನೀವು ಆಯಾ ದಿನಗಳನ್ನು, ಮಾಸಗಳನ್ನು, ಉತ್ಸವ ಕಾಲಗಳನ್ನು ಆಚರಿಸುವುದು ನೋಡಿದ್ರೆ ನಿಮಗೋಸ್ಕರ ನಾನು ಕಷ್ಟಪಟ್ಟಿದ್ದು ವ್ಯರ್ಥ ಆಯ್ತೇನೋ ಎಂಬುದಾಗಿ ನನಗೆ ಹೆದರಿಕೆ. ಈಗ ನಾವು ಇಷ್ಟೆಲ್ಲ ವಾಕ್ಯ ಹೇಳಿ ಮೇಲೆ ನೀವು ಮತ್ತೆ ಫೋನ್ ಮಾಡ್ಬಿಟ್ಟು ಬ್ರದರ್ ಕ್ರಿಸ್ಮಸ್ ಹಬ್ಬ ಮಾಡಿ ಊಟಕ್ಕೆ ಬರ್ರಿ ಅಂದ್ರೆ, ಸುನೀಲ್ ಬ್ರದರ್ ಆಗ್ಲಿ ನೀವಾಗ್ಲಿ, ನಾನು ತಿಂಗಳ ನಾನು ಸೈಮನ್ ಬ್ರದರ್ ಬಂದು ಕ್ಲಾಸ್ ಹೇಳ್ತೀವಿ. ನಮ್ಮಿಬ್ರಿಗೂ ಫೋನ್ ಮಾಡಿ ಬ್ರದರ್ 25 ಬೆಳಿಗ್ಗೆ ನೀವು ಎಲ್ಲಿದ್ರು ಟಿಕೆಟ್ ಬುಕ್ ಮಾಡ್ಕೊಂಡು ಬಂದ್ಬಿಡಿ, ನಾವು ಹಬ್ಬ ಜೋರ್ ಮಾಡ್ತಾ ಇದೀವಿ, ಕ್ರಿಸ್ಮಸ್ ಕೇಕ್ ಕಟ್ ಮಾಡ್ತಾ ಇದೀವಿ, ಒಂದು ಒಳ್ಳೆ ಊಟ ಇರುತ್ತೆ, ನಾವು ನಿಮ್ಗೆ ಬಟ್ಟೆ ತಂದಿದೀವಿ, ನೀವು ಬಂದು ಊಟ ಮಾಡ್ಕೊಂಡು ಹಬ್ಬ ಸೆಲೆಬ್ರೇಟ್ ಮಾಡಿ ಹೋಗ್ಬೇಕಂತ ಹೇಳಿದ್ರೆ ಆವಾಗ ನಮ್ಗೆ ದುಃಖ ಆಗುತ್ತಾ, ಸಂತೋಷ ಆಗುತ್ತಾ? ಏನಪ್ಪಾ ಇದು ಇಷ್ಟು ವರ್ಷ ಹೇಳಿದ್ದು ಇವ್ರಿಗೆ ಏನ್ ಅರ್ಥ ಆಗಿದೆ, ಇವ್ರು ನಾವು ಪ್ರಯಾಸ ಪಟ್ಟಿದ್ದು ಇದಕ್ಕೆ ಅನ್ನಂಗ ಆಗುತ್ತೆ. ಸೊ ಪೌಲನು ಕೂಡ ಹೇಳ್ತೇನೆ, ನೀವು ಆಯಾ ದಿನಗಳನ್ನು, ಮಾಸವ, ಉತ್ಸವ ಕಾಲಗಳನ್ನು ಆಚರಿಸುತ್ತಾ ಇದ್ರಿ, ಇದು ನೋಡಿದ್ರೆ ನಿಮಗೋಸ್ಕರ ನಾನು ಪಟ್ಟಂತ ಪ್ರಯಾಸ ನಿಷ್ಫಲವಾಯಿತು ಎಂದು ನಿಮ್ಮ ವಿಷಯದಲ್ಲಿ ನಾನು ಭಯಪಡ್ತಾ ಅಪೊಸ್ತಲರು ಪೌಲನು ಎದುರ್ತಾ ಇದ್ದಾರೆ. ಆದ್ರಿಂದ ಇದು ಒಂದು ಸುಳ್ಳು ಬೋಧನೆ. ಕ್ರೈಸ್ತರಿಗೆ ಯಾವುದೇ ಪವಿತ್ರವಾದ ದಿನಗಳು ಇಲ್ಲ, ಪವಿತ್ರವಾದ ತಿಂಗಳುಗಳಿಲ್ಲ. ವೈಶಾಖ ಮಾಸ ಯಾವ ವರ್ಷನೂ ಇಲ್ಲ. ವೈಶಾಖ ಮಾಸ ಏನಂತಾರಲ್ಲ, ಆಷಾಢ ಮಾಸ ಬಂತು, ಚೈತ್ರ ಬಂತು, ಮಾಡೋರು ಮಾಡ್ಲಿ, ನಮಗೆ ಏನಕ್ ಬೇಕು? ನಾನು ವರ್ಷ ಪೂರ್ತಿ ಸಂತೋಷವಾಗಿರೋನು ನನಗೇನು ಡಿಸೆಂಬರ್ 31 ಆದ್ರೇನು ಡಿಸೆಂಬರ್ 1 ಆದ್ರೆ ಕ್ರಿಸ್ತನಲ್ಲಿ ನಾನು ಕ್ರೈಸ್ತನಾದಾಗಿನಿಂದನೇ ನಾನು ಸಂತೋಷ ಬರ್ತೇನೆ. ಕರ್ತನಲ್ಲಿ ಯಾವಾಗ್ಲೂ ಆನಂದಿಸ್ರಿ, ಯಾವಾಗ್ಲೂ ಏನ್ ಮಾಡ್ರಿ? ಆನಂದ. ದಿನ ಸಂತೋಷವನಿಗೆ ಮತ್ತೆ ಪರ್ಟಿಕ್ಯುಲರ್ ಗಾಗಿ ದಿನ ಆಳೋನು ಒಂದ್ ದಿನ ಇಟ್ಕೊಂತೀನಿ. ನಾನು 31 ಬರ್ತಾ ಇದೆ, ದಿನ ಜನವರಿ 1 ಬರ್ತಾ ಇದೆ, ನಾನು ಏನ್ ಮಾಡ್ಬೇಕು? ನಾನ್ ದಿನ ಇರೋನು ನನಗೆ ಬೇಕು. ಹೊಸ ವರ್ಷದಲ್ಲಿ ಏನಿಲ್ಲ, ಕ್ಯಾಲೆಂಡರ್ ಚೇಂಜ್ ಆಗ್ತು, ಒಂದಿನ ಬರುತ್ತೆ, ಅದೇ ಸೂರ್ಯ, ಅದೇ ರಾತ್ರಿ, ಅದೇ ಏನಾಗುತ್ತೆ, ಡೇಟ್ ಚೇಂಜ್ ಆಗುತ್ತೆ, ಕಾಲ ಬದಲಾಗುತ್ತೆ ಅಷ್ಟೇ. ಬಿಟ್ರೆ ಭೂಮಿಯ ಕೆಳಗೆ ಯಾವುದು ಹೊಸದು ನಿನ್ನೆ ಇದ್ದಂತೆ ಇವತ್ತಿರುತ್ತೆ, ನಡೆಯುತ್ತೆ ಅಂತ ಹೇಳ್ತಾನೆ. ಇದೇನಾ ಬದರ ಪ್ರಸಂಗಿ ಪಸ್ಕಲ್ ನೋಡಿ 1ನೇ ಅಧ್ಯಾಯ 1:9 ನೋಡ್ರಿ. 1:4 ನೋಡಿ. ಮೊದಲು ಒಂದು ತಲಾಂತರ ಗತಿಸುವುದು, ಇನ್ನೊಂದು ತಲಾಂತರ ಬರುವುದು, ಭೂಮಿ ಆದರೂ ಶಾಶ್ವತವಾಗಿ, ತಲೆಮಾರುಗಳು ಹೋಗ್ತವೆ ಅಂತ ಭೂಮಿ ಶಾಶ್ವತವಾಗಿ, ವರ್ಷಗಳು ತಿಂಗಳುಗಳು, ಮಾಸಗಳು, ದಿನಗಳು ಎಲ್ಲ ಉರುಳ್ತವೆ, ಭೂಮಿ ಮಾತ್ರ, ಭೂಮಿ ಮೇಲೆ ಯಾವುದು ಹೊಸದು ಇಲ್ಲ. 9ನೇ ವಚನ ನೋಡಿ. ಇದ್ದದ್ದೇ ಇರುವುದು, ನಡೆಯುವುದು, ಲೋಕದಲ್ಲಿ ಹೊಸದೇನು ಏನು ಹೊಸದಿಲ್ಲ. ಏನಿದೆ ಬದರ್? ಹೊಸ ವರ್ಷ ಏನಾದ್ರೆ ಏನ್ ಅರ್ಥ ಇದೆ? ಇನ್ನೊಂದು ವರ್ಷ ಬಂದಿದೆ ಅಷ್ಟೇ ನನ್ನ ದೃಷ್ಟಿಯಲ್ಲಿ.
25 ಹೋಯ್ತು, 26 ಏನ್ ಆ ತಿಂಗಳೆಲ್ಲ ಬಿಟ್ಟು 31ಕ್ಕೆ ಬಂದು ಲೈಟ್ ಆಫ್ ಮಾಡಿ ಹೊಸ ವರ್ಷ ಬಂದಿದೆ, ನಾನು ಸಿಗರೇಟ್ ಕುಡಿಯಲ್ಲ, ಅದು ಕುಡಿಯಲ್ಲ, ಇದು ಕುಡಿಯಲ್ಲ, ಹೊಸ ವರ್ಷ ಕೊಟ್ಟಿದ್ದಾನೆ ದೇವರು, ಒಂದು ವಾಗ್ದಾನ ತಗೊಂಡು ನಾನು ನಿನ್ನನ್ನು ಕಾಯ್ತೀನಿ, ಕಾಪಾಡ್ತೀನಿ, ಅದು ಒಂದು ದಿನ ಇರುತ್ತೆ, 2 ದಿನ ಅರ್ಥಲ್ಲ, ದಿನ ಸಂತೋಷ ಪಡ್ತೀನಿ. ಕ್ರಿಸ್ತನ ಅಂಗೀಕರಿಸಿದಾಗ ನನ್ನ ತಲೆ ಮೇಲೆ ನಿತ್ಯಾನಂದದ ಕಿರೀಟ ಇರುತ್ತದೆ. ಆದ್ರಿಂದ ಹೊಸ ವರ್ಷ, ಹೊಸ ಹಬ್ಬ, ಹೊಸ ದಿನಗಳು, ಹಳೆ ದಿನಗಳು ಯಾವಿಲ್ಲ. ಕ್ರಿಸ್ತನಲ್ಲಿ ನಾನು ಏನಾಗಿದ್ರೆ ಹೊಸಬನಾಗಿದ್ದೇನೆ. ಯಾವನಾದ್ರೂ ಕ್ರಿಸ್ತನೊಳಗಿದ್ರೆ ಅವನು ಯಾರು? ನಾನು ನೂತನ ಸೃಷ್ಟಿಯಾಗಿದೆ. ನಾನು ಯಾವಾಗ್ಲೂ ಹೊಸಬನೇ. ಏನ್ ಬ್ರದರ್? ಯಾವಾಗ್ಲೂ ಹೊಸಬ. ಆದ್ರಿಂದ ಆಯಾ ದಿನಗಳನ್ನು, ಮಾಸಗಳನ್ನು, ಉತ್ಸವ ಕಾಲಗಳನ್ನು ಆಚರಿಸಬೇಕೆಂಬ ಸುಳ್ಳು ಬೋಧನೆ ಇತ್ತು. ಇದರಿಂದ ಮನುಷ್ಯರು ಸತ್ಯಭ್ರಷ್ಟರಾಗ್ತಾರೆ ಎಂಬುದಾಗಿ ಪವಿತ್ರಾತ್ಮ ಏನ್ ಮಾಡಿ ಸ್ಪಷ್ಟವಾಗಿ ಹೇಳಿದೆ. ಸೊ ಯಾವುದನ್ನು ಮಾಡುವಂತ ಅವಶ್ಯಕತೆ ಇಲ್ಲ, ಮಾಡ್ಲೂಬಾರ್ದು. ಬ್ರದರ್ ನಿಮ್ಗೆ ಅವಶ್ಯಕತೆ ಇಲ್ಲದೆ ಅದ್ರ ನಮಗಿದೆ ಅಂತ ಅನ್ಕೊಳ್ಬೇಡಿ ಮತ್ತೆ. ಹೌದಲ್ಲ ಬ್ರದರ್? ಸೊ ಮೊದಲು ನಾವೆಲ್ಲ ಮಾಡ್ತಿದ್ವಿ, ಮತ್ಸ್ಯಗಳೆಲ್ಲ ಬೇಕಾದ್ರೆ ಮಾಡಿದ್ರೆ ಬ್ರದರ್. ಕ್ರಿಸ್ಮಸ್ ಮಾಡಿದ್ದೀನಿ, ನ್ಯೂ ಇಯರ್ ಮಾಡಿರ್ತೀವಿ, ಎಲ್ಲವೂ ಮಾಡಿದ್ವಿ, 8 ಡೇಸ್, ಗುಡ್ ಫ್ರೈಡೆ ಎಲ್ಲವೂ ಮಾಡಿದ್ವಿ. ಸೊ ನೀವು ಕೂಡ ಅವೆಲ್ಲ ಮಾಡಿ ಬಂದಿದ್ರಿ ಏನ್ ಬ್ರದರ್? ಕುಮಾರ್ ಬ್ರದರ್ ನೀವು ಮಾಡಿ ಬಂದಿದ್ರಿ. ಆದ್ರೆ ಸತ್ಯ ತಿಳಿದ ಮೇಲೆ ಈಗ ಗೊತ್ತಿಲ್ದಾಗ ಮಾಡಿದ್ವಿ, ಗೊತ್ತಾದ್ಮೇಲೆ ಏನ್ ಮಾಡ್ಬೇಕು? ಅದು ಜಾಣತನ. ಗೊತ್ತಿದ್ದು ಮತ್ತೆ ಮಾಡ್ಬಾರ್ದು, ಅದು ತಪ್ಪು. ಗೊತ್ತಿಲ್ಲ ಮಾಡಿದ್ರೆ ದೇವ್ರಿಗೆ ಕ್ಷಮಿಸ್ತಾರೆ. ಗೊತ್ತಿದ್ದು ಮಾಡ್ಕೊಂಡು ಅದೇನಾಗುತ್ತೆ ಅಂತ ಬಿಟ್ರೆ ನಂಬಿಕೆ ಭ್ರಷ್ಟರು, ಸತ್ಯ ಭ್ರಷ್ಟರು ಆಗ್ತಾರೆ. ಆದ್ರಿಂದ ಸೊ ಇಂತಹ ದಿನಗಳನ್ನು, ಮಾಸಗಳು, ಉತ್ಸವ ಕಾಲಗಳನ್ನು ಆಚರಿಸುವ ರಕ್ಷಣೆಯಿಂದ ಬಿದ್ದು ಹೋಗ್ತಾರೆ. ಅವ್ರು ಸತ್ಯ ಭ್ರಷ್ಟ ಆಗ್ತಾರೆ, ನಂಬಿಕೆ ಭ್ರಷ್ಟ ಆಗ್ತಾರೆ. ಆದ್ರಿಂದ ಜಾಗರೂಕರೆ. ಇವುಗಳನ್ನು ಮಾಡ್ಬೇಕೆಂಬುದಾಗಿ ಮೊದಲನೇ ಶತಮಾನದಲ್ಲಿ ಇದ್ರು. ಇವಾಗ ಕೂಡ ನಮ್ಗೆ ಅಲ್ಲಲ್ಲಿ ಟಚ್ ಆಗಿ ಅಥವಾ ನಮ್ಗೆ ಇಂತಹ ಸಹೋದರರು ಬಂದು ಮಾಡ್ಬೇಕು ಬದಾರ್ ಅದ್ ಮಾಡ್ಬೇಕಂತ ಹೇಳೋರು ಇದಾರ? ಇಲ್ಲಿವರೆಗೆ ಯಾರು ಬಂದಿಲ್ಲ, ಮುಂದೆ ಆದ್ರೂ. ಆದ್ರಿಂದ ನಂಬಿಕೆಯನ್ನು ಕಾಪಾಡ. ಅದಕ್ಕೆ ಮೊದಲನೇ ಶತಮಾನದಲ್ಲಿ ದೇವರು ಸ್ಪಷ್ಟವಾಗಿ, ದೇವರಾತ್ಮನ ಸ್ಪಷ್ಟವಾಗಿ ತಿಳಿಸಿದ ಸಂಗತಿಗಳು. ಮೊದಲನೇ ಶತಮಾನದಲ್ಲಿ ಕ್ರೈಸ್ತರನ್ನು, ಆದಿಮ ಸಭೆಗಳನ್ನು ಗೊಂದಲಕ್ಕೀಡು ಮಾಡಿದಂತ ಸಂಗತಿಗಳು. ಪ್ರಸ್ತುತ ನಮ್ಮನ್ನು ಕೂಡ ಈ ಸಮಸ್ಯೆಗಳು ಬರಬಹುದು, ಬಂದಿರಬಹುದು, ಅಥವಾ ಮುಂದೆ ಆದ್ರೂ ಬರ್ಬೋದು. ಆದ್ರೆ ಜಾಗರೂಕರಾಗಿರಿ ಎಂಬುದಾಗಿ ದೇವರಾತ್ಮನ ಅಪೊಸ್ತಲರ ಮೂಲಕ ನಮ್ಮನ್ನ ಎಚ್ಚರಿಸಿದ್ದಾರೆ. ಆದ್ರಿಂದ ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ, ಪ್ರಾರಂಭದಲ್ಲಿ ನಾವು ಏನ್ ನಂಬಿಕೆ ಕ್ರೈಸ್ತರಾಗಿದೀವೋ, ಯಾವ ನಂಬಿಕೆಯಲ್ಲಿ ಇದೀವೋ ಆ ನಂಬಿಕೆಯಲ್ಲಿ ಅಪೊಸ್ತಲರ ಬೋಧನೆಗೆ ಅನುಗುಣವಾಗಿ, ಕ್ರಿಸ್ತನ ಉಪದೇಶಕ್ಕೆ ಅನುಗುಣವಾಗಿ ನಾವು ಮುಂದೆ ಬರ್ಬೇಕಾಗ್ಲಿ. ಅವ್ರೊಂದ್ ಹೇಳಿದ್ರು, ಇವ್ರೊಂದ್ ಹೇಳಿದ್ರು, ಯಾವ್ದು ಸರಿ ಯಾವ್ದು ಇದು ಇದ್ದದನ್ನ ಬಿಟ್ಟು ಬೇರೆ ಕಡೆಗೆ ಏನಾಗ್ಬಾರ್ದು, ಡೈವರ್ಟ್ ಆಗ್ಬಾರ್ದು. ಏನಾದ್ರೂ ಗೊಂದಲ ಇದೆಯಾ, ಏನಾದ್ರೂ ಸಮಸ್ಯೆ ಇದೆಯಾ, ಸತ್ಯವೇದನ ಓದು. ಇಲ್ಲ ಅಂದ್ರೆ ಯಾರಾದ್ರೂ ಚೆನ್ನಾಗಿ ಗೊತ್ತಿರುವಂತವರ ಬಳಿ ಏನ್ ಮಾಡ್ಬೇಕು, ಅದನ್ನ ಕ್ಲಾರಿಫೈ ಮಾಡ್ಬೇಕು. ಸೊ ಯಾವ ರೀತಿ ಮಾಡ್ಲಾರ್ದಾಗ ಏಕಾಏಕ ಅದನ್ನ ಅನುಸರಿಸಬಾರ್ದು. ಏನ್ ಬ್ರದರ್? ಸೊ ನಿನಗ್ ಗೊತ್ತಿಲ್ಲ, ಯಾರಾದ್ರೂ ಬಲ್ಲವ್ರು ಇರ್ತಾರಲ್ಲ, ಅವ್ರು ಏನ್ ಮಾಡ್ಬೇಕು? ಬ್ರದರ್ ಇಂತ ಒಂದು ಉಪದೇಶ ಬಂದಿದೆ, ಈ ತರದೊಂದು ಸಮಸ್ಯೆ ಬಂದೆ, ಇದನ್ನ ಹೇಗೆ, ಇದ್ರ ಬಗ್ಗೆ ಏನ್ ಹೇಳುತ್ತೆ ಬೈಬಲ್, ಸ್ವಲ್ಪ ನಮ್ಗೆ ಏನ್ ಮಾಡಿ ವಿವರವಾಗಿ ತಿಳಿಸ್ಬೇಕು. ಆಗ ಅದನ್ನ ಏನ್ ಮಾಡ್ಬೇಕಂದ್ರೆ ವಿವರವಾಗಿ ಹೇಳಿದ್ಮೇಲೆ, ನಾವು ಓದಿದ ಮೇಲೆ ಇದು ಕರೆಕ್ಟ್ ಆಗಿದೆಯಾ ಇಲ್ಲ ಅನ್ನೋದನ್ನ ನಾವು ಚೆಕ್ ಮಾಡ್ಕೊಂಡು ಆಗ ಅದ್ ಅನುಸರಿಸ್ಬೇಕಾ ಬೇಡ ಅನ್ನೋದು ನಾವೇನ್ ತೀರ್ಮಾನ ಇಲ್ಲ. ಯಾರೋ ಹೇಳಿದ್ರಂತ ಏಕಾಏಕಿ ತಗೊಂಡ್ರೆ ನಾವು ಸತ್ಯ ಭ್ರಷ್ಟ ಆಗ್ತೀವಿ, ನಂಬಿಕೆ ಭ್ರಷ್ಟ ಆಗ್ತೀವಿ. ಅನೇಕರು ಬಂದು ನಮ್ಮನ್ನು ಕೆಡಿಸಿ ನಮ್ಮನ್ನು ವಶಪಡಿಸಿಕೊಂಡು ನಮ್ಮ ನಿತ್ಯತ್ವವನ್ನು ಹಾಳು ಮಾಡ್ತೀವಿ. ನೋಡ್ರಿ, ಯಾವಾಗ್ಲೂ ಬೋಧನೆ ಅನ್ನೋದು ನಮ್ಮ ನಿತ್ಯತ್ವಕ್ಕೆ ಸಂಬಂಧಪಟ್ಟಿದೆ. ಬೋಧನೆಯನ್ನು ಯಾವತ್ತು ಏನ್ ಮಾಡಬಾರ್ದು? ಚೇಂಜ್ ಮಾಡು. ಕೊನೆಯದಾಗ ಒಂದು ಮಾತು ಹೇಳ್ತೀನಿ, ನಾನು ಹಾಕೋ ಗ್ಲಾಸ್ ಚೇಂಜ್ ಮಾಡ್ಬೋದು, ಈ ಹಾಕೊಳ್ಳೋ ಬಟ್ಟೆ ಏನ್ ಮಾಡ್ಬೋದು, ನನ್ನ ಪ್ಯಾಂಟ್ ಚೇಂಜ್ ಮಾಡ್ಬೋದು, ನನ್ನ ಬಟ್ಟೆ ಚೇಂಜ್, ಮನೆ ಚೇಂಜ್ ಮಾಡ್ಬೋದು, ವಾಚ್ ಚೇಂಜ್ ಮಾಡ್ಬೋದು, ಈ ರಿಂಗ್ ಏನ್ ಮಾಡ್ಬೋದು, ಚೇಂಜ್ ಮಾಡ್ಬೋದು, ನನ್ನ ವೆಹಿಕಲ್ ಚೇಂಜ್ ಮಾಡ್ಬೋದು, ಊಟ, ಬಟ್ಟೆ, ತಿಂಡಿ ಎಲ್ಲವನ್ನು ಚೇಂಜ್ ಮಾಡ್ಬೋದು. ಆದ್ರೆ ಇದನ್ನ ಮಾತ್ರ ಏನ್ ಮಾಡ್ಬಾರ್ದು? ಭೂಮಿಯಲ್ಲಿ ಏನಾದ್ರೂ ಚೇಂಜ್ ಮಾಡ್ಕೊ, ಆದ್ರೆ ಈ ಉಪದೇಶನ ಏನ್ ಮಾಡ್ಬಾರ್ದು? ಹೊಸದು, ಇದು ಹಳೇದು. ದೇವ್ರ ಮಾರ್ಗ, ದೇವ್ರ ಉಪದೇಶ, ದೇವ್ರ ಕಟ್ಟಳೆ, ದೇವ್ರ ಸಂಕಲ್ಪ ಎಲ್ಲ ಹೊಸದೇನಲ್ಲ, ಇದು ಹಳೇದೆ. ಹಳೇದೆ ಅಂದ್ರೆ ಅರ್ಥ ಇರೋದು ಮೊದಲು ಇದ್ದದೆ. ಇದನ್ನ ಏನ್ ಮಾಡ್ಬಾರ್ದು? ಯಾರು ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಪ್ರಯೋಜನಕ್ಕಾಗಿ ಏನ್ ಮಾಡ್ಬಾರ್ದು? ಚೇಂಜ್ ಮಾಡ್ಬಾರ್ದು. ಇದಕ್ಕೆ ಹೊಸದನ್ನ ಏನ್ ಮಾಡ್ಬಾರ್ದು? ಯಾವ್ದು ಚೇಂಜ್ ಆದ್ರೂ ಪರವಾಗಿಲ್ಲ, ದೇವ್ರ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಂಗಿಲ್ಲ. ಬಟ್ಟೆ, ಬರೆ, ಊಟ, ತಿಂಡಿ, ಇನ್ನು ವೆಹಿಕಲ್ಸ್, ಇನ್ನು ಮನೆ ಸಂಬಂಧಪಟ್ಟ ಪೇಂಟಿಂಗು, ನಿನ್ ಗಡಿಯಾರ, ನಿನ್ ಮೊಬೈಲು, ನಿನ್ ಕನ್ನಡಕ, ನಿನ್ ಶೂ, ನಿನ್ ಬಟ್ಟೆ, ಬರೆ ಎಲ್ಲವನ್ನೂ ಚೇಂಜ್ ಮಾಡ್ಕೊ. ಅದರಿಂದ ಸಮಸ್ಯೆ ಏನು ಕೂಡ ಇಲ್ಲ. ಆದ್ರೆ ಇದನ್ನು ಚೇಂಜ್ ಮಾಡಿದ್ರೆ ದೇವ್ರು ಸೀರಿಯಸ್ ಆಗ್ತಾರೆ. ಇದನ್ನ ಯಾರು ಏನ್ ಮಾಡ್ಬಾರ್ದು? ಶಾಶ್ವತವಾದಂತ ದೇವರ ವಾಕ್ಯವನ್ನು, ಶಾಶ್ವತವಾದ ದೇವರ ಸಂಕಲ್ಪವನ್ನು ಅಶಾಶ್ವತನಾದ ನರ ಮನುಷ್ಯನ ಏನ್ ಮಾಡ್ಬಾರ್ದು? ಬದಲಾವಣೆ ಮಾಡಿ. ಇದನ್ನೇನಾದ್ರೂ ಚೇಂಜ್ ಮಾಡ್ಲಿಕ್ಕೆ, ಇದನ್ನೇನಾದ್ರೂ ಹೊಸದು ಮಾಡ್ಲಿಕ್ಕೆ, ಹೊಸದು ಸೇರಿಸಿದ್ರೆ ದೇವರ ತೀಕ್ಷ್ಣವಾದ ಕೋಪಕ್ಕೆ ಮನುಷ್ಯರು ಏನಾಗ್ಬೇಕಾಗುತ್ತೆ. ಆದ್ರಿಂದ ಜಾಗರೂಕರಾಗಿದ್ದುಕೊಂಡು ದೇವರ ಆತ್ಮನು ಸ್ಪಷ್ಟವಾಗಿ ತಿಳಿಸಿದ ಸಂಗತಿಗಳು ಈ ರೀತಿ ಆಗುತ್ತೆ. ಸೊ ಈ ವಿಷಯಗಳು ಆದಿಮ ಸಭೆಯಲ್ಲಿ
ಆದಿಮ ಕ್ರೈಸ್ತರನ್ನು ಗೊಂದಲಕ್ಕೀಡು ಮಾಡಿದ್ರು. ಸೊ 20ನೇ ಶತಮಾನದಲ್ಲಿರ್ತಕ್ಕ ಕ್ರೈಸ್ತರಾಗಿ ಮುಂದುವರಿತಕ್ಕಂಥ ನಮಗ್ ಕೂಡ ಇಂಥ ಸಮಸ್ಯೆಗಳು ಸಭೆಗಳಲ್ಲಿ ಅಲ್ಲಲ್ಲಿ ಬರ್ಬೋದು. ಒಂದ್ ವೇಳೆ ಬಂದಿಲ್ಲ ಅಂದ್ರೆ ಸ್ತೋತ್ರ, ಮುಂದೆ ಬಂದ್ರು ಕೂಡ ಈಗಳ ವಿಷಯದಲ್ಲಿ ಜಾಗರೂಕರಾಗಿದ್ದುಕೊಂಡು ಸುಳ್ಳು ಬೋಧಕರಿಗೆ ಆತ್ಮಗಳನ್ನು ವಂಚಿಸುವ ನುಡಿಗಳನ್ನು ಹೇಳ್ತಕ್ಕಂಥ ಮನುಷ್ಯರಿಗೆ ನಮ್ಮನ್ನ ಒಪ್ಪಿಸಿಕೊಳ್ಳದೆ ಅಪೊಸ್ತಲರು ಏನ್ ಬರ್ದಿದಾರೋ, ಯೇಸು ಕ್ರಿಸ್ತ ಏನ್ ಹೇಳಿದಾನೋ, ನಾವು ಏನ್ ನಂಬಿ ರಕ್ಷಣೆಗೆ ಬಂದಿದೀವೋ, ಏನ್ ನಂಬಿಕೊಂಡು ಯಾವ ನಂಬಿಕೆಯಲ್ಲಿ ಮುಂದುವರಿತಾ ಇದೀವೋ ಆ ನಂಬಿಕೆಯನ್ನು ನಾವು ಸ್ಥಿರವಾಗಿದ್ದು ಆ ನಂಬಿಕೆಯಲ್ಲಿ ನಾವು ಮುಂದುವರೆದಂತ ಆದ್ರೆ ನಾಳೆ ನಾವು ಭವಿಷ್ಯತ್ನಲ್ಲಿ ಯೇಸು ಕ್ರಿಸ್ತನ ಜೊತೆಗೆ ಎಲ್ಲಿರ್ತೀವಿ? ಇಲ್ಲ ಅಂತ ಹೇಳಿದ್ರೆ ನಾವು ನಂಬಿಕೆ ಭ್ರಷ್ಟರು, ಸತ್ಯ ಭ್ರಷ್ಟರಾಗ್ತೀವಿ. ನಮ್ಮನ್ನ ನಾವು ಹಾಳು ಮಾಡಿಕೊಳ್ಳುವಂತ ಅವಕಾಶ ಇದೆ. ಆದ್ರಿಂದ ಬೋಧನೆಯನ್ನು ಚೇಂಜ್ ಮಾಡದೆ, ಬದಲಾವಣೆ ಮಾಡದೆ, ಇದ್ದ ರೂಪದಲ್ಲಿ ನಾವು ಅದನ್ನು ಕೈಗೆಟ್ಟುಕೊಂಡು ಅನುಸರಿಸುತ್ತಾ ಪವಿತ್ರಾತ್ಮನು ಸ್ಪಷ್ಟವಾಗಿ ಕ್ಲಿಯರ್ ಕಟ್ ಆಗಿ ಹೇಳಿರ್ತಕ್ಕಂಥ ಈ ಸಂಗತಿಗಳನ್ನು ಮನದಟ್ಟು ಮಾಡಿಕೊಂಡು ಅವುಗಳ ವಿಷಯದಲ್ಲಿ ಜಾಗರೂಕರಾಗಿದ್ದು ನಾವು ನಂಬಿಕೆಯಿಂದ ಮುಂದುವರಿಯುವಂತೆ ದೇವರಾತ್ಮ ನಮ್ಮೆಲ್ಲರೂ ಕೂಡ ಸಹಾಯ ಮಾಡಲಿ. ಆಸಕ್ತಿಯಿಂದ ಶ್ರದ್ಧೆಯಿಂದ ಕೇಳಿದಂತ ನಿಮ್ಮೆಲ್ಲರ ಕಡೆ ವಂದಿಸುತ್ತಾ ಈ ವಾಕ್ಯ ಭಾಗವನ್ನು ಮುಕ್ತಾಯ